ಎಂಟ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಅಂತಾರ, ಕೆಲಸ ಮತ್ತು ಆರ್ಥಿಕ ಇದನ್ನು ಉತ್ತೇಜನ ಅಂತಾರಲ್ಲ ಅದು ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಎಷ್ಟನೇದಂದ್ರೆ ಎಂಟು ಆತಲ್ಲ. 9 ತ್ರಿಬಲ್ ಐ ಫುಲ್ ಫಾರ್ಮ್ ಇನೋವೇಷನ್ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ನೆನಪಿಟ್ಕೋರ. ಇನೋವೇಷನ್ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಎಷ್ಟ 9 10 ರೆಡ್ಯೂಸ್ ಇನ್ಇಕ್ವಾಲಿಟೀಸ್ ಅಸಮಾನತೆ 11 ನಗರ ಮತ್ತು ಸುಸ್ಥಿರ ಅಭಿವೃದ್ಧಿ ನಗರಗಳ ಇರ್ತಾರೆ. ಹಂಗೆ ಹೇಳಿ ನೋಡಿ ಇತ್ತೀಚೆಗೆ 20 cities ಟುವರ್ಡ್ಸ್ ಇನಿಷಿಯೇಟಿವ್ ಜೀರೋ ವೇಸ್ಟ್ ಇನಿಷಿಯೇಟಿವ್ ತರ್ತಾರೆ. ಅದ್ರೊಳಗೆ ಒಂದು ಸಿಟಿ ಕನ್ಸಿಡರ್ ಮಾಡ್ತಾರೆ. ಎಲ್ಲಿ ವರ್ಕಾಲ ಎಲ್ಲಿ ಬರ್ತೈತಿ ಕೇರಳದಾಗ ನೆನಪಿರ್ತೈತಿಲ್ಲ. ಅದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟನೇದಂದ್ರೆ 12ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 11 ಆತ 12 ಜವಾಬ್ದಾರಿಯುತ ಬಳಕೆ ಮತ್ತು ಅನುಭೋಗ ಉತ್ಪಾದನೆ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. ಉತ್ಪಾದನೆ ಆಕೈತೆ ಪ್ರೊಡಕ್ಷನ್ ಅಂದ್ರೆ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂತಾರೆ. ಅಂದ್ರೆ ಜವಾಬ್ದಾರಿಯುತವಾಗಿ ಬಳಕೆ ಮತ್ತು ಉತ್ಪಾದನೆ ಅಂತ ಕರೀತಾರೆ. ಯಾವ್ದು 13ನೇದ ಕ್ಲೈಮೇಟ್ ಚೇಂಜ್ ನೆನಪೈತಿಲ್ಲ. ಕ್ಲೈಮೇಟ್ ಚೇಂಜ್ ಸಲ್ಮಂದ್ ರೀಸೆಂಟಾಗಿ ಆತ್ಲ COP30 ಎಲ್ಲತ್ತ ಕ್ಲೈಮೇಟ್ ಚೇಂಜ್ ಸಲ್ಮಂದ್ ಮಾಡಿದೆ. COP30 ಎದಕ್ಕೆ ಮಾಡ್ತಾರೆ? ಅದೇ ಎದಕ್ಕೆ ಮಾಡ್ತಾರೆ COP30 ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಎದ್ರ ಸಲ್ಮಂದ ಹವಾಮಾನ ಬದಲಾವಣೆ ಎಲ್ಲಿ ಮಾಡಿದ್ರ ಬೆಲ್ಲಂ ಎಲ್ಲಿ ಬರ್ತೈತಿ ಬ್ರೆಜಿಲ್ ನೆನಪೈತಲ್ಲ. 14ನೇದು ರೀ 14ನೇದ ಲೈಫ್ ಬಿಲೋ ವಾಟರ್ ಹೇಳ್ರಿ ನೋಡು. ಭವಸಾಗರ್ ಇನಿಷಿಯೇಟಿವ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ ಇದ ಲೈಫ್ ಬಿಲೋ ವಾಟರ್ ಕನ್ಸಿಡರ್ ಮಾಡಕ್ಕೆ ಭವಸಾಗರ್ ಇನಿಷಿಯೇಟಿವ್ ಎಲ್ಲಿ ಕೇರಳದ ಕೊಚ್ಚಿ. ಎದಕ್ಕೆ ಬರ್ತೈತಿ ರೀ ಇದು ಡೀಪ್ ಸಿ ಆರ್ಗನೈಸರ್ ತಲೆಯಾಗಿ ಇಟ್ಕೊಂಡ್ಬಿಟ್ರೆ ಇದನ್ನು ಡೀಪ್ ಸಿ ಆರ್ಗನೈಸರ್ ಮತ್ತು ಆಳವಾದ ಅಥವಾ ಇದನ್ನು ಏನೋ ಲೈಫ್ ಬಿಲೋ ವಾಟರ್ ಅಂತ ಕರಿತೀವಲ್ಲ, ನೀರಿನ ಕೆಳಗಿನ ಜೀವ ಸಂಪನ್ಮೂಲಗಳು ಏನದಲ್ಲ ಅದನ್ನ ರಿಸರ್ಚ್ ಮಾಡೋ ಸಲುವಾಗಿ ಇಂಡಿಯಾದಾಗ ಒಂದು ಸೆಂಟರ್ ಐತಿ. ಇಂಡಿಯಾಸ್ ಫಸ್ಟ್ ಸೆಂಟರ್ ಅಂತ ಕರೀತಾರೆ. ಎಲ್ಲಿ ಅಂದ್ರೆ ಕೇರಳದ ಕೊಚ್ಚಿದಾಗ. ಯಾವುದೇ ಹೆಸರತ್ತು ಏನು ಕೊಟ್ರ ಭವಸಾಗರ್ ಎಷ್ಟು 14 ಅದು ಈಗ 15ನೇದ ಲೈಫ್ ಆನ್ ಲ್ಯಾಂಡ 16 ರೀ 15 ಆದಲ್ಲ. 16ನೇದ ಪೀಸ್ ಜಸ್ಟಿಸ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಅಂತ ಬರ್ತದಲ್ಲ. ಜಸ್ಟಿಸ್ ಒಳಗೆ ರೀಸೆಂಟಾಗಿ ನ್ಯಾಯ ಸೇತು ಎ ಚಾಟ್ಬೋಟ್ ಅಂತ ಹೇಳಿದ್ವಿಲ್ಲ. ಎದ್ರ ಸಲ ನ್ಯಾಯ ಸೇತು ಎ ಚಾಟ್ಬೋಟ್ ನಿನ್ನೆ ಹೇಳೇನೆ. ಎಸ್ ಯಾವ ಬಿಲ್ ಅಂತ ಕರೀತಾರ ಅದಕ್ಕೆ ಅಥವಾ ಯಾವ ಒಂದು ಪ್ರೋಗ್ರಾಮ್ ಅಂತ ಕರೀತಾರ ದಿಶಾ ಪ್ರೋಗ್ರಾಮ್ ಎದಕ್ಕೆ ಮಾಡ್ತಾರೆ ರೀ ಸೆಂಟ್ರಲ್ ಗೌರ್ಮೆಂಟ್ದವ್ರ? ಮಹಿಳೆಯರು ಮತ್ತು ಮಕ್ಕಳ ಅಗೇನೆಸ್ಟ್ ಏನರ ಕ್ರೈಮ್ಸ್ ಹಾಕಲ್ಲ ಅದ್ರ ಸಲ್ಮಂದ್ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ಬೇಕಂತ ಮಾಡಿದ್ದು. ರೀಸೆಂಟಾಗಿ ಹೇಳ್ರಿ ನೋಡು ಕರ್ನಾಟಕ ಬಜೆಟ್ ಮಾಡಿರಲ್ಲ, ಸಿದ್ದರಾಮಯ್ಯ ಮಂಡನೆ ಮಾಡಿರಲ್ಲ. ಅದ್ರೊಳಗೆ ಕರ್ನಾಟಕದಾಗ ಕೋರ್ಟ್ಸ್ ಮಾಡ್ಬೇಕಂದಾರ. ಎಷ್ಟು ಡಿಸ್ಟಿಕ್ ಒಳಗೆ ಕೋರ್ಟ್ ಮಾಡತ್ತಾರ ಹೇಳ್ರಿ? ಕೋರ್ಟ್ ಅಂತ ಬರ್ತಾವೆ ನೋಡಿ. 4 ಡಿಸ್ಟಿಕ್ ಏನೋ ಕನ್ಸಿಡರ್ ಮಾಡ್ಯಾರ. ನೆನಪೈತಾನೆ ಯಾರಿಗೆ? ನಂಗೆ 2 ನೆನಪದಾವ, ಇನ್ನೊಂದು 2 ಬರೋಲ್ಲ. ಅದು ಬಜೆಟ್ ಹೈಲೈಟ್ನ ಕೋರ್ಟ್ ಎದಕ್ಕೆ ಮಾಡತ್ತಾರ ಅಂತ ಹೇಳ್ತಾನೆ ನೋಡ್ರಿ. ಕೋರ್ಟ್ಸ್ ಅಂದ್ರೆ ರೀಸೆಂಟಾಗಿ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಬಂದಾವ ಅಂತ ಹೇಳಿದ್ದು ನೆನಪೈತಿ. ಇದು ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ನೋಡಿ ಬಜೆಟ್ನಾಗ. ಏನು ಕೇಳಿದ್ರು ಅಂದ್ರೆ ಇಂದಿರಾ ಕ್ಯಾಂಟೀನ್ಗಳು ಸ್ಪರ್ಧಾರ್ಥಿಗಳಿಗೆ ಮತ್ತು ಇವ್ರಿಗೆ ಮಾಡಿದ್ದತ್ತು ಎಲ್ಲೆಲ್ಲಿ ಮಾಡ್ಯಾರಂದ್ರೆ ಧಾರವಾಡದಾಗ ಎಟ್ಟ 4, ಬೆಂಗಳೂರಾಗ 2 ಕೇಳಿದ್ರಲ್ಲ. ನಾಳೆ ಏನು ಕೇಳ್ಬೋದು ಅಂದ್ರೆ ಬಜೆಟ್ನಾಗ ಮಂಡನೆ ಮಾಡ್ಯಾರ. ಕೋರ್ಟ್ಸ್ ಎದಕ್ಕೆ ಮಾಡತ್ತಾರ ಅಂದ್ರೆ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಬಂದೋಗತೈತಿ. ನ್ಯೂ ಕ್ರಿಮಿನಲ್ ಲಾಸ್ ಅಂತ ಯಾವ ಇಯರ್ದಾಗ ತರ್ತಾರೆ ಹೇಳ್ರಿ ಇವನ್ನ? 2023ರಾಗ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಬರ್ತಾವೆ. ಹಳಿವು ಈಗ ಏನ IPC ಸೆಕ್ಷನ್ ಹತ್ತಿತ್ತು 1860 IPC ಇದ್ದಿದ್ದು ಏನತ್ ಮಾಡ್ರ BNS ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡ್ರ. ಆಮೇಲೆ CRPC ಅಂತ ಎಷ್ಟು ಯಾವ ಇಯರ್ದಾಗ ಬಂದಿರ್ತೈತಿ? 1973 1800 ಅಲ್ಲ. 1973 ಕರೆಕ್ಟ್ ಅಲ್ಲ? ತಪ್ಪು ಹೇಳೇನ? CRPC ಅದರದ ರೀನೇಮ್ ಏನು ಮಾಡ್ಯಾರ? BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. BNSS ಅಂತಲ್ಲ. B ಅಂದ್ರೆ ಭಾರತೀಯ, N ಅಂದ್ರೆ ನಾಗರಿಕ, S ಅಂದ್ರೆ ಸುರಕ್ಷತಾ, ಇನ್ನೊಂದು ಸಂಹಿತೆ ಅಂತ ಕರೀತಾರೆ CRPC. IPC ಅಂದ್ರೆ IPCಗಳು ಸೆಕ್ಷನ್ ಹಾಕಿ ಅವ್ರಿಗೆ ಇದನ್ನು ಕೊಡ್ತೀವಿ. ಯಾವ್ದಾರ ಒಂದು ಈ ಕ್ರೈಮಿಗೆ 302 IPC ಅಂತ ಹಾಕ್ತಾರಲ್ಲ. ಇವೇನಂದ್ರೆ ಯಾವ್ದಾರ ಒಂದು ಏನತ್ತಾರ ಕ್ರಿಮಿನಲ್ ಇದನ್ನು ಕೊಡು ಸಲ್ಮನ್ ಪ್ರೊಸೀಡಿಂಗ್ ಕೊಡುತ್ತಾನೆ. CRPC ಅಂತ ಎದಕ್ಕೆ ಇರ್ತದೆ ಅಂದ್ರೆ ಅವ್ರನ್ನ ಪ್ರೊಸೀಡ್ ಹೆಂಗೆ ಮಾಡ್ಬೇಕಂತ ಹೇಳಿ 24 ತಾಸು ಒಳಗಾಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಂತ ಗೊತ್ತಲ್ಲ. ಹೇಬಿಯಸ್ ಕಾರ್ಪಸ್ ಅಂತ ಇದೇನು ಪ್ರೊಸೀಜ್ ಮಾಡೋದು ಏನು ಇರ್ತೈತಲ್ರ ಅದು CRPC ಒಳಗೆ ಬರ್ತದೆ. ಅದರದ ಹೆಸರು ಏನು ಮಾಡ್ರ BNSS ಫುಲ್ ಫಾರ್ಮ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಇನ್ನೊಂದು ಏನು ಬಂದೈತಿ? ಸಾಕ್ಷ್ಯ ಅಧಿನಿಯಮ. ಭಾರತೀಯ ಸಾಕ್ಷ್ಯ ಅಧಿನಿಯಮಕ್ಕೆ ಅದಕ್ಕೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತೀರಿ. ಇದು ಯಾವಾಗ ಅರ್ಥ ಹೇಳ್ರಿ? 1800
72. ಇವ್ರೊಳಗೆ ಏನು ಮಾಡ್ಯಾರ ಅಂದ್ರೆ ಈಗ ಈ ಸಬ್ಮಿಟ್ ಅಥವಾ ಈ ಸಾಕ್ಷಿಗಳನ್ನ ಅಲೋ ಮಾಡ್ಯಾರ ಇಲ್ಲೋ. ಮೊದಲು ನಮ್ಮಲ್ಲಿ ಏನು ಇದನ್ನ ಕಾಯ್ದೆಗಳಿದ್ವಲ್ಲ ಏನರ ಕೋರ್ಟ್ನಾಗ ಪ್ರೊಡ್ಯೂಸ್ ಮಾಡುವೊಳಗೆ ಈ ಸಾಕ್ಷಿಗಳು ಅವೈಲೇಬಲ್ ಇದ್ದಿದ್ದಿಲ್ಲ. ಈಗ ಔಟ್ ಆಫ್ ಕಂಟ್ರಿ ಇದ್ರತ್ತೇಳಿ ಸಾಕ್ಷಿ ಹೇಳಿಕೆ ಕೊಡ್ಬೇಕಿದ್ರೆ ಔಟ್ ಆಫ್ ಕಂಟ್ರಿಯಿಂದ ಇಂಡಿಯಾಕ್ಕೆ ಬಂದ ಕೋರ್ಟ್ನಾಗ ಹಾಜರಾಗೆ ಕೊಡ್ಬೇಕತ್ತಿತ್ತು. ಬಟ್ ಈಗೇನು ಹೊಸ ಕಾನೂನುಗಳು ಬಂದವಲ್ಲ ಅದ್ರೊಳಗೆ ಈ ಕೋರ್ಟ್ ಈ ಸಾಕ್ಷಿಗಳನ್ನ ಅಲೋ ಮಾಡತ್ತಾರ. ಅದ್ರ ಸಲುವಾಗಿ ಕರ್ನಾಟಕ ಗೌರ್ಮೆಂಟ್ದವ್ರು ಏನು ಮಾಡತ್ತಾರ, ಈ ಕೋರ್ಟ್ಸ್ ಅಂತ ಮಾಡತ್ತಾರ. ಈ ಕೋರ್ಟ್ಸ್ ಎದಕ್ಕೆ ಮಾಡತ್ತಾರ ಅಂದ್ರೆ ಈಗ ಬೆಂಗಳೂರಾಗ ಯಾವ್ದಾರ ಒಂದು ನಮ್ದು ಹೈಕೋರ್ಟ್ ಪೀಠ ಐತೆ ತಿಳ್ಕೊರಿ, ಅಲ್ಲಿಂದ ಜನಕ್ಕೆ ಬರೋಕ್ಕಾಗ್ಲಿಕ್ಕತ್ತೇಳಿ ಈ ಕೋರ್ಟ್ ಏನಿರ್ತಲ್ಲ ಅದು ಟಿವಿ ಗತ್ಲೆ ಇರ್ತದೆ, ಸ್ಕ್ರೀನ್ ಸೇಮ್ ಕೋರ್ಟ್ ಗತ್ಲೆ ರೆಡಿ ಮಾಡಿರ್ತಾರೆ. ಒಂದು ಯಾವ್ದಾರ ಕ್ಲಾಸ್ ರೂಮ್ ತೊಗೊಂಡ ಅಥವಾ ಏನಾರ ಒಂದು ಬಿಲ್ಡಿಂಗ್ನಾಗ ಆ ಕೋರ್ಟ್ ರೂಮ್ದಿಂದ ಅಲ್ಲಿಂದ ಪ್ರೊಸೀಡಿಂಗ್ ಮಾಡ್ತಾರೆ. ಅಲ್ಲಿ ಡೆಲ್ಲಿದಿಂದ ಜಡ್ಜ್ಗಳು ಕೊಟ್ಟು ಇಲ್ಲಿ ಕೇಸ್ಗಳನ್ನ ಸಾಲ್ವ್ ಮಾಡೋಕೆ ಈ ಕೋರ್ಟ್ಸ್ ಮಾಡ್ಯಾರ. ಸಿಕ್ಕೋನ್ ಎಷ್ಟು ಡಿಸ್ಟ್ರಿಕ್ಟ್ಗಳು? ಕಲಬುರ್ಗಿ ಬೆಂಗಳೂರು, ಕಲಬುರ್ಗಿ ಬೆಂಗಳೂರು ಎರಡು, ಅದು ಧಾರವಾಡ ಮೈಸೂರು. ಹಾಂ ಇವು ಎರಡು ನೆನಪಿಟ್ಕೋರಿ. ಇವು 4 ಈ ಕೋರ್ಟ್ ಗತ್ ಮಾಡ್ಬೇಕನ್ನತ್ತಾರ. ಕರ್ನಾಟಕದಾಗ ಎಲ್ಲೆಲ್ಲಿ ಹೇಳ್ರಿ? ನಾರ್ತ್ದಾಗ ಎರಡು, ಸೌತ್ದಾಗ ಎರಡು ಅಕ್ಕವಲ್ಲ. ನಾರ್ತ್ ಎರಡು, ಸೌತ್ ಎರಡು. ನಾರ್ತ್ ಎರಡು ಯಾವ ಅಂದ್ರೆ ಧಾರವಾಡ ಕಲಬುರ್ಗಿ ಎರಡು ನಾರ್ತ್ ಆದ್ರು. ಸೌತ್ದಾಗ ಬಂದಾಗ ಮೈಸೂರು ಬೆಂಗಳೂರು. ಏನು ಮಾಡತ್ತಾರ ಇಲ್ಲಿ? ಇದು ನೋಡ್ರಿ ಬಜೆಟ್ನಾಗ ಮಂಡನೆ ಆಗೈತಿ, ನೆನಪಿಟ್ಕೋರಿ. ಬಜೆಟ್ನಾಗ ಮಾಡ್ಬೇಕಂದ್ರೆ ಇನ್ನೊಂದು ಹೇಳ್ರಿ ನೋಡು, ಕರ್ನಾಟಕದಾಗ ಎಷ್ಟು ನಗರ ಒಳಗೆ ಮಿಯಾವಾಕಿ ಫಾರೆಸ್ಟ್ ಮಾಡ್ಬೇಕಂದ್ರೆ, ಮಿಯಾವಾಕಿ ಫಾರೆಸ್ಟ್ ಮಾಡ್ಬೇಕಂದ್ರೆ ಬಜೆಟ್ನಾಗ ಮಂಡನೆ ಮಾಡ್ರಿ. ಇದನ್ನು ಆಪ್ಷನ್ ಕೊಡ್ತೀನಿ: 75, 100, 125, 150, 100, 100. ಮಿಯಾವಾಕಿ ಎಲ್ಲಿಂದ ಬರ್ತದೆ ಹೇಳ್ರಿ? ಜಪಾನ್ದ. ಮಿಯಾವಾಕಿ ಫಾರೆಸ್ಟ್ ಅಂದ್ರೆ ಏನ? ಮಾವಿನ ಕಾಲು ಮಿಯಾವಾಕಿ. ಎಸ್, ಸಣ್ಣ ಜಾಗದೊಳಗೆ ಅತಿ ಹೈಯೆಸ್ಟ್ ಅರಣ್ಯ ಬೆಳೆಸೋದು ನೋಡ್ರಿ. ಸ್ವಲ್ಪ ಜಾಗ ಸಿಗ್ತಿರ್ತೈತಲ್ಲ ಅದ್ರೊಳಗೆ ಹೈಯೆಸ್ಟ್ ಫಾರೆಸ್ಟ್ನ ಗ್ರೋತ್ ಮಾಡೋದಕ್ಕೆ ಮಿಯಾವಾಕಿ ಫಾರೆಸ್ಟ್ ಅಂತ ಕರೀತಾರೆ. ಆ ಮಿಯಾವಾಕಿ ಫಾರೆಸ್ಟ್ನ ಕರ್ನಾಟಕದಾಗ ಡೆವಲಪ್ ಮಾಡ್ಬೇಕಂತ ಎಷ್ಟು ನಗರಗಳನ್ನ ತೊಗೊಂಡಾರಂದ್ರೆ ನೆನಪಿರ್ತೈತಲ್ಲ, 100 ನಗರಗಳೊಳಗೆ ಮಿಯಾವಾಕಿ ಫಾರೆಸ್ಟ್ ಇದು ಬಜೆಟ್ನಾಗ ಬಂದೈತಿ. ಒಂದೇದೇನಂದ್ರೆ ಮಿಯಾವಾಕಿ ಫಾರೆಸ್ಟ್ ಎಷ್ಟು ಮಾಡ್ಬೇಕಂದಾರಂದ್ರೆ 100. ಆಮೇಲೆ ಈ ಕೋರ್ಟ್ಸ್ ಕರ್ನಾಟಕದಾಗ ಎಷ್ಟು ಮಾಡ್ಬೇಕಂದಾರಂದ್ರೆ 4. ಎಲ್ಲೆಲ್ಲಿ? ಬೆಂಗಳೂರು, ಮೈಸೂರು, ಧಾರವಾಡ, ಕಲಬುರ್ಗಿ. ಇನ್ನು ಹೇಳ್ರಿ ಇಂದಿರಾ ಕ್ಯಾಂಟೀನ್ಗಳು ಎಲ್ಲೆಲ್ಲಿ ಮಾಡತ್ತಾರಂದ್ರೆ ಬೆಂಗಳೂರು, ಧಾರವಾಡ. ನೆನಪಿಟ್ಕೋರಿ. ಬೆಂಗಳೂರಾಗ ಎಟ್ಟ? 2, ಧಾರವಾಡದಾಗ ಇವು ಬಜೆಟ್ನಾಗ ಮಂಡನೆ ಆಗ್ಯಾವ ನೋಡು. ಎಷ್ಟನೇ ಮುಗಿದ್ವನ್ ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಮುಗಿಸಿದಲ್ಲ? ಲಾಸ್ಟ್ನೇದು 17ನೇದ ಯಾವ್ದ್ರಿ? ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ನೆನಪಿರ್ತೈತಲ್ಲ. ಯಾವ ಇಯರ್ದಾಗ ಜಾರಿಗೆ ಬರ್ತಾವ ಇವ? 2015ರಿಂದ ಯಾವ ಇಯರ್ ತನ? 2030 ತನ. ನೆನಪಿರ್ತೈತಲ್ಲ. ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ರ್ಯಾಂಕಿಂಗ್ ಏನೈತೆ ಹೇಳ್ರಿ ಇಂಡಿಯಾದ? 99 ಐತಿ. ಈಗ ಹೊಸದು ಬರುತ್ತಾನ ಅದನ್ನ ನೆನಪಿಟ್ಕೋರಿ. 99 ರ್ಯಾಂಕಿಂಗ್ನಾಗ ಐತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್. ಹಾಂ ಅವೊಂದು ಹೇಳಿದ್ವಲ್ಲ, ಟಾರ್ಗೆಟ್ಸ, ಗೋಲ್ಸ, ಮತ್ತು ಇನ್ನೊಂದು ಏನಂದ್ರೆ ಇಂಡಿಕೇಟರ್ಸ್. ಕರೆಕ್ಟ್. ಇದನ್ನು ಗೋಲ್ಸ್ ಎಷ್ಟು ಅದಾವು? 17. ಟಾರ್ಗೆಟ್ಸ ಎಟ? 167. ಸಾರಿ 169. 169 ಕರೆಕ್ಟ್. ಟಾರ್ಗೆಟ್ಸ 169. ಅದನ್ನು ಅಚೀವ್ ಮಾಡ್ಬೇಕಾರೆ ಇಂಡಿಕೇಟರ್ಸ 239 ಅನ್ನು ಕೊಟ್ರಲ್ಲ. 232 ಅಂದ್ರೆ ಅದು ವೆಬ್ಸೈಟ್ನಾಗ ಎಟ್ಟೈತ? 34, 32 ಎರಡು ನೆನಪಿಟ್ಕೊಂಡು ಹೋಗ್ರಿ. ಆಪ್ಷನ್ ವೆಬ್ಸೈಟ್ನಾಗ 34 ಐತಲ್ಲ. ಇದು ನೆನಪಿಟ್ಕೋರಿ. ಯುನೈಟೆಡ್ ನೇಷನ್ ಅವ್ರ ತಂದಾರಲ್ಲ ಇವ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ. ಅವ್ರು ಈ ವೆಬ್ಸೈಟ್ನಾಗ ಏನೈತೆ ಅಂದ್ರೆ 234 ಐತಿ. ಬಟ್ ರೀಸೆಂಟಾಗಿ ಕೀ ಆನ್ಸರ್ ಏನು ಕೊಟ್ರೆ ಅಂದ್ರೆ 232 ಕೊಟ್ಟಾನ. ಎರಡು ನೆನಪಿಟ್ಕೋರಿ. ಆಲ್ಮೋಸ್ಟ್ ಜಾಸ್ತಿ 234ಗೆ ಟಾರ್ಗೆಟ್ ಮಾಡಿರಿ. ಇದನ್ನು ಎರಡು ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳಿ, ಗೋಲ್ಸ್ ಎಷ್ಟು ಅದಾವ ಅಂದ್ರೆ 17. ಟಾರ್ಗೆಟ್ಸ್ ಎಷ್ಟು ಅದಾವ? 169. ಆಮೇಲೆ ಇಂಡಿಕೇಟರ್ಸ 232. ಎರಡು ನೆನಪಿಟ್ಕೋ. 232 ನೆನಪಿಟ್ಕೋ, 34 ನೆನಪಿಟ್ಕೋ. ಇದು ಹೇಳ್ರಿ ಮಜ್ಲೀಸ್ ಅಂತ ಎಲ್ಲಿ ಬರ್ತೈತಿ? ಇರಾನ್. ನೆನಪೈತಲ್ಲ, ಅದೇನು ರಿವಿಷನ್ ಬೇಡಲ್ಲ. ಮಜ್ಲಿಸ್ ನೆನಪೈತಿ. ಡಿಲಿಮಿಟೇಷನ್ ಹೇಳಿದ್ರಲ್ಲಿ, ಡಿಲಿಮಿಟೇಷನ್ ಹೇಳ್ರಿ ನೋಡು. ಯಾರು ನೇಮಕ ಮಾಡ್ತಾರೆ ಡಿಲಿಮಿಟೇಷನ್ ಆಯೋಗ? ಯಾರ? ರಾಷ್ಟ್ರಪತಿ. ಯಾರ ಈ ಸಹಯೋಗದೊಂದಿಗೆ? ಇದನ್ನ ಯಾಕೆ ಹೇಳ್ತಿರ್ತಾರೆ ಅಂದ್ರೆ ಡಿಲಿಮಿಟೇಷನ್ ಮಾಡಾಗ ಪ್ರಧಾನಮಂತ್ರಿ ಸಲಹೆ ತಗೋತಾರ, ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಲಹೆ ತಗೋತಾರ, ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಸಹಯೋಗ ತಗೋತಾರ. ಅಂದ್ರೆ ಯಾರು ಸಲಹೆ ತಗೋತಾರಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್. ಅದ್ರ ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಳಗೆ ಎಷ್ಟು ಜನ ಇರ್ತಾರೆ ಇದನ್ನು ಕೇಳ್ಬೋದಾ? ಇದು ಕಾನ್ಸ್ಟಿಟ್ಯೂಷನಲ್ದಾಗ ಐತೋ ಇಲ್ಲೋ ಡಿಲಿಮಿಟೇಷನ್ ಕಮಿಷನ್ ಮಾಡೋದಂದ್ರೆ ಐತಿ. ಕಾನ್ಸ್ಟಿಟ್ಯೂಷನಲ್ದಾಗ ಆರ್ಟಿಕಲ್ ಹೇಳಿದ್ ಹೌದು. ಇದ್ರೊಳಗೆ ಯಾರು ಇರ್ತಾರೆ ಹೇಳ್ರಿ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಳಗೆ 4 ಜನ, ಸಾರಿ 3 ಜನ, 4 ಜನ ಅಲ್ಲ 3 ಜನ. ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರು, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರ್ದಾರ? ಜ್ಞಾನೇಶ್ ಕುಮಾರ್. ಅವ್ರ ಜೋಡ ಇನ್ನಿಬ್ರು ಅದಾರಲ್ಲ, ಅವ್ರದ್ದು ಕೇಳ್ಯಾರ ನೋಡಿ. ಚೀಫ್ ಎಲೆಕ್ಷನ್ ಕಮಿಷನರ್ ನಮ್ಮಲ್ಲಿ 1 ಐತಿ, ಬಟ್ 3 ಇರ್ತಾರ. ಇನ್ನ ಇಬ್ರು ಯಾರ? ಸುಖ್ಬೀರ್ ಸಿಂಗ್ ಸಂಧು ಮತ್ತು ಜೋಶಿ. ನೆನಪಿಟ್ಕೋರಿ. ಇವ್ರನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಗೊತ್ತಾತಲ್ಲ. ಡಿಲಿಮಿಟೇಷನ್ ಕಮಿಷನ್ ಯಾರು ನೇಮಕ ಮಾಡ್ತಾರ ಅಂತ ಕೇಳ್ರೆ ರಾಷ್ಟ್ರಪತಿ ಅಂತ ಹೇಳ್ಬೇಕು. ಯಾರು ಸಹಯೋಗದೊಂದಿಗೆ ನೇಮಕ ಮಾಡ್ತಾರಂದ್ರೆ ಇದ್ರದ್ದು ಮೆಂಬರ್ ಕಮಿಟಿದೊಳಗೆ ಎಷ್ಟು ಜನ ಇರ್ತಾರಂದ್ರೆ 3 ಜನ ಇರ್ತಾರೆ. ಯಾರ? ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಎಲೆಕ್ಷನ್ ಕಮಿಷನರ, ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್. ಈಗ ಆರ್ಟಿಕಲ್ ಹೇಳ್ರಿ ವಿಧಾನಸಭೆ. ಫಾರ್ಮರ್ ರಿಟೈರ್ಡ್ ಜಡ್ಜ್, ರಿಟೈರ್ಡ್ ಫಾರ್ಮರ್ ಆಗಲ್ಲ ಅವ್ರು.
ಫಾರ್ಮರ್ ಆಗಲ್ಲ ರಿಟೈರ್ಡ್ ಅಂದ್ರೆ ಎರಡು ಒಂದಲ್ಲ ಅಂದರೆ ಯಾರನ್ನ ಬೇಕಾದ್ ತೊಗೋಬೋದತ್ತ. ಅಂದರೆ ಫಾರ್ಮರ್ ಅಂದ್ರೆ ಹಳಿದಿದ್ದವ್ರನ್ನ ತೊಗೋಬೇಕತ್ತಿಲ್ಲ, ರಿಟೈರ್ಡ್ ಜಡ್ಜ್ ಹತ್ತು ನೆನ್ಪಿಟ್ಬೋದು. ಫಾರ್ಮರ್ ಅಂದ್ರೆ ಹಳಿದ CJ ಹೋಗಿರ್ತಾರಲ್ಲ, ಈಗ ಯಾರು ಸೂರ್ಯಕಾಂತ್ ಅದಾರ, ಅವ್ರಕ್ಕಿಂತ ಮೊದಲು ಯಾರಿದ್ರ, ಯಾರು ಸಂಜೀವ್ ಖನ್ನಾನ ಗವಾಯಿ ಇದ್ರಲ್ಲ, ಅವರ ಇದ್ರದ್ದು ಹೆಡ್ನು ಆಗಿರ್ತಾರೆ. ಫಾರ್ಮರ್ ಚೀಫ್ ಜಸ್ಟಿಸ್ ಹೊತ್ತು ಕರೀತಾರೆ, ನೆನಪಿಟ್ಕೋರು ಅದನ್ನು. ಫಾರ್ಮರ್ ಚೀಫ್ ಜಸ್ಟಿಸ್, ಚೀಫ್ ಎಲೆಕ್ಷನ್ ಕಮಿಷನರ ಮತ್ತು ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ. ಈ ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಳಗೆ 2 ಆರ್ಟಿಕಲ್ ಹೇಳಿದ್ನಿ, ಅದ್ರೊಳಗೆ ಹೇಳ್ರಿ ನೋಡು. ಡಿಲಿಮಿಟೇಷನ್ ಸಲ್ಮನ್ 42 ಆರ್ಟಿಕಲ್ ಯಾಕೆ ಬತ್ತ, 82 ಆರ್ಟಿಕಲ್ ಮತ್ತು 170. 82 ಆರ್ಟಿಕಲ್ ಅಂಡರ್ ಎಲ್ಲಿ ಅಂದ್ರೆ ಲೋಕಸಭೆಯೊಳಗೆ. ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಗೊತ್ತೈತಲ್ಲ, ಕ್ಷೇತ್ರಗಳನ್ನ ಹೆಚ್ಚು ಮಾಡೋದು. ಅದ್ರ ಸಲ್ಮನ್ ಆ ಕ್ಷೇತ್ರಗಳು ಹೆಚ್ಚು ಮಾಡ್ರೆ ಲೋಕಸಭೆ ಒಳಗೆ ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 543 ಪ್ರೆಸೆಂಟ್ ಅದಾರ. ಬಟ್ ಮ್ಯಾಕ್ಸಿಮಮ್ ಎಷ್ಟಿತ್ತು ಅಂದ್ರೆ 550 ತನ ಇತ್ತು. ಇದು ನೆನಪಿಟ್ಕೋರೆ. ಡಿಲಿಮಿಟೇಷನ್ ರೆಕಮೆಂಡ್ ಮಾಡಿದ್ದ ಲೋಕಸಭೆ ಒಳಗೆ ಕ್ಷೇತ್ರಗಳು ಎಷ್ಟು ಅದಾವ ಹೇಳಿಕೆ ಒಳಗೆ ಕೊಟ್ಟಾಗ ಎಲ್ಲರ 543 ಹಾಕಿರ ತಪ್ಪಕತ್ತೆ. ಯಾಕಂದ್ರೆ ಡಿಲಿಮಿಟೇಷನ್ ರೆಕಮೆಂಡ್ ಮಾಡಿದ್ದು ಎಷ್ಟು ಅಂದ್ರೆ 550 ಸ್ಥಾನಗಳು ಇರ್ಬೋದು ಅಂದಾರ. ಬಟ್ ನಮ್ಮಲ್ಲಿ ಫುಲ್ಫಿಲ್ ಆಗಿದ್ದು ಎಷ್ಟು ಅಂದ್ರೆ 543 ಅದಾವ. 45 ಇದ್ದು ಅವು ಆಂಗ್ಲೋ ಇಂಡಿಯನ್ ಎರಡು ತೆಗೆದ ಮೇಲೆ ಏನಾಗೈತೆ ಅಂದ್ರೆ 43 ಅದಾವ. ಕ್ವಶನ್ ಗೊತ್ತಾತಲ್ಲ, ಡಿಲಿಮಿಟೇಷನ್ ರೆಕಮೆಂಡ್ ಮಾಡಿದ್ದ ಕ್ಷೇತ್ರಗಳು ಲೋಕಸಭೆ ಒಳಗೆ ಎಷ್ಟು ಬರ್ತಾವ ಅಂದ್ರೆ 550 ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಂತ ಕರಿತೀವಿ ನೋಡ್ರಿ. ರಾಜ್ಯಸಭೆ ಒಳಗೂ ಎಷ್ಟು ಇರ್ತದೆ ಅಂದ್ರೆ 250 ಹತ್ತೈತಿ. ಬಟ್ ಪ್ರೆಸೆಂಟ್ ಇದ್ದವ್ರು ಎಷ್ಟು ಅದಾರಲ್ಲಿ 238 ಏನೋ ಅದಾರಲ್ಲಿ, 250 ತನ ಐತೆ ಅಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂತ್. ಡಿಲಿಮಿಟೇಷನ್ ಹೇಳಿದ್ವಲ್ಲ ಲೋಕಸಭೆದಾತ. ರಾಜ್ಯಸಭೆ ಇದನ್ನು ವಿಧಾನಸಭೆಗೆ ಬಂದರೆ ಯಾವ ಆರ್ಟಿಕಲ್ ರೀ 170. ಇದಾದ್ಮೇಲೆ ಎಷ್ಟು ಸರಿ ಏನಾತ ಏನು ಕ್ಲಾಸ್ ರೀ ಕ್ಲಾಸ್ ಹೇಳತ್ತಿ 170 ಪೂರ್ತಿ ಅದಕ್ಕೆ ಬರ್ತದೆ. ಅದ್ರದ್ದು ಡಿಲಿಮಿಟೇಷನ್ ಅಂಡರ್ ರೆಕಮೆಂಡ್ ಮಾಡಕ್ಕೆ, ಹೌದಲ್ಲ. ಸಬ್ ಕ್ಲಾಸ್ 3 ಹೇಳತ್ತೆ. ಸಬ್ ಕ್ಲಾಸ್ 3 ಒಳಗೆ ಆ್ಯಡ್ ಮಾಡ್ತಾರೆ ಡಿಲಿಮಿಟೇಷನ್ ಒಳಗೆ ಕ್ಷೇತ್ರ ಮರು ವಿಂಗಡಣೆ ಆಗಿದೆ. 170 ವಿಧಾನಸಭೆಗೆ ಬರ್ತದನ ಪೂರ್ತಿ 173 170 ಕ್ಲಾಸ್ 3 170 ಕ್ಲಾಸ್ 3 ಅಲ್ಲ 173 ಹೇಳತ್ತೆ. ಇಲ್ಲಿ 170 ಕ್ಲಾಸ್ 3 ಅಲ್ಲ 82 ಮತ್ತು 170 ಕ್ಲಾಸ್ 3. 170 ಹತ್ತು ಕೊಟ್ಟರು ಹಾಕ್ರಿ, ನೆನಪಿಟ್ಕೋರೆ. ಇನ್ನು ಡಿಲಿಮಿಟೇಷನ್ ಸಲ್ಮಂದಿ ಎಲ್ಲರ 170 ಕ್ಲಾಸ್ ಹತ್ತು ಕೊಡಲ್ದು, ಬರೀ 170 ಕೊಟ್ಟಾಗ ಹಾಕಲ್ದು ಬರಬೇಡ. 170 ಬರ್ತೈತಿ, 82 ಬರ್ತದೆ. 82 ಬಂದ್ರೆ ಲೋಕಸಭೆಗೆ, 170 ಬಂದ್ರೆ ಆತ. ಈಗ ಡಿಲಿಮಿಟೇಷನ್ ಕಮಿಷನ್ ಎಷ್ಟು ಸರಿ ಮಾಡ್ಯಾರಂದ್ರೆ ನಮ್ಮ ಇಂಡಿಯಾದಾಗ 4 ಸರಿ. ಯಾವ ಹೇಳ್ರಿ 4 ಸರಿ? 52, 62, 72. ಇದು ಕನ್ಫ್ಯೂಸ್ ಆಗತ್ತಲ್ಲ. ಒಂದೊಂದು ಕಡೆ ಕೊಟ್ಟಾರ 63, 73 ಕೊಟ್ಟಾರ. ಕನ್ಫ್ಯೂಸ್ ಆಗಬೇಡ್ರಿ. 62, 72 ಕೊಟ್ಟರು, ಒಂದೊಂದು ಕಡೆ 63, 73 ಕೊಟ್ಟಾರ. ಮತ್ತು ಯಾವುದಿದ್ರು ಫಿಕ್ಸ್ ಮಾಡೋದು ಕೀ ಆನ್ಸರ್ ಯಾವ್ದ್ರೋಗ? UPSC ಕೀ ಆನ್ಸರ್ ಎಷ್ಟು ಕೊಟ್ಟಾನ? 62 ಕೊಟ್ಟಾನ, 63 ಕೊಟ್ಟಾನ? ಅಲ್ಲ UPSC ಕೀ ಆನ್ಸರ್ 63 ಕೊಟ್ಟಾನ. 63ಕ್ಕೆ ಇಟ್ರೆ ಫಿಕ್ಸ್ ಆಗ್ರಿ UPSC ಕೀ ಆನ್ಸರ್ ಇದ್ರು. ಓಕೆ, ಅವು 52, 2002, 1952, 63, 73, 2002. ಈಗ ಇದನ್ನು 73ರಿಂದ 2002 ತನಕ ಫ್ರೀಸ್ ಮಾಡಿದ ಅಮೆಂಡ್ಮೆಂಟ್ ಯಾವ್ದತ್ತು ಹೇಳಿದ್ದೀನಿ ರೀ? 42ನೇ ಅಮೆಂಡ್ಮೆಂಟ್. ಆಮೇಲೆ 2002ರಿಂದ 26 ತನಕ ಫ್ರೀಸ್ ಮಾಡಿದ್ದ ಯಾವ್ದ? 84th. ಇನ್ನೊಂದು ಅಮೆಂಡ್ಮೆಂಟ್ ಬರ್ತೈತಿ ಇದಕ್ಕೆ, ಯಾವ್ದಂದ್ರೆ 87th ಅಮೆಂಡ್ಮೆಂಟ್. ಏನು ಹೇಳ್ತೈತಿ ಹೇಳ್ರಿ? ಇದು ನಿನ್ನ ಹೇಳಿದ್ದಿಲ್ಲ 87th ಅಮೆಂಡ್ಮೆಂಟ್. 87th ಅಮೆಂಡ್ಮೆಂಟು ಇದಕ್ಕೆ ಸಂಬಂಧಿಸೈತಿ ಡಿಲಿಮಿಟೇಷನ್ಗೆ. ಎದ್ರ ಸಲ್ಮಂದ್ ಕೇಳ್ಬೋದು. SC ST ಅಲ್ಲೋ 87th. ಎಸ್ 2 ಗೊತ್ತಾದ್ವಾ? ಒಂದೇದು ಡಿಲಿಮಿಟೇಷನ್ 2 ಸರಿ ನೇಮಕ ಮಾಡ್ರ ಅಂದ್ರೆ 4 ಸರಿ. ಯಾವಾಗಿಂದ ಸ್ಟಾರ್ಟ್ ಎದಕ್ಕೆ ಮಾಡ್ತಾರೆ ಅಂದ್ರೆ 1950ರಾಗ ಕಾನ್ಸ್ಟಿಟ್ಯೂಷನ್ ಏನು ಬರ್ತೈತಲ್ಲ ಅವಾಗಿಂದ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಮಾಡ್ಕೊತ ಬರ್ತಾರೆ. ಯಾವಾಗಿಂದ ಅಂದ್ರೆ ಇದನ್ನು 52, 63, 73, 2002 ಆಗೈತಲ್ಲ 4 ಸರಿ ಆಗೈತಿ. 73ರಿಂದ 2002 ತನಕ ಫ್ರೀಸ್ ಮಾಡಿದ್ದು ಯಾವ್ದತ್ತು ಗೊತ್ತಾತ? 42. 2002ರಿಂದ ಈಗ 26 ನ್ಯೂಸ್ನಾಗ ಆಕೈತಾರೆ 26 ತನಕ ಫ್ರೀಸ್ ಐತಿ. ಯಾವುದಂದ್ರೆ 84ನೇ ಅಮೆಂಡ್ಮೆಂಟ್. ಇನ್ನು 87ನೇ ಅಮೆಂಡ್ಮೆಂಟ್ ಏನು ಹೇಳ್ತೈತೆ ಅಂದ್ರೆ 1991ರಾಗ ಸೆನ್ಸಸ್ ಆಗಿರ್ತೈತಿ. ಅದಾದ್ಮೇಲೆ 2001ರಾಗ ಸೆನ್ಸಸ್ ಆಕತ್ರಿ. ಬಟ್ ಅವ್ರ 1991 ಸೆನ್ಸಸ್ ಬೇಡ, 2001 ಸೆನ್ಸಸ್ ಪ್ರಕಾರನ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡತ್ ಹೇಳಿದ್ದು ಯಾವ್ದು ಅಮೆಂಡ್ಮೆಂಟ್ ಅಂದ್ರೆ ಕನ್ಫ್ಯೂಸ್ ಆಗಲಿಲ್ಲ. ಗೊತ್ತಾತಲ್ಲ ಏನು ಹೇಳಿದ್ರೆ ಅಂದ್ರೆ 82 ಆರ್ಟಿಕಲ್ ಒಳಗೆ ಏನು ಹೇಳ್ತಾರೆ ಅಂದ್ರೆ ಪ್ರತಿ 10 ವರ್ಷಕ್ಕೆ ಏನು ಸೆನ್ಸಸ್ ಆಕತ್ತಲ್ಲ ಪ್ರತಿ ಸೆನ್ಸಸ್ ಆದ್ಮೇಲೆ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡ್ಬೇಕಂತ ಹೇಳಿರ್ತಾರೆ ಆರ್ಟಿಕಲ್ ಒಳಗೆ. ಕರೆಕ್ಟಾ? ಅದು 10 ವರ್ಷದ ಹಾಕೋತ್ ಬಂದಿತ್ತು. 1973 ಆದ್ಮೇಲೆ 82 ಮತ್ತು 92ರಾಗ ಆಗಿಲ್ಲ ಡಿಲಿಮಿಟೇಷನ್. 20 ವರ್ಷ ಗ್ಯಾಪ್ ಕೊಟ್ಟಿದ್ರು. ಕೊಟ್ಟ ಮೇಲೆ ಏನು ಮಾಡಿದ್ರೆ 91ರಾಗ ಸೆನ್ಸಸ್ ಆಗಿರ್ತದೆ 10 ವರ್ಷದತ್ತ. ಆ ಸೆನ್ಸಸ್ ಪ್ರಕಾರ ಏನು ಮಾಡಿರ್ತಾರೆ ಅಂದ್ರೆ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡ್ಬೇಕಂದಿರ್ತಾರೆ. ಬಟ್ 87th ಅಮೆಂಡ್ಮೆಂಟ್ ಏನು ಮಾಡ್ತಾರೆ ಅಂದ್ರೆ ಅದ್ರೊಳಗೆ ಅಲ್ಟರ್ ಮಾಡ್ತಾರೆ. ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡ್ರೆ 2001 ಸೆನ್ಸಸ್ ಪ್ರಕಾರ ಮಾಡಂದಿರ್ತಾರೆ. ಗೊತ್ತಾತಲ್ಲ? 3 ಅಮೆಂಡ್ಮೆಂಟ್ ಹೇಳಿ ನೋಡಿ. 42, 84, 87. 87 ಆದಮೇಲೆ 89ನೇ ಅಮೆಂಡ್ಮೆಂಟ್ ಇದಕ್ಕೆ ಸಂಬಂಧಿಸೈತೆ ಹೇಳ್ರಿ.
ಇದನ್ನು ಕೇಳ್ಯಾನ ಒಮ್ಮೆ 89ನೇ ಅಮೆಂಡ್ಮೆಂಟ್ ಕೇಳ್ಯಾರ ನೋಡ್ರಿ, ಎದ್ರ ಸಲ್ಮಂದ್ ಹೇಳ್ರಿ? SC ST ಹಾಂ ಎಸ್, ಬೈಫರ್ಕೇಶನ್ ಆಫ್ SC ST ಕಮಿಷನ್. ನಾವು ಈಗ SC ST ಅಂತ ಯಾವ್ದಕ್ಕೆ ಕತ್ತೀವಿ ಅಂದ್ರೆ, ಯಾವಾಗ ನಾವು ಕನ್ಸಿಡರ್ ಮಾಡಿರಿ SC ST ಅಂತ ಕರಿತೀವಲ್ಲ, ಮೊದಲು ಹೆಂಗಿತ್ತಂದ್ರೆ 89th ಅಮೆಂಡ್ಮೆಂಟ್ ಬರುತ್ತಾನ ಹೆಂಗಿತ್ತಂದ್ರೆ SC ST ಅಂತ ಎರಡು ಕೂಡ ಒಂದೇ ಆಯೋಗ ಅತ್ತಿತ್ತ. ಅದನ್ನು 89ದಾಗ ಏನು ಮಾಡ್ತಾರೆ, SC ಬೇರೆ ST ಬೇರೆ ಅಂತ ಡಿವೈಡ್ ಮಾಡ್ತಾರೆ. SCಗೆ ಯಾವ್ದು ಅಮೆಂಡ್ಮೆಂಟ್ ಇದನ್ನು ಆರ್ಟಿಕಲ್ ಕೊಡ್ತಾರೆ? 338 ಕೊಡ್ತಾರೆ. STಗೆ ಯಾವ್ದು ಕೊಡ್ತಾರೆ? ಅದ್ರ ಸಂಬಂಧ ಈಗ ನಮ್ಗೆ ಕಾಮನ್ ಆಗಿ ಮಾತಾಡೋ ನೋಡ್ರಿ ಏನತ್ತೀವಿ ಅಂದ್ರೆ SC ST ಅತ್ತೀವಲ್ಲ, ಅದು ಕೂಡ ಎದಕ್ಕೆ ಕರಿತಿದ್ದಂದ್ರೆ ಮೊದಲು SC ST ಆಯೋಗ ಅಂತ ಇತ್ತು. ಬಟ್ ಪ್ರೆಸೆಂಟ್ ಹೆಂಗೈತಿ, SC ಆಯೋಗ ಬೇರೆ ST ಆಯೋಗ ಬೇರೆ ಅದಾವೆ. ಎರಡು ಯಾವ ಆರ್ಟಿಕಲ್ ಅಂದ್ರೆ 338 ಮತ್ತು 338A 338B ಬಂದ್ರೆ OBC. ಈಗ ನೆನಪಿಟ್ಕೋರಿ, SC ST ಇದು ಬಂದಾಗ ಲೋಕಸಭೆ ಒಳಗೆ ಮತ್ತು ವಿಧಾನಸಭೆ ಒಳಗೆ ಮೀಸಲಾತಿಗಳನ್ನ ಕೊಡ್ತೀವಿ. ಆ ಮೀಸಲಾತಿಗಳು ಇನ್ಕ್ರೀಸ್ ಮಾಡ್ಕೋತ ಬರ್ತಾರೆ 10 ವರ್ಷಕ್ಕೆ. ಹಿಂಗೆ ಮಹಿಳಾ ಅಧಿನಿಯಮ ಬಂದಾಗ ಎಲ್ಲರ ಜಾರಿಗೆ ಬಂದ್ರೆ 15 ವರ್ಷ ಬರ್ತೈತೆ ಅಂದಿದ್ರಲ್ಲ, SC ST ಇದು ಮೊದಲು ಏನು ನಮ್ಮಲ್ಲಿ ವಿಧಾನಸಭೆ ಮತ್ತು ಇದನ್ನು ಲೋಕಸಭೆ ಮಾಡಿದ್ರಲ್ರಿ ಕಾನ್ಸ್ಟಿಟ್ಯೂಟ್ ಮಾಡಿದಾಗ, ಅವಾಗ ನಡೆದ ಏನು ಮಾಡ್ರಿ ಅಂದ್ರೆ SCಗೆ ಮತ್ತು STಗೆ ಮೀಸಲಾತಿ ಕೊಡ್ಬೇಕಂದಿದ್ರು. ಇದು SC ST ಮೀಸಲಾತಿ ಅದಕ್ಕಿಂತ ಟೆಂಪ್ರವರಿ ಮೀಸಲಾತಿ ಅಂತ ಕರೀತಾರೆ. ಯಾವಾಗ ಬೇಕಾದ ತೆಗಿಬೋದು. ಮೊದಲು ಸ್ಟಾರ್ಟ್ ಮಾಡಿದಾಗ 10 ವರ್ಷದಿಂದ ಸ್ಟಾರ್ಟ್ ಮಾಡಿರಿ. 1960ರಾಗ ಯಾವ ಅಮೆಂಡ್ಮೆಂಟ್ ಮಾಡಿದ್ರ ಗೊತ್ತಾತಲ್ಲ? ಮೊದಲು ಹೇಳತ್ತಿದ್ದು ಏನಂತ ಗೊತ್ತಾತ, ಲೋಕಸಭೆ ಒಳಗೆ ಮತ್ತು ವಿಧಾನಸಭೆ ಒಳಗೆ ಅಷ್ಟ ಮೀಸಲಾತಿಗಳು ಇರ್ತಾವ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಒಳಗೆ ಮೀಸಲಾತಿಗಳು ಇರಂಗಿಲ್ಲ. ಕರ್ನಾಟಕದಿಂದ 28 ಲೋಕಸಭಾ ಕ್ಷೇತ್ರಗಳದಾವಲ್ಲ, ಅದರೊಳಗೆ SC STಗೆ 2 ಮೀಸಲಾತಿ ಅದಾವೆ. ಯಾವ ಹೇಳ್ರಿ? STಗೆ ಅದಾವಲ್ಲ, ಬಳ್ಳಾರಿ ಮತ್ತು ರಾಯಚೂರು ಮೀಸಲಾತಿ ಐತಲ್ಲ. ಹಿಂಗೇನು ಮೀಸಲಾತಿಗಳು ಕೊಟ್ಟಿರ್ತೀವಲ್ಲ SC STಗೆ, ಇದು ಎಷ್ಟು ಸರಿ ಕೊಡ್ತಾರೆ ಅಂದ್ರೆ 10 ವರ್ಷದ ತನಕ ಕೊಡ್ತಾರೆ. 1960ರಾಗ ಸ್ಟಾರ್ಟ್ ಮಾಡ್ತಾರೆ. 10 ವರ್ಷ ಅಂತ. ಫಸ್ಟ್ 10 ವರ್ಷದ ಹೇಳ್ರಿ ನೋಡು. ಯಾವಾಗ? 8ನೇ ಅಮೆಂಡ್ಮೆಂಟ್ ಪ್ರಕಾರ ಫಸ್ಟ್. ಸೆಕೆಂಡ 23 ಹೇಳಿದ್ವಲ್ಲ, ನೆನಪಾರ? 8, 23, 45, 62 ಕರೆಕ್ಟಾ? 8, 23, 45, 62, 79. 79 ಆದ್ಮೇಲೆ 95 ಆದ್ಮೇಲೆ 104 ರೀಸೆಂಟಾಗಿ ಆಗೈತಲ್ಲ. 104ನೇ ನೆನಪೈತಲ್ಲ. ಇನ್ನೊಂದು ಏನು ಮಾಡ್ತಾರೆ ಅದ್ರೊಳಗೆ? ಆಂಗ್ಲೋ ಇಂಡಿಯನ್ ರದ್ದತಿ ಮಾಡಿದ್ದು 104. 105 ಬಂದ್ರೆ OBCಗೇನು? ಇವು ಎರಡು ಕನ್ಫ್ಯೂಸ್ ಮಾಡ್ತಿರ್ತಾರೆ ನೋಡ್ರಿ ಕ್ವಶನ್ದಾಗ ಮಾಡಾಗ. 102 ಮತ್ತು 105 ಆರ್ಟಿಕಲ್ ಅದಲ್ಲ, ಎರಡೂ ಕನ್ಫ್ಯೂಸ್ ಆಗಬೇಡ್ರಿ. ಎರಡು OBCಗೆ ಸಂಬಂಧ ಬರ್ತಾವೆ. ಈಗ ಆರ್ಟಿಕಲ್ ಮ್ಯಾಲೆ OBC ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ತಿದ್ದುಪಡಿಗಳದಾವ ಅಂತ ಕೇಳ್ಬೋದ. ಅದ್ರ 102 ಅಮೆಂಡ್ಮೆಂಟ್ ಮತ್ತು 105 ಐತ್ಲ, ಎರಡು ಅದಕ್ಕೆ ಸಂಬಂಧಿಸಿರ್ತಾವೆ. ಬಟ್ 102ದಾಗ ಏನು ಡಿಫ್ರೆನ್ಸ್ ಹೇಳ್ರಿ? 102ದಾಗ ಏನು ಮಾಡ್ತಾರೆ? ಆಯೋಗ ಸ್ಥಾಪನೆ ಮಾಡ್ತಾರೆ. ಯಾವ ಆರ್ಟಿಕಲ್ ಅಂಡ್ರ ಅಂದ್ರೆ 338B ಅಂಡರ ಆಯೋಗ ಸ್ಥಾಪನೆ ಮಾಡಿದ್ದು ಅಷ್ಟ ಬಂದ್ರೆ 102. 105 ಬಂದ್ರೆ ಎಸ್. ಇದು ನೆನಪಿಟ್ಕೋರು. OBC ಸೇರಿಸೋ ಅಧಿಕಾರ ಯಾರಿಗೆ ಕೊಡ್ತಾರಂದ್ರೆ ಗವರ್ನರ್ಗೆ, ರಾಜ್ಯಪಾಲಗೆ. ಮೊದಲು ಯಾರು ಸೇರಿಸ್ತಿದ್ರಂದ್ರೆ ರಾಷ್ಟ್ರಪತಿಗೆ. ಈಗ SC STಗೆ ಇದು ಕುರುಬ್ರನ್ನ ST ಸೇರಿಸ್ಬೇಕನ್ನತ್ತಾರಲ್ಲ, ಅದನ್ನ ಸೇರಿಸ್ಬೇಕಾರೆ ಇಲ್ಲಿ ರಿಸರ್ಚ್ ಮಾಡಿ ಎಲ್ಲಿ ಕಳಿಸ್ಬೇಕಂದ್ರೆ ರಾಷ್ಟ್ರಪತಿಗೆ ಕಳಿಸ್ಬೇಕು. ಅವ್ರು ರಾಷ್ಟ್ರಪತಿ ಒಪ್ಪಿಗೆ ಸಿಕ್ಕರೆ ಅಷ್ಟೇ ST ಕಾಸ್ಟ್ನಾಗ ಸೇರ್ತಾರೆ. ಬಟ್ ಮೊದಲು ಇದನ್ನು OBCದು ಹೆಂಗಿತ್ತಂದ್ರೆ ರಾಷ್ಟ್ರಪತಿನೇ ಕೊಡ್ತೀರ. ಬಟ್ OBCಗೆ ಪ್ರೆಸೆಂಟ್ ಏನು ಮಾಡ್ಯಾರ 105ನೇ ಅಮೆಂಡ್ಮೆಂಟ್ ಪ್ರಕಾರ ಅಂದ್ರೆ ರಾಜ್ಯಗಳಿಗೆ ಅದರ ಅಧಿಕಾರ ಕೊಟ್ಟಾರ. ಗವರ್ನರ ಡೈರೆಕ್ಟ್ ಮಾಡ್ಬೋದು. 106 ಅದಲ್ಲ 106ನೇದು ಹೇಳಿಲ್ಲ. 106ನೇ ಅಮೆಂಡ್ಮೆಂಟ 106 ಮೀಸಲಾತಿ, ಮಹಿಳಾ ವಂದನ ಅಧಿನಿಯಮದ ಮೀಸಲಾತಿ. ಓಕೆ, ನೆಕ್ಸ್ಟ್ ಇದು ಹೇಳ್ರಿ. ಟೈಡ್ಸ್ ಆಫ್ ಟೈಮ್ಸ್ ಯಾರ್ದು ಬುಕ್ ಇದೆ? ಸುಧಾಮೂರ್ತಿ. ಇದು ಟೈಡ್ಸ್ ಆಫ್ ಟೈಮ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬಂದ್ರೆ ಇದು ನೆನಪಿಟ್ಕೋರಿ. ನಮ್ದು ಇದ್ರ ಪ್ರಸ್ತಾವನೆ ಮೇಲೆ ಕೇಳ್ತಿರ್ತಾರಲ್ಲ, ಸ್ಟಾರ್ಟ್ ಆಗತ್ತಲ್ಲ, ನಾವು ಭಾರತದ ಪ್ರಜೆಗಳಾದ ನಾವು ಅದಕ್ಕೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬುಕ್ ಬರ್ದಾರೆ. ರೀಸೆಂಟಾಗಿ ಯಾರ್ದಿದ ಕೇಳ್ಬೋದು? TM ಶಶಿ ತರೋದಲ್ಲ, TM ಕೃಷ್ಣ. ಇವೆರಡು ರೀಸೆಂಟಾಗಿ ನ್ಯೂಸ್ನಾಗ ಅದಾವೆ. ಟೈಡ್ಸ್ ಆಫ್ ಟೈಮ್ಸ್ ಯಾರ್ದು ಬರ್ತೈತೆ ಅಂದ್ರೆ ಸುಧಾಮೂರ್ತಿ ಇದು. ಆಮೇಲೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬಂದ್ರೆ ಕೃಷ್ಣ, TM ಕೃಷ್ಣ ಅಂತ ನೆನಪಿಟ್ಕೋರಿ. ನೆಕ್ಸ್ಟ್ ಎಲ್ನಿನೋ ರೀಸೆಂಟಾಗಿ ನ್ಯೂಸ್ನಾಗಿತ್ತು ನೋಡಿ. ಎಲ್ನಿನೋ ಯಾವ ಒಂದು ಸಾಗರದಾಗ ಬರ್ತೈತಿ? ಪೆಸಿಫಿಕ್. ಎಲ್ನಿನೋ ಸ್ಪ್ಯಾನಿಷ್ ಭಾಷೆ ಒಳಗೆ ಏನತ್ತಾರಂದ್ರೆ ಬೇಬಿ ಪುಟ್ಟ ಬಾಲಕ ಅಂತ ಕರೀತಾರೆ. ಎಲ್ನಿನೋ ಅಂದ್ರೆ ಎಂಥ ಪ್ರವಾಹ ಇದೆ? ಉಷ್ಣ ಪ್ರವಾಹ. ಲಾನಿನೋ ಅಂದ್ರೆ ಓಕೆ. ಪಹಾಡೋಂಕ ಗೌರವ್ ಸ್ಕೀಮ್ ಹೇಳಿದ್ವಲ್ಲ, ಗುಡ್ಡುಗಾಡು ಪ್ರದೇಶಗಳಿಗೆ ಏನು ಮಾಡ್ಬೇಕಂದ್ರೆ ಕನೆಕ್ಟಿವಿಟಿ ಇಂಪ್ರೂವ್ ಮಾಡ್ಬೇಕಂತ ನೆನಪಿಟ್ಕೋರೆ. ಪಹಾಡೋಂಕ ಗೌರವ್ ಸ್ಕೀಮ್ ಅಂತ ಮಾಡ್ತಾರೆ. ದ್ವೀಪ್ ಶಕ್ತಿ ಎಕ್ಸಸೈಸ್ ಬಂದ್ರೆ ಯಾರು ಮಾಡ್ತಾರೆ? ಎಲ್ಲಿ ಮಾಡ್ತಾರೆ? ಅಂಡಮಾನ್ ನಿಕೋಬಾರ್ದಾಗ. ಎದಕ್ಕೆ ಮಾಡ್ತಾರೆ ಇದನ್ನ? ಯಾರು ಮಾಡ್ತಾರೆ? ಯಾರು ಕೂಡಿ? ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮೂರು ಕೂಡಿ ಎಲ್ಲಿ ಮಾಡ್ಯಾರ ಅಂದ್ರೆ ಅಂಡಮಾನ್ ನಿಕೋಬಾರ್ದಾಗ. ದ್ವೀಪ ಶಕ್ತಿ ಅಂತ ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳಿದ್ದು 20 cities ಟುವರ್ಡ್ಸ್ ಜೀರೋ ವೇಸ್ಟ್. UNEPದವ್ರು ಮಾಡಿದ್ದು. UNEP ಪ್ಲಸ್ ಯುನೈಟೆಡ್ ಹ್ಯಾಬಿಟಾಟ್ ಅಂತ ಬರ್ತೈತಿ. ಯಾವುದೊಂದು ಸಿಟಿ ಕನ್ಸಿಡರ್ ಮಾಡ್ರೆ ಕರ್ನಾಟಕದಿಂದ ಅಂದ್ರೆ ಕರ್ನಾಟಕದಿಂದ ಇಂಡಿಯಾದಿಂದ ವರ್ಕಾಲ ಎಲ್ಲಿ ಬರ್ತೈತಿ? ಕೇರಳ. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಕ್ವಾಂಟಮ್ ಕಂಪ್ಯೂಟರ್ ಮಾಡತ್ತಾರ. ಎಲ್ಲಿ ಬರ್ತೈತಿ? ಅಮರಾವತಿ. ಎಲ್ಲಿ?
ಯಾಕಂದ್ರೆ ಅಮರಾವತಿ ಮಹಾರಾಷ್ಟ್ರದಾಗೂ ಬರ್ತೈತಿ, ಅಮರಾವತಿ ಆಂಧ್ರದಾಗ ಬರ್ತೈತಿ. ಆಂಧ್ರ ಬರೋದು ಅಮರಾವತಿದಾಗ ಏನ ಫಸ್ಟ್ ಕ್ವಾಂಟಮ್ ಕಂಪ್ಯೂಟರ್. ಮಹಾರಾಷ್ಟ್ರದ ಅಮರಾವತಿ ಅದಕ್ಕೆ ನ್ಯೂಸ್ನಾಗಿತ್ತು. ಯಾವ ಯೋಜನೆ ಒಳಗೆ ಬರ್ತದೆ? PM ಮಿತ್ರ ಒಳಗೆ ಮಹಾರಾಷ್ಟ್ರದ ಅಮರಾವತಿ ಬರ್ತದಲ್ಲ. ಇದು ಎರಡು ಕನ್ಫ್ಯೂಸ್ ಆಗ್ಬೇಡ್ರೆ. ಡೈರೆಕ್ಟ್ ಇಲ್ಲಾರ PM ಮಿತ್ರ ಒಳಗೆ ಆಂಧ್ರ ಪ್ರದೇಶದಿಂದ ಅಮರಾವತಿ ಹೊಂದಿಸಿ ಬೇರೆದಾಗ ಕೊಟ್ಟಾಗ ಆಂಧ್ರ ಪ್ರದೇಶ ತಾಕ್ಬೇಡ್ರಿ. ಆಂಧ್ರ ಪ್ರದೇಶದಾಗಿಲ್ಲ. PM ಮಿತ್ರ ಎಷ್ಟು ಕಡೆ ಮಾಡ್ಯಾರಂದ್ರೆ 7 ಕಡೆ. ನೆನಪೈತಲ್ಲ? ಗುಜರಾತ್ದಿಂದ ಯಾವ್ದ? ನವಸಾರಿ. ಗುಜರಾತ್ ಆದ್ಮೇಲೆ ಮಹಾರಾಷ್ಟ್ರದಿಂದ ಅಮರಾವತಿ. ಮಹಾರಾಷ್ಟ್ರ ಆದ್ಮೇಲೆ ತಳಗೆ ಯಾವ್ದು? ಕರ್ನಾಟಕದಿಂದ ಕಲಬುರ್ಗಿ. ಈ ಕಡೆ 3 ಅದು, ಇನ್ನು 4 ಈ ಕಡೆ ಹೇಳ್ತಾರೆ. ಈ ಕಡೆ 2 ಬರ್ತಾವೆ, ಮ್ಯಾಲೆ 2 ಬರ್ತಾವೆ. ಹೇಳ್ರಿ. ಈ ಕಡೆ ತಮಿಳ್ನಾಡ್ದ ವಿರುಧನಗರ, ಅದಾದ್ಮೇಲೆ ತೆಲಂಗಾಣದ ವಾರಂಗಲ್, ಇಲ್ಲಿ ಅದು ಅಲ್ಲ. ಇನ್ನಾದ್ಮೇಲೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದಿಂದ ಯಾವ್ದ? ಲಕ್ನೋ. ಮಧ್ಯಪ್ರದೇಶದಿಂದ ದಾರ್. ರೀಸೆಂಟಾಗಿ ಮಧ್ಯಪ್ರದೇಶ ದಾರ್ದಾಗ ಇನಾಗ್ರೇಟ್ ಮಾಡ್ತಾರೆ ನೋಡಿ. ಈ PM ಮಿತ್ರ ಯಾವ ಮಿನಿಸ್ಟ್ರಿ ಅಂಡ್ರೆ ಬರ್ತೈತೆ ಅಂದ್ರೆ ಜವಳಿ. ಈಗ ಜವಳಿ ಮಿನಿಸ್ಟ್ರಿದಾಗ ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಒಂದು ಸ್ಕೀಮ್ ತರ್ತಾರೆ. ಎದ್ರ ಸಲ ಅಂದ್ರೆ ಜಗತ್ತಿಗೆ ನಮ್ದು ಹ್ಯಾಂಡ್ಲೂಮ್ಗಳನ್ನ ಪಬ್ಲಿಷ್ ಮಾಡ್ಬೇಕಂತೇಳಿ. ಯಾವ್ದು ಹೇಳಿ? ಯಾವ್ದ? ಇದು ಜವಳಿಗೆ ಸಂಬಂಧ ಇರ್ತೈತಿ. ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ದವರು ತರ್ತಾರೆ. ಹೇಳ್ರಲ್ಲ, ಮೊನ್ನೆ ಹೇಳಿದ್ವಲ್ಲ, ನೆನಪಾರೈತಿ? ವಿಶ್ವಸೂತ್ರ. ಅದು ಹೆಸರಿನಾಗ ಐತೆ ನೋಡಿ. ವಿಶ್ವಸೂತ್ರ ಅಂದ್ರೆ ಏನ? ಜಗತ್ತಿಗೆ ಏನು ತೋರಿಸ್ಬೇಕಂದ್ರೆ ನಮ್ಮ ಇಂಡಿಯಾದಿಂದ ಹ್ಯಾಂಡ್ಲೂಮ್ ಕೈಮಗ್ಗಗಳನ್ನ ಏನು ರೆಡಿ ಮಾಡ್ತೀವಲ್ಲ ಆ ಜಗತ್ತಿಗೆ ಇದನ್ನ ಮಾಡ್ಬೇಕಂತ ಹೇಳಿ ಯಾವ್ದು ತಂದಾರಂದ್ರೆ ವಿಶ್ವಸೂತ್ರ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಇದು? ಟೆಕ್ಸ್ಟೈಲ್, ಜವಳಿ ಮಿನಿಸ್ಟ್ರಿ, 2 ಒಂದು ಕರೆಕ್ಟ್. ನೆಕ್ಸ್ಟ್ ಏನತ್ತ? ದಿಶಿಕಾ ಅನ್ನೋದು ಮಾಸ್ಕೆಟ್ ಎದ್ರದ್ದು ಹೇಳು. ಯಾವ್ದ? ಎಸ್, ಅದು ದಿಶಾ ಪ್ರೋಗ್ರಾಮ್ದ. ದಿಶಿಕಾ ಅನ್ನೋದು ಮಾಸ್ಕೆಟ್ ಎದ್ರ ಸಲ್ಮಂದ್ ಇಟ್ಟಾರಂದ್ರೆ ನ್ಯಾಯ ಸೇತು ಅಂತ ಐತ್ಲ, ಅದ್ರ ಚಾಟ್ ಬೋರ್ಡ್ ಸಲ್ಮಂದ್ ಇಟ್ಟಾರ. ಇದು ಹೇಳ್ರಿ. ಯಶೋಧ ಮತ್ತು ಕೃಷ್ಣ ಪೇಂಟಿಂಗ್, ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಪೇಂಟಿಂಗ್, ರಾಜಾ ರವಿ ವರ್ಮ. ನೆಕ್ಸ್ಟ್ ಇದು ರೀಸೆಂಟಾಗಿ ಅರಿದ್ಮನ್ ಅಂತ ಬರ್ತದೆ. ಇದು ಅರಿದ್ಮನ್ ನ್ಯೂಸ್ನಾಗಿತ್ತು. ಎದ್ರ ಸಲ್ಮಂದ್ ರೀ? ಅರಿದ್ಮನ್ ನ್ಯೂಕ್ಲಿಯರ್ ಸಬ್ಮರೀನ್. ಯಾವ ಕ್ಲಾಸ್ ಸಬ್ಮರೀನ್ಸ್ದಾಗ ಬರ್ತದೆ ಇದು? ಅರಿಯಂತ್ ಕ್ಲಾಸ್ ಸಬ್ಮರೀನ್ಸ್ದಾಗ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವನ್ನ? ವಿಶಾಖಪಟ್ಟಣಮ್ದಾಗ. 4 ಯಾವ ಬರ್ತಾವೆ ಅರಿಯಂತ್ ಕ್ಲಾಸ? ಅರಿಯಂತ, ಅರಿಗಾಟ, ಅರಿಯಂತ, ಅರಿಗಾಟ, ಅರಿದಮನ, ಅರಿಸುದನ್. ನೆನಪಿರ್ತಾವಲ್ಲ ಅರಿಸುದ. ಇವು ಎಂಥವ ಸಬ್ಮರೀನ್ಸ್ ಅಂದ್ರೆ ನ್ಯೂಕ್ಲಿಯರ್ ಸಬ್ಮರೀನ್. ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರ? ವಿಶಾಖಪಟ್ಟಣಂ. ರೀಸೆಂಟಾಗಿ ಸಂಶೋಧಕತ್ ನ್ಯೂಸ್ನಾಗಿತ್ತು. ಇದು ಎಂಥ ಸಬ್ಮರೀನ್ಸ್ ರೀ? ಎಷ್ಟನೇ ಸಬ್ಮರೀನ್ಸ್? ಯಾವ್ದ? 4th ಸರ್ವೆ ಸಬ್ಮರೀನ್ಸ್ ಅಲ್ಲ, ಸರ್ವೆ ವೆಸಲ್ ಅಂತ ಕರಿತೀವಿ. 4th. ಇದು ಯಾವ ಕ್ಲಾಸ್ನೇ ಬರ್ತಾವೆ? ಯಾವ ಕ್ಲಾಸ್ನೇ ಬರ್ತಾವೆ? ಸಂದಾಯಕ ಕ್ಲಾಸ್. ಸಂದಾಯಕ ಕ್ಲಾಸ್ನೇ 4. ಸಂದಾಯಕ, ಇಕ್ಷಕ, ನಿರ್ದೇಶಕ, ಸಂಶೋಧಕ 4th ಸರ್ವೆ ವೆಸಲ್ ರೀಸೆಂಟಾಗಿ ಲಾಂಚ್ ಮಾಡ್ಯಾರ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಇವ? ಗಾರ್ಡನ್ ರಿಚ್. ನೆನಪಿರ್ತಾವಲ್ಲ? ಈಗ ರೀಸೆಂಟಾಗಿ ನ್ಯೂಸ್ನಾಗಿದ್ದು ಕೇಳ್ತಾರೆ ನೋಡಿ ಡೈರೆಕ್ಟ್. ನೆಕ್ಸ್ಟ್ ಇದು ಹೇಳ್ರಿ. ರೀಸೆಂಟಾಗಿ ಯಾವ ಒಂದು ಕಂಟ್ರಿ ಒಳಗೆ ಅರ್ತ್ ಕ್ವೇಕ್ ಆಗಿದ್ದ ಸಲ್ಮಂದಲ್ಲಿ ಎಲ್ಲ ಏನೋ ಫ್ಲೋಟಿಂಗ್ ಲೈಟ್ಸ್ ಸೀನ್ ಆಗ್ಯಾವತ್ತು. ಯಾವ ಒಂದು ಕಂಟ್ರಿ ಒಳಗೆ ಹೇಳ್ರಿ? ಇದು ಯಾವುದಂದ್ರೆ ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು ಕಂಟ್ರಿ ಐತ್ರಿ. ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನ. ಎಲ್ಲಿ? ಆಪ್ಷನ್ 3 ಕೊಟ್ಟನಲ್ಲ? 3ರಾಗ ಒಂದು ಹೇಳ್ರಿ. ಟರ್ಕಿ ಹೊಂದ್ಕೊಂಡಿಲ್ಲ ಇರಾನ್ ಜೋಡ? ಟರ್ಕಿದಾಗ ಆಗಿದ್ದು. ಇದು ರೀಸೆಂಟಾಗಿ ಭೂಕಂಪ ಆಗಿತ್ತು. ಎಲ್ಲಿ ಅಂದ್ರೆ ಟರ್ಕಿ ಒಳಗೆ. ಭೂಕಂಪ ಆದ್ರೆ ಹೆಂಗೆ ಮ್ಯಾಲೆ ಏನರ ಲಾವಾರಸಗಳದು ಏನು ಬರ್ತಿರ್ತಾವಲ್ಲ, ವಲ್ಕೇನೋ ಎರಪ್ಷನ್ ಆದ್ರೆ ಸೇಮ್ ಅಲ್ಲಿ ಭೂಕಂಪ ಅರ್ಥಕ್ವೇಕ್ ಆಗಿದ್ದಕ್ಕೆ ಏನಾಗಿತ್ತು ಅಂದ್ರೆ ಅವು ಲೈಟ್ಗಳು ಸೀನ್ ಆಗಿದ್ದು ಅತ್ತೆ. ಎಲ್ಲ ಫ್ಲೋಟಿಂಗ್ ಲೈಟ್ಸ್ ಅತ್ತೆ. ಹೆಂಗೆ ನಮ್ಮಲ್ಲಿ ಕಾಮನ್ ಬಿಲ್ ಕಾಣಿಸ್ತೈತಲ್ಲ ಸೇಮ್ ಅಲ್ಲಿ ಸಮುದ್ರ ಮೇಲೆ ಎಲ್ಲ ಕಡೆ ಲೈಟ್ ಸೀನ್ ಆಗಿತ್ತು. ಎಲ್ಲಿ ಅಂದ್ರೆ ಟರ್ಕಿ. ಅದು ಬಾರ್ಡರ್ ಹಂಚ್ಕೊಂಡಿದ್ದೈತಿ ಇರಾನ್ ಜೋಡ. ನೆನಪಿ? ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು ಹೇಳ್ರಿ. 7 ಬಡ ಬಡ. 7 ಯಾವ ಪಡ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇರಾಕ್. ನೆನಪಿರ್ತೈತಲ್ಲ? ನೆಕ್ಸ್ಟ್ ಇದು ಹೇಳ್ರಿ. ಇದು VB ರಾಮ್ಜಿ ಯೋಜನೆದು ಹೇಳಿದ್ನೆಲ್ಲ 4 ಪ್ರಯಾರಿಟಿ ರೀಸನ್ ಹೇಳ್ರಿ ನೋಡು. ಪ್ರಯಾರಿಟಿ ಏರಿಯಾಗಳ VB ರಾಮ್ಜಿದ. ಮತ್ತು ಮೊದಲೇನಿತ್ತಂದ್ರೆ ಮನ್ರೇಗಾ ಆತಿತ್ತ. ಮನ್ರೇಗಾದಿಂದ VB ರಾಮ್ಜಿ ಮಾಡ್ಯಾರಲ್ಲ. ವಿಶೇಷತೆ ಇದನ್ನ VB ರಾಮ್ಜಿ ಒಳಗೆ ಏನಂದ್ರೆ 4 ಪ್ರಯಾರಿಟಿ ಸೆಕ್ಷನ್ನ ಕನ್ಸಿಡರ್ ಮಾಡ್ಯಾರ. ಮೊದಲು ಮನ್ರೇಗಾದಾಗ ಯಾವ ಪ್ರಯಾರಿಟಿ ಹತ್ತಿದ್ದಿದ್ದಿಲ್ಲ, ಯಾವ ಬೇಕಾದ ಕೆಲಸ ಕೊಡ್ತಿದ್ರು. ಬಟ್ ಇದು ಏನೈತಲ್ಲ ಇದ್ರೊಳಗೆ ಇವು 4 ಪ್ರಯಾರಿಟಿ ಸೆಕ್ಷನ್ ಅದ ಅಂದ್ರೆ ಇದ್ರೊಳಗೆ ಕೆಲಸ ಕೊಡ್ಬೇಕಂತ ಆದ್ಯತೆ ಕೊಟ್ರೆ 4 ಹೇಳ್ರಿ. ಜಲ ಸಂರಕ್ಷಣೆ, ಗ್ರಾಮೀಣ ಮೂಲ ಸೌಕರ್ಯ ಹೇಳುತ್ತಾನ ಬಿಡಂಗಿಲ್ಲ. ಜಲ ಸಂರಕ್ಷಣೆ, ಗ್ರಾಮೀಣ ಮೂಲ ಸೌಕರ್ಯ. 3ನೇದ ಜೀವನೋಪಾಯ, ಲೈವ್ಲಿಹುಡ್ ಮಿಷನ್ ಅಂತ ಬರ್ತದೆ. ನೆನಪೈತಲ್ಲ? ಜೀವನೋಪಾಯ. ನೆಕ್ಸ್ಟ್ ಹವಾಮಾನ. 4 ನೆನಪಿರ್ತಾವ. ಪ್ರಯಾರಿಟಿ ಸೆಕ್ಷನ್. ಎಷ್ಟು ದಿನ ಕೆಲಸ ಕೊಡ್ತಾರೆ ಇದ್ರೊಳಗೆ? 125 ದಿನ. ಎಷ್ಟು ದಿನದಾಗ? 305 ದಿನದಾಗ. ವರ್ಷದಾಗ ಕೇಳ್ರಿ ನೆನಪಿಟ್ಕೋರಿ. ಎಲ್ಲರ ಹೇಳಿಕೆ ಟೈಪ್ನಾಗ ಕೊಟ್ಟಾಗ ಎಷ್ಟು ದಿನ ಪಾಸ್ ಕೊಟ್ಟಾರಂದ್ರೆ 60. ಇನ್ನೊಂದು ಏನಂದ್ರೆ ಇದು ಡಿಮ್ಯಾಂಡ್ ಬೇಸ್ಡ್ ಐತೋ ಇಲ್ಲೋ ಅಂದ್ರೆ ಬೇಡಿಕೆ ಆಧಾರಿತ ಉದ್ಯೋಗ ಕೊಡ್ತಾರ ಅಥವಾ ನಾರ್ಮಲಿಟಿ ಮೇಲೆ ಕೊಡ್ತಾರ? ಸಹಜಿ ಮೇಲೆ ಕೊಡ್ತಾರೆ. ಸಹಜೀಕರ ಅಂದ್ರೆ ಯಾವ್ದಕ್ಕೆ ಬೇಕಾದ ಇವು ಏನು 4 ಪ್ರಯಾರಿಟಿ ರೀಸನ್ ಅದಾವಲ್ಲ ಅದ್ರ ಮೇಲೆ ಕೊಡ್ತಾರೆ. ಬಟ್ MG ನರೇಗಾದ ಹಿಂಗೆ ಹೆಂಗಿತ್ತಂದ್ರೆ ಅದ್ರೊಳಗೆ ಬೇಡಿಕೆ ಯಾವ್ದು ಇರ್ತೈತಿಲ್ಲ ಆ ಕ್ಷೇತ್ರದಾಗ. ಈಗ ಬ್ಯಾಸ್ಗಿ ಟೈಮ್ನಾಗ ನೀರಿಂದ ಉದ್ಯೋಗ ಇರ್ತೇಳಿ ನೀರಿಂದ ಏನು ಸಂರಕ್ಷಣೆ ಮಾಡ್ತಿರ್ತಾರಲ್ಲ ಅದಕ್ಕೆ ಆಧಾರಿತ ಕೊಡ್ತಿದ್ರು ಕೆಲಸ. ಬಟ್ ಇದ್ರೊಳಗೆ ಹಂಗಿಲ್ರಿ. ಇವು 4 ಸೆಕ್ಟರ್ ಯಾವ ಒಂದು ಸೀಸನ್ದಾಗೂ ಸೆಲೆಕ್ಟ್ ಮಾಡ್ಬೋದು. ಯಾವ್ದಂದ್ರೆ VB ರಾಮ್ಜಿ. ನೆನಪಿರ್ತೈತಲ್ಲ? VB ರಾಮ್ಜಿ ಯಾವ ಇಯರ್ದಾಗ ಬರ್ತೈತಿ VB ರಾಮ್ಜಿ ಅಂದ್ರೆ? ನಾಳೆ ಕ್ವಶನ್ ಕೇಳಿದಾಗ
25, 26, 24 ಕೊಟ್ರ 25ರಾಗ ನೋಡಿ ನಾವು 26ರಾಗ ಅದೀವಿ, ಡಿಸ್ಕಷನ್ ಆಗೋದು 26ರಾಗ ಆಗೈತಿ ಪಾರ್ಲಿಮೆಂಟ್ದಾಗ. ಬಟ್ ಅದನ್ನ ತಂದಿದ್ದು ಯಾವಾಗ ಅಂದ್ರೆ 25ರಾಗ ರೀನೇಮ್ ಮಾಡಿರ್ತಾರೆ. ಅದನ್ನು ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತು MG ನರೇಗಾ 2009, ಬಟ್ ನರೇಗಾ ಅಟ್ ಬಂದ್ರೆ 2005 ನೆನಪಿರ್ತೈತಲ್ಲ. ಅದ್ರೊಳಗೆ ಎಷ್ಟು ದಿನ ಕೆಲಸ ಇತ್ತು ರೀ? 100. ಇದ್ರೊಳಗೆ ಇನ್ನೊಂದೇನು ನೋಡು, ಮೊದಲು ಏನು ಮಾಡ್ತಿದ್ದಾರೆ ಅಂದರೆ MG ನರೇಗಾ ಇತ್ತಲ್ಲ, ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಡ್ತಿದ್ದಿಲ್ಲ. ಅದು ಏನು ಮಾಡ್ತಿತ್ತಂದ್ರೆ ಬರೀ ಇದನ್ನು ಯಾವುದೋ ಕೆಲಸ ಇಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡ್ತಿಲ್ಲ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಆಗ್ತೈತೆ, ಪೇಮೆಂಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡ್ತೀರ. ಬಟ್ ಈ ಕಂಪ್ಲೀಟ್ ಸೇರಿ ಏನು ಮಾಡ್ಯಾರ ಅಂದರೆ ಎಷ್ಟು ಮಾಡ್ಯಾರ? 60-40. ಇದು ಕನ್ಫ್ಯೂಸ್ ಆಗಬೇಡ್ರಿ. ಅವಾಗೂ 60-40 ಇತ್ತು. ಬಟ್ ಅವಾಗ ಏನಿತ್ತಂದ್ರೆ ಏನು ಫಂಡ್ ಕೊಡ್ತಿದ್ರಲ್ಲ MG ನರೇಗಾದಾಗ ಕೆಲಸ ಮಾಡಿದವ್ರು ನಮ್ಮಲ್ಲಿ 379 ಇತ್ತು ಅಂತೇಳಿ. ಅದು ಪೂರ್ತಿ ಫಂಡ್ ಯಾರು ಕೊಡ್ತಿದ್ರು? ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿತ್ತು. ಬಟ್ ಈಗ ಪ್ರೆಸೆಂಟ್ ಏನು ಮಾಡ್ಯಾರ ಅಂದ್ರೆ, ಅವಾಗ ಬರೀ ಸೆಂಟ್ರಲ್ ಗೌರ್ಮೆಂಟ್ ಎದಕ್ಕೆ ರೊಕ್ಕ ಕೊಡ್ತಿತ್ತಂದ್ರೆ ಆ ಕೆಲಸ ಸ್ಟೇಟ್ ಗೌರ್ಮೆಂಟ್ ಎದಕ್ಕೆ ರೊಕ್ಕ ಕೊಡ್ತಿದ್ರೆ ಕೆಲಸ ಮಾಡೋಕೆ. ಈಗ ಸನಿಕಿ ಗುದ್ಲಿಯೋದು ಓದಿರ್ತಾರಲ್ಲ ಅವಕ್ಕೆ ಅಷ್ಟೇ ಯಾರು ರೊಕ್ಕ ಕೊಡ್ತಿರಂದ್ರೆ ಸ್ಟೇಟ್ ಗೌರ್ಮೆಂಟ್ ಫಂಡ್ ಮಾಡ್ತಿತ್ತು, ಉಳ್ಕಿದ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿರು. ಬಟ್ ಪ್ರೆಸೆಂಟ್ ಏನು ಮಾಡ್ಯಾರಂದ್ರೆ ವರ್ಕಿಂದು ಆಯ್ತು ಮತ್ತು ಏನು ಕೆಲಸ ಮಾಡೋಕೆ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರಲ್ಲ ಅದ್ರದ್ದು ಆಯ್ತು ಸೇರಿ ಏನಾಗೈತೆ ಅಂದ್ರೆ 60-40 ಆಗೈತೆ. ನಾರ್ತ್ ಈಸ್ಟರ್ನ್ ರೀಸನ್ದಾಗ ಬಂದ್ರೆ 90-10. ಆಲ್ಮೋಸ್ಟ್ ಎಲ್ಲ ಯೋಜನೆಗಳು ಕೊಟ್ಟಿರ್ತಾರಲ್ಲ, ಕೊಟ್ಟಾಗ ಎಲ್ಲರ ನಾರ್ತ್ ಈಸ್ಟ್ ಬಂದತ್ತೇಳಿ 90-10 ಹಾಕಿಬಿಡ್ರಿ, ನೆನಪಿಟ್ಕೋರಿ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಬರ್ತೈತೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಬರ್ತೈತಿ. ಸೆಂಟ್ರಲಿ ಸ್ಪಾನ್ಸರ್ಡ್ ನೆನಪಿರ್ತಾವಲ್ಲ, ಸೆಂಟ್ರಲ್ ಸೆಕ್ಟರ್ ಸೆಂಟ್ರಲ್ ಸ್ಪಾನ್ಸರ್ಡ್ಗೆ ಕೇಳಿರ್ತಾರೆ. ಇವನು ರೀಸೆಂಟ್ ಜಲ್ ಜೀವನ್ ಮಿಷನ್ ಎಂಥ ಸ್ಕೀಮ? ಜಲ್ ಜೀವನ್ ಮಿಷನ್ ಎಂಥ ಸ್ಕೀಮ್? ಸೆಂಟ್ರಲ್ ಸೆಕ್ಟರ್ ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್? ಸೆಂಟ್ರಲಿ ಸ್ಪಾನ್ಸರ್ಡ್. ಗ್ರಾಮ್ ಸಡಕ್ ಯೋಜನೆ ಅಂತ ಬರ್ತದೆ, ಪ್ರೈಮ್ ಮಿನಿಸ್ಟರ್ ಗ್ರಾಮ್ ಸಡಕ್ ಯೋಜನೆ ಅದೆಂಥದ್ದು? ಅದು ಸೆಂಟ್ರಲ್ ಸೆಕ್ಟರ್ ಅದ. ಗ್ರಾಮ್ ಸಡಕ್ ಯೋಜನೆ ಸೆಂಟ್ರಲ್ ಸೆಕ್ಟರ್, ಸೆಂಟ್ರಲ್ ಸ್ಪಾನ್ಸರ್ಡ್ ಹೇಳಿದ 3. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅದು ಗ್ರಾಮ್ ಸಡಕ್ ಯೋಜನೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಾಗ ಸೆಂಟ್ರಲ್ದವ್ರು ಸ್ವಲ್ಪ ರೊಕ್ಕ ಕೊಡ್ತಾರೆ, ಸ್ಟೇಟ್ದವ್ರು ಸ್ವಲ್ಪ ಕೊಡ್ತಾರೆ. ಯಾವಾಗ ಯಾವ ಸೆಕ್ಟರ್ ಬರ್ತದಿಲ್ಲ ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡ್ತಿರ್ತಾರೆ. ಇವು ಯೋಜನೆಗಳು ಹೆಂಗೆ ನೆನಪಿಟ್ಕೋದಂದ್ರೆ, ಯಾವಾಗಾರ ಪೇಪರ್ದಾಗ ಅದು ಏನಿರ್ತೈತಲ್ರಿ, ಸೆಂಟ್ರಲ್ ಮಿನಿಸ್ಟರ್ಗಳು ಅಷ್ಟೇ ಬಂದು ಎಲ್ಲರ ಅದಕ್ಕೆ ಆದ್ಯತೆ ಕೊಟ್ಟ ಅಥವಾ ಅದನ್ನ ಪೂರ್ತಿ ಯೋಜನೆ ಬಗ್ಗೆ ಹೇಳತ್ತಿದ್ರು ಅಂತೇಳಿ ಅದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರ್ತದೆ. ಸ್ಟೇಟ್ ಸೆಕ್ಟರ್ ಅಥವಾ ಸೆಂಟ್ರಲ್ ಸೆಕ್ಟರ್ ಎರಡು ಬಾಗಿ ಇದ್ದು ಅಂತೇಳಿ ಸ್ಟೇಟ್ದವರ ಸೆಂಟ್ರದವರ ಇಬ್ಬರು ಕೂಡಿ ಮಾಡಿರ್ತಾರೆ ಯೋಜನೆಗಳು, ನೆನಪಿಟ್ಕೋರು. ಜಲ್ ಜೀವನ್ ಮಿಷನ್ನ ಲಾಂಚ್ ಮಾಡಿರ್ತೇಳಿ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡೋರು ಯಾರಂದ್ರೆ ಸ್ಟೇಟ್ ಗೌರ್ಮೆಂಟ ಮಾಡ್ತಿರ್ತದೆ. ಇವ್ನು ನೆನಪಿಟ್ಕೋರ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಯಾರು ಇಂಪ್ಲಿಮೆಂಟ್ ಮಾಡ್ತಾರಂದ್ರೆ ಸೆಂಟ್ರಲ್ ಆರ್ಗನೈಸೇಷನ್ಗಳು ಮಾಡ್ತಾವೆ. ಬಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಏನು ಬರ್ತಾವಲ್ಲ, ಸೆಂಟ್ರಲ್ ಸೆಕ್ಟರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಏನು ಬರ್ತಾವಲ್ಲ ಅದನ್ನ ಸ್ಟೇಟ್ ಗೌರ್ಮೆಂಟ್ ಲಾಂಚ್ ಮಾಡ್ತದೆ. ಏನಾರ ಕನ್ಫ್ಯೂಸ್ ಆತಾನ? ಇಲ್ಲಲ್ಲ, ಇದ್ರೆ ಹೇಳ್ರಿ. ಮತ್ತೆ ನೆಕ್ಸ್ಟ್ ಅರ್ಬನ್ ಚಾಲೆಂಜ್ ಫಂಡ್ ಅಂತಂದ್ರೆ ರೀಸೆಂಟಾಗಿ ಅರ್ಬನ್ ಚಾಲೆಂಜ್ ಫಂಡ್ ಅಂತ ನ್ಯೂಸ್ನಾಗಿತ್ತು ನೋಡ್ರಿ. ಇದು ಕೇಳಿದ್ರು ಬಂದು. ಇದು 2025ರಿಂದ 31 ತನಕ ನೆನಪಿಟ್ಕೋಬೇಕು. ಇದನ್ನ ಕೇಳ್ತಾರೆ ಅರ್ಬನ್ ಚಾಲೆಂಜ್ ಫಂಡ್ ಅಂತ. ಇದು ಎದಕ್ಕಂದ್ರೆ PM ಕೇರ್ಸ್ ಫಂಡ್ ಅಂತ ನೆನಪೈತಿ. ಯಾವ ಇಯರ್ದ ಬರ್ತೈತಿ? ಅದೇ ಕ್ವಾರಂಟೈನ್ ಟೈಮ್ ಯಾವ ಇಯರ್ದ? ಇದು PM ಕೇರ್ಸ್ ಕೇಳ್ತಾರೆ 2019, 20, 21, 22ರಾಗ ಯಾವಾಗ ತರ್ತಾರೆ? ಇದು 2000. ಇದು ಕನ್ಫ್ಯೂಸ್ ಆಗ್ಬೇಡ್ರಿ. PM ಕೇರ್ಸ್ ಬಂದಿದ್ದು 2020ರಾಗ. ಇದು PM ಕೇರ್ಸ್ ಎದಕ್ಕೆ ತರ್ತಾರೆ ಹೇಳ್ರಿ? PM ಕೇರ್ಸ್ ಎದಕ್ಕೆ ತರ್ತಾರೆ? ಇದಕ್ಕೆ ವಾಲಂಟಿಯರ್ ಆಗಿ ರೊಕ್ಕ ಕೊಡ್ತಾರೆ. ಯಾರಂದ್ರೆ ಏನರ ಈ ಬಿಸ್ನೆಸ್ ಮ್ಯಾನ್ಗಳದು ಏನಿರ್ತಾರಲ್ಲ ಅವ್ರು ರೊಕ್ಕ ಕೊಟ್ಟಿರ್ತಾರೆ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಏನಿರ್ತೈತಲ್ಲ ಆ ಕೊರೋನಾ ಟೈಮ್ನಾಗ ಅದಕ್ಕೆ ತಂದಿರ್ತಾರೆ. ಅದರಿಂದ ಏನರ ಮಕ್ಕಳು ಅನಾಥ ಆಗಿರ್ತಾರಲ್ಲ ಅವ್ವಪ್ಪನ ಕಳ್ಕೊಂಡ ಅವ್ರಿಗೆ ಹೆಲ್ಪ್ ಮಾಡ್ಬೇಕತ್ತ ಅಥವಾ ಎಜುಕೇಷನ್ಗೆ ಹೆಲ್ಪ್ ಮಾಡ್ಬೇಕತ್ತ ತಂದಿದ್ರೆ. ಯಾವುದಂದ್ರೆ PM ಕೇರ್ಸ್ ಫಂಡ್. ಹೆಂಗಂದ್ರೆ ಇದು PM ಕೇರ್ಸ್ ಫಂಡ್ ಐತಲ್ಲ, ಇದು ಯಾರೊಬ್ಬರದ ಅಂಡರ್ದಾಗ ಬರ್ತೈತಿ ಅಥವಾ ಯಾರು ಆಡಳಿತದಾಗ ಇರ್ತೈತಿ ಅಂದ್ರೆ ಪ್ರಧಾನ ಮಂತ್ರಿ ಆಡಳಿತದಾಗ ಇರ್ತದೆ. ಹೆಂಗೆ ಈಗ ಸೆಂಟ್ರಲ್ದಾಗ ಈಗ PM ಕೇರ್ಸ್ ಏನೈತಲ್ರಿ, ಈ ಫಂಡ್ ಏನು ಮಾಡ್ತಾರಂದ್ರೆ ಏನರ ಪ್ರಧಾನ ಮಂತ್ರಿ ಯಾರಿಗೆ ಬೇಕಾದ ಎಲ್ಲೋ ಒಂದು ಸ್ಟೇಟ್ಗೆ ಹೋದಾಗ ಏನರ ಇದನ್ನ ನಡೆದಿತ್ತು ಅಂತೇಳಿ ಸ್ಪೀಚ್, ಅವಾಗ ಅವ್ರು ಎಷ್ಟು ಬೇಕಾ ಡೊನೇಟ್ ಮಾಡ್ಬೋದು. ಇದೇನ ಪ್ರಧಾನ ಮಂತ್ರಿ ಕಂಟ್ರೋಲ್ದಾಗ ಇರ್ತೈತಿ. ಹಂಗೆ ಸೆಂಟ್ರಲ್ದಾಗ ಎಲ್ಲ ಕರ್ನಾಟಕ ಇದನ್ನು ಭಾರತದ ಎಲ್ಲ ರಾಜ್ಯಗಳದಾವಲ್ಲ ಅದರೊಳಗೆ ಎಮರ್ಜೆನ್ಸಿ ಬಂದಾಗ ಒಂದು ಫಂಡ್ ಐತೆ ನಮ್ಮಲ್ಲಿ. ಎಮರ್ಜೆನ್ಸಿ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಆಕತಿ ನಮ್ಮಲ್ಲಿ. ಈಗ ಮಳೆಗೆ ಇದನ್ನೇನ ಆನಿಕಲ್ ಅದು ಬಿದ್ದು ಬೆಳೆಯೋದು ಹಾಳಾಗಿರ್ತಾವಲ್ಲ ಅಂಥ ಟೈಮ್ನಾಗ ಎಮರ್ಜೆನ್ಸಿ ಫಂಡ್ ಅದು ಕೊಡ್ತಾರೆ. ಯಾವುದೈತಿ ಅದು ಆರ್ಟಿಕಲ್ ಅಂಡರ್ ಬರ್ತೈತಿ. 267 ಆರ್ಟಿಕಲ್ ಅಂಡರ್ ಬರ್ತದೆ. ಯಾವ್ದ ಸಾದಿಲ್ವಾರು ಫಂಡ್ ಅತ್ತಿಲ್ಲ, ಕಾಂಟಿಜೆನ್ಸಿ ಫಂಡ್ ಅತ್ತ. ಇದು ಯಾರು ಅಂಡರ್ ಬರ್ತೈತೆ ಅಂದ್ರೆ ಇದು ಯಾರು ಅಂಡರ್ ಬರ್ತದೆ? ಪ್ರಧಾನ ಮಂತ್ರಿ ಅಂಡರ್, ರಾಷ್ಟ್ರಪತಿ ಅಂಡರ್ ಬರ್ತದೆ. ಇದು ನೆನಪಿಟ್ಕೋರಿ. ಬಟ್ ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂತ ಕೇಳಿದ್ರೆ ಫೈನಾನ್ಸ್ ಸೆಕ್ರೆಟರಿ ಏನಿರ್ತಾರಲ್ಲ, ನಿರ್ಮಲಾ ಸೀತಾರಾಮನ್ ಅದಾರಲ್ಲ ಅವ್ರು ಮೇಂಟೈನ್ ಮಾಡ್ತಿರ್ತಾರೆ. ಎದಕ್ಕೆ ಹೇಳತ್ನ ಎರಡಕ್ಕೂ ಡಿಫ್ರೆನ್ಸ್ ಅಂದ್ರೆ PM ಕೇರ್ಸ್ ಫಂಡ್ ಬಂದ್ರೆ ಪ್ರಧಾನ ಮಂತ್ರಿ ಮನಸೋ ಇಚ್ಛೆ ಎಲ್ಲಿ ಬೇಕಾದ್ ಖರ್ಚು ಮಾಡ್ಬೋದು. ಇದು ನೆನಪಿಟ್ಕೋರಿ. ಆಮೇಲೆ ಇದೇನು ಕಾಂಟಿಜೆನ್ಸಿ ಫಂಡ್ ಅಂತ ಹೇಳಿದಿಲ್ಲ, ಇದಕ್ಕೆ ಪಾರ್ಲಿಮೆಂಟ್ನಾಗ ಏನು ಒಪ್ಪಿಗೆ ಬೇಕಾಗಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ರಾಷ್ಟ್ರಪತಿಗಳು ಎಲ್ಲರ ಅವ್ರು ಹೋಗಿದ್ರೆ ಅಂತೇಳಿ ಮೀಟಿಂಗ್ನಾಗ ಆ ಸ್ಟೇಟ್ ಒಳಗೆ ಅಥವಾ ಈಗ ಬೆಳಗಾವ್ದಾಗ ಬಂದಿರ್ತೈತೆ ನೋಡ್ರಿ ಪ್ರವಾಹಗಳು, ಆ ಟೈಮ್ನಾಗ ಅವ್ರು ರೊಕ್ಕ ಡೈರೆಕ್ಟ್ ಯಾರ್ದು ಅನುಮೋದನೆ ಬೇಕಾಗಿಲ್ಲ, ಏನೂ ಇಲ್ಲ. ರೊಕ್ಕ ಕೊಟ್ಟ ಮೇಲೆ ಅನುಮೋದನೆ ತಗೋಬೋದು. ಬಟ್ ಇನ್ನೊಂದು ಬರ್ತದೆ 266ನೇ ಆರ್ಟಿಕಲ್ನಾಗ. ಯಾವ್ದು ತರ ಅದಕ್ಕೆ ಸಂಚಿತ ನಿಧಿ ಅಂತಾರಲ್ಲ, ಈ ಸಂಚಿತ ನಿಧಿ ಒಳಗಿಂದ ₹1 ತೆಗಿಬೇಕಾದ್ರೂ ಒಪ್ಪಿಗೆ ಯಾರ್ದು ಬೇಕಾಗಿರ್ತೈತೆ ಅಂದ್ರೆ ಯಾರ್ದ? ಪಾರ್ಲಿಮೆಂಟ್ ಅದ, ಸಂಸತ್ತಿಂದ ಅಧಿಕಾರ ಬೇಕು. ಇವು ಎರಡಕ್ಕೂ ಕನ್ಫ್ಯೂಸ್ ಆಗಲಿಲ್ಲಲ್ಲ. PM ಕೇರ್ಸ್ ಹೇಳಿ. ಆಮೇಲೆ ರಾಷ್ಟ್ರಪತಿ ಆಡಳಿತದಾಗ ಬರೋದು ಫಂಡ್ ಯಾವ್ದಂದ್ರೆ ಸಾದಿಲ್ವಾರು ಫಂಡ್ ಅಥವಾ ಕಾಂಟಿಜೆನ್ಸಿ ಫಂಡ್ ಅಂತಾರೆ. ಯಾವ ಆರ್ಟಿಕಲ್ ಅಂಡರ್ ಬರ್ತೈತ್ರಿ? ಅದ 267ದಾಗ ಬರ್ತೈತೆ. 266ದಾಗ ಬಂದ್ರೆ
ಹಾಂ ಪಿ ಎಮ್ ಕೇರ್ಸ್ ಯಾವ ಇಯರ್ದಾಗ ಬರ್ತೈತಿ 2020 ಈಗ ಹೇಳ್ರಿ ನೋಡು ಅರ್ಬನ್ ಚಾಲೆಂಜ್ ಫಂಡ್ ಅಂತ ಮಾಡ್ರಿ ಇವೇನು ಫಂಡ್ ಮಾಡಿದ್ರೆ ಹೆಂಗೆ ಯೂಸ್ ಮಾಡ್ಕೊಳತ್ತಾರಲ್ಲ ಈ ಅರ್ಬನ್ ಚಾಲೆಂಜ್ ಫಂಡ್ ಎದಕ್ಕೆ ಮಾಡ್ರಿ ಅಂದ್ರೆ ಅರ್ಬನ್ ಅಂದ್ರೆ ಏನ ನಗರಗಳದೊಳಗೆ ಏನೋ ಅಭಿವೃದ್ಧಿ ಮಾಡ್ಬೇಕಂತ ಒಂದು ಫಂಡ್ ಅಂದ್ರೆ ಬಜೆಟ್ ಒಳಗೆ ಅಲೋಕೇಟ್ ಮಾಡ್ತಾರೆ ಈಗ ಒಂದು 5,000 ಕೋಟಿ 2,000 ಕೋಟಿ ಅದಕ್ಕೆ ರೊಕ್ಕ ಕೊಟ್ಟಿರ್ತೇಳಿ ಆ ಫಂಡ್ ಏನಿರ್ತೈತಲ್ಲ ಅದನ್ನ ಅರ್ಬನ್ ಡೆವಲಪ್ಮೆಂಟ್ ಸಲ್ವಂದು ಅಟ್ಟ ಯೂಸ್ ಮಾಡ್ಬೇಕು ಅದಕ್ಕೆ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಕರ್ದಾರ ಇದನ್ನ ಯಾವ ಇಯರ್ದಾಗ ತರ್ತಾರೆ ಹೇಳ್ರಿ ಅರ್ಬನ್ ಚಾಲೆಂಜ್ ಫಂಡ್ ಹೇಳಿನಲ್ಲ ಇದೀಗ 25ರಿಂದ 31 ತನಕ ಜಾರಿ ಐತೆ ಅರ್ಬನ್ ಚಾಲೆಂಜ್ ಫಂಡ್ದಾಗ ಇದನ್ನ ಪೂರ್ತಿ ಹೇಳ್ತಾನೆ ಕೇಳ್ಕೊರಿ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡ್ತೈತಿ ಇದಕ್ಕೆ ರೊಕ್ಕ 25% ಕರೆಕ್ಟ್ ಮಣ್ಣು ಹೇಳಿಕೆ ಒಳಗೆ 50% ಕೊಟ್ಟಿದ್ದಲ್ಲ ಇದು 25% ಈ ಮೊದಲು ಗೊತ್ತಾತ ಅರ್ಬನ್ ಚಾಲೆಂಜ್ ಫಂಡ್ ಎದಕ್ಕೆ ತರ್ತಾರಂದ್ರೆ ನಗರಗಳನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಇದ್ರೊಳಗೆ ಪೂರ್ತಿ ಹೇಳ್ಬಿಡ್ತೀನಿ ಅದ್ರದ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬಂದರೆ ಒಳ್ಳೆಯದ ನಗರಗಳಿಗೆ ಅರ್ಬನ್ ಚಾಲೆಂಜ್ ಯಾಕಂದ್ರೆ ನಗರಗಳನ್ನ ಅಭಿವೃದ್ಧಿ ಮಾಡ್ಬೇಕು ಯಾವ ನಗರಗಳ ಅಭಿವೃದ್ಧಿ ಆಗಿರಂಗಿಲ್ಲ ಅಂಥವ್ನ ಚಾಲೆಂಜ್ ಆಗಿ ತೊಗೊಂಡು ಅಭಿವೃದ್ಧಿ ಮಾಡ್ಬೇಕಂತ ಅರ್ಬನ್ ಚಾಲೆಂಜ್ ಫಂಡ್ ಅಂತ ತಂದಾರ ಕರೆಕ್ಟಾ ಅದಾದ್ಮೇಲೆ ಸೆಂಟ್ರಲ್ ಸೆಕ್ಟರ್ದವ್ರು ಎಷ್ಟು ರೊಕ್ಕ ಕೊಡ್ತಾರೆ ಅಂದರೆ ಸೆಂಟ್ರಲ್ದವ್ರು ರೊಕ್ಕ ಕೊಡ್ಬೇಕಲ್ಲ ಅದಕ್ಕೆ ಎಷ್ಟು ಅಂದರೆ 25%. ನೆಕ್ಸ್ಟ್ ಇನ್ನು ₹100 ಬೇಕಾಗಿರ್ತದೆ ತಿಳ್ಕೊ ಯಾವುದಾಗಲಿ 100% ಕಂಪೇರ್ ಮಾಡ್ಬೇಕು 25% ಸೆಂಟ್ರಲ್ದವ್ರು ಕೊಟ್ಟರೆ ಇನ್ನು ಉಳ್ಕಿದ್ದು 75% ಯಾರು ಕೊಡ್ತಾರೆ ಸ್ಟೇಟ್ ಎಷ್ಟು ಕೊಡ್ತೈತಿ ಎಷ್ಟು ಎಸ್ ಇದು 25%ನಾಗ ಏನು ಕೇಳ್ಬೋದು ಅಂದ್ರೆ ಸ್ಟೇಟ್ ಅಟ್ಟ ಕೊಡ್ತೈತೆ ಅಂದ್ರೆ ಸ್ಟೇಟ್ ಕೊಡ್ಬೋದು ಅರ್ಬನ್ ಲೋಕಲ್ ಬಾಡೀಸ್ನು ಡೈರೆಕ್ಟ್ ಡೊನೇಟ್ ಮಾಡ್ಬೋದು ಇದು ನೆನಪಿಟ್ಕೋರಿ ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ಇದು ಬೆಂಗಳೂರು ಮಹಾನಗರ ಪಾಲಿಕೆ ಐತೆ ಅವ್ರು ಸ್ವಂತ ಬಜೆಟ್ ಮಂಡನೆ ಮಾಡ್ತಾರಲ್ಲ ಅವರು ಸ್ವಂತ ಅದಕ್ಕೆ ಡೊನೇಟ್ ಮಾಡ್ಬೋದು ಇದಕ್ಕೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಕರಿತೀವಿ ನೆನಪಿಟ್ಕೋರೆ ಯಾವುದೋ 25% ಇಲ್ಲಿ ಆಯ್ತು ಸೆಂಟ್ರಲ್ 25% ಆಯ್ತು ಇನ್ನು 50% ಉಳಿತಾ ಯಾರು ಕೊಡ್ತಾರೆ ಇದು 50% ಯಾರ ಎಸ್ ಮಾರ್ಕೆಟಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಯಾರೋ ವಾಲಂಟಿಯರ್ ಆಗಿ ಬಿಸ್ನೆಸ್ ಮ್ಯಾನ್ಗಳು ಕೊಡ್ಬೋದು ಈಗ ಇದ್ರೊಳಗೆ ಅದಾನಿದವರು ಡೆವಲಪ್ ಮಾಡ್ಬೇಕಂತಿದ್ರೆ ನೆನಪೈತಲ್ಲ ಏಷ್ಯಾದ ಲಾರ್ಜೆಸ್ಟ್ ಸ್ಲಮ್ ಏರಿಯಾ ಯಾವುದು ಧಾರಾವಿ ಅಂತ ಬರ್ತೈತೆ ಅದಾನಿದವರು ಡೆವಲಪ್ ಮಾಡ್ಬೇಕಂದಾರಲ್ಲ ಅದಾನಿಗೆ ಕೊಟ್ಟರಲ್ಲ 5,000 ಕೋಟಿಗೆ ಈಗ ಡೆವಲಪ್ ಮಾಡ್ಬೇಕಂದಿರ್ತಾರೆ ಇಂಥವು ಏನಾರ ಅರ್ಬನ್ ಚಾಲೆಂಜ್ ಇಕ್ಕಿರ್ತಾವಲ್ಲ ಅಂಥವ್ಕೆ ಯಾವ್ದಾರ ಒಂದು ಆರ್ಗನೈಸೇಷನ್ ಅಥವಾ ಪ್ರೈವೇಟ್ ಕಂಪ್ನಿದವ್ರ ಡೊನೇಟ್ ಮಾಡ್ಬೋದು ಅದೆಷ್ಟು ಅಂದ್ರೆ 50% ತಗೋತಾರೆ ಗೊತ್ತಾತ ಅರ್ಬನ್ ಚಾಲೆಂಜ್ ಫಂಡ್ದಾಗ 100% ಅಂದರೆ 25% ಯಾರು ಕೊಡ್ತಾರ ಸೆಂಟ್ರಲ್ ಇನ್ನು 25% ಸ್ಟೇಟ್ ಅಂತ ನೆನಪಿಟ್ಕೋರೆ ಅದ್ರೊಳಗೆ ಮತ್ತೆ ಎಲ್ಲರ ವಿಸ್ತೀರ್ಣದಾಗ ಕೊಟ್ಟಾಗ ಸ್ಟೇಟ್ ಅರ್ಬನ್ ಲೋಕಲ್ ಬಾಡೀಸ್ ಕೊಡ್ತಾವೋ ಇಲ್ಲಾಂದ್ರೆ ಅವರು ಕೊಡ್ತಾರೆ ನೆನಪಿಟ್ಕೋರೆ ಅವರು ಡೊನೇಟ್ ಮಾಡ್ಬೋದು 25 ಇನ್ನು 50% ಎಲ್ಲಿ ಬರ್ತೈತೆ ಅಂದ್ರೆ ಯಾವ್ದ ಹಾಂ ಮಾರ್ಕೆಟಾ ಪಬ್ಲಿಕ್ PPP ಅಂತ ಬರ್ತೈತಿಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವರು ಕೊಡ್ತಾರೆ ಇನ್ನು ಆದಮೇಲೆ ಎಷ್ಟು ಅಂದರೆ ಎಷ್ಟು ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿದ್ದು ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಷ್ಟು 10 ಲಕ್ಷ ನೆನಪಿಟ್ಕೋರಿ 10 ಲಕ್ಷಕ್ಕಿಂತ ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿದ್ದು ನಟ್ಟ ಅರ್ಬನ್ ಅಂತ ತಗೋತಾರೆ ಯಾವ್ದಾರ ಒಂದು ತಾಲೂಕಿನಾಗ 5 ಲಕ್ಷ ಇದ್ದು ನಮಗೆ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ರೊಕ್ಕ ಕೊಡಂದ್ರೆ ಕೊಡಂಗಿಲ್ಲ ನೆನಪಿಟ್ಕೋರಿ 100% ಏನು ರೊಕ್ಕ ಇರ್ತದಲ್ಲ ಅದನ್ನ ರೊಕ್ಕ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ 10 ಲಕ್ಷಕ್ಕಿಂತ ಮ್ಯಾಲ್ ಪಾಪ್ಯುಲೇಷನ್ ಇರಬೇಕು ಅಂಥ ನಗರಗಳನ್ನು ಯೂಸ್ ಇದನ್ನೇನೋ ಅಭಿವೃದ್ಧಿ ಮಾಡ್ತಾರೆ ಇನ್ನೊಂದು ಏನು ಕೇಳ್ಬೋದು ಅಂದ್ರೆ ಯಾವ ನಗರಗಳನ್ನ ಕನ್ಸಿಡರ್ ಮಾಡಂಗಿಲ್ಲ ಅಂತ ಕೇಳ್ಬೋದು ರೀಸನ್ ಯಾವ್ದಾರ ಒಂದು ಸ್ಟೇಟ್ ಈಗ ನಮ್ಮ ಕರ್ನಾಟಕದ ಬೆಂಗಳೂರು ಸಿಟಿ ಐತೆ ಅದು ಅರ್ಬನ್ ಆಕತ್ತಲ್ಲ ಅದನ್ನು ಡೆವಲಪ್ ಮಾಡ್ಬೋದು ಇಲ್ಲ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಕೇಳ್ರ ಇದು ಮಾಡಕ್ಕೆ ಬರಂಗಿಲ್ಲ ನೆನಪಿಟ್ಕೋರಿ ಯಾವುದೋ ಸ್ಟೇಟದ್ದು ಏನು ಕ್ಯಾಪಿಟಲ್ ರೀಸನ್ನ ಮತ್ತು ಯೂನಿಯನ್ ಟೆರಿಟರಿದು ಕ್ಯಾಪಿಟಲ್ ರೀಸನ್ ಏನಿರ್ತಾವಲ್ಲ ಅವತನ ಅಭಿವೃದ್ಧಿ ಮಾಡಂಗಿಲ್ಲ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಇದು ನೆನಪಿಟ್ಕೋರಿ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಾರ್ತ್ ಈಸ್ಟ್ ಒಳಗೆ ಎಷ್ಟು ಪಾಪ್ಯುಲೇಷನ್ ಇದ್ರೆ ಮಾಡ್ತಾರೆ 1 ಲಕ್ಷ ಗೊತ್ತಾತಲ್ಲ ಪೂರ್ತಿ ಎಲ್ಲ ಈಗ ಹೇಳ್ರಿ ಅರ್ಬನ್ ಚಾಲೆಂಜ್ ಫಂಡ್ದಿಂದ ಏನು ಕೇಳಿದ್ರು ಇಷ್ಟರೊಳಗೆ ಕೇಳ್ತಾರೆ ಎಲಿಮಿನೇಟ್ ಮಾಡೋ ಸಲ್ಮಂದ್ ಹೇಳಿನಿ ಅರ್ಬನ್ ಚಾಲೆಂಜ್ ಫಂಡ್ ಯಾವ ಇಯರ್ದಿಂದ ಯಾವ ಇಯರ 2025ರಿಂದ 31 ತನಕ ಬರ್ತೈತಿ ಯಾವುದೋ ಅರ್ಬನ್ ಚಾಲೆಂಜ್ ಫಂಡ್ ಹತ್ತಿದ್ರು 100% ಒಳಗೆ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಯಾರು ಕೊಡ್ತಾರಂದ್ರೆ 25% ಸೆಂಟ್ರಲ್ 25% ಸ್ಟೇಟ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ ನೆಕ್ಸ್ಟ್ 50% ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಮಾರ್ಕೆಟ್ದಿಂದ ಗ್ರ್ಯಾಬ್ ಮಾಡ್ತಾರೆ ಅದಾದಮೇಲೆ ಎಷ್ಟು ಪಾಪ್ಯುಲೇಷನ್ ಇದ್ದವ್ರಿಗೆ ಅರ್ಬನ್ ಚಾಲೆಂಜ್ ಫಂಡ್ದಾಗ ಅರ್ಬನ್ ಡೆವಲಪ್ ಮಾಡ್ತಾರಂದ್ರೆ 10 ಲಕ್ಷಕ್ಕಿಂತ ಇದ್ದಾವೆ ನಾರ್ಮಲ್ ಯಾವ ಎಕ್ಸ್ಕ್ಲೂಡ್ ಮಾಡ್ತಾರೆ ಅಥವಾ ಯಾವ ಹಿಡಿಯಂಗಿಲ್ಲ ಅದ್ರೋಗಂದ್ರೆ ಯಾವ್ದು ಕ್ಯಾಪಿಟಲ್ ಸಿಟಿಗಳ್ನು ಹಿಡಿಯಂಗಿಲ್ಲ ಮತ್ತು ಇಂಡಸ್ಟ್ರಿಯಲ್ ಡೆವಲಪ್ಡ್ ಸಿಟೀಸ್ ಇರ್ತಾವಲ್ಲ ಅವನು ಹಿಡಿಯಲ್ಲ ನೋಡಿ ನೆನಪಿಟ್ಕೋರೆ ಇಂಡಸ್ಟ್ರಿಯಲ್ ಡೆವಲಪ್ಡ್ ಸಿಟೀಸ್ ಯಾವ ಇರ್ತಾವಲ್ಲ ಅವನು ಇದ್ರೊಳಗೆ ಕನ್ಸಿಡರ್ ಮಾಡಂಗಿಲ್ಲ ಗೊತ್ತಾತಲ್ಲ ಏನಾರ ಕನ್ಫ್ಯೂಸ್ ಆತ ಇಲ್ಲಲ್ಲ ನಾರ್ತ್ ಈಸ್ಟ್ ರೀಸನ್ದಾಗ ಎಷ್ಟು ಇದ್ರೆ ಮಾಡ್ತಾರೆ 1 ಲಕ್ಷ ಏನದು ಏನಿಲ್ಲ ನೆಕ್ಸ್ಟ್ ಇದು ಹೇಳಿ ರೀಸೆಂಟಾಗಿ ಕೊಲೋನಿಯಲ್ ಶೇರ್ ಜಂಗ್ ನ್ಯಾಷನಲ್ ಪಾರ್ಕ್ ಅಂತ ಬರ್ತೈತಿ ಕೊಲೋನಿಯಲ್ ಶೇರ್ ಜಂಗ್ ನ್ಯಾಷನಲ್ ಪಾರ್ಕ್ ಅಂತ ಎಲ್ಲಿ ಬರ್ತೈತೆ ಹೇಳಿ ಇದಕ್ಕೆ ಇನ್ನೊಂದು ಏನದ ಸಿಂಬಾಲ್ ಬಾರಾ ನ್ಯಾಷನಲ್ ಪಾರ್ಕ್ ಅಂತೂ ಕರೀತಾರೆ ಸಿಂಬಲ್ ಬಾರಾ ನ್ಯಾಷನಲ್ ಪಾರ್ಕ್ ಅಂತಾರ ಅಥವಾ ಶೇರ್ ಜಂಗ್ ನ್ಯಾಷನಲ್ ಪಾರ್ಕ್ ಅಂತ ಕರಿ ಇದು ಎದಕ್ಕೆ ಹೇಳತ್ತಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬರ್ತದೆ ನೆನಪೈತ್ರಿ ಇದ್ರ ಕ್ವಶನ್ ಏನು ಕೇಳಿರ್ತಾರೆ ಅಂದ್ರೆ ಭಾಳ ಸರಿ ರಿಪೀಟೆಡ್ ಕ್ವಶನ್ ಆಗಿ ಜಿಯೋಗ್ರಫಿ ಒಳಗೆ ಅಥವಾ ಎನ್ವಿರಾನ್ಮೆಂಟ್ ಕೇಳಾಗ ಎಕೋ ಸೆನ್ಸಿಟಿವ್ ಝೋನ್ನ ಯಾವ ಒಂದು ಆ್ಯಕ್ಟ್ ಅಂಡರ್ನ ಪಾಸ್ ಮಾಡ್ತಾರೆ ಎಕೋ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ ಮಾಡ್ತಾರತ್ತ ಯಾವ ಒಂದು ಇದ್ರೊಳಗೆ ಹೇಳ್ರಿ ಇನ್ನೊಂದು ಕೇಳತ್ನ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿರತ್ತೇಳಿ ಎಕೋ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ ಮಾಡ್ಬೇಕಾರೆ ಯಾವ ಒಂದು ಆ್ಯಕ್ಟ್ ಅಂಡರ್ನ ಡಿಕ್ಲೇರ್ ಮಾಡ್ತಾರತ್ತ ಇದನ್ನ ಕ್ವಶನ್ ಕೇಳ್ಯಾರ ರಿಪೀಟೆಡ್ ಯಾವ್ದಾ 1986 ಯಾವ ಆ್ಯಕ್ಟ ಯಾವ್ದಾ
ಪರಿಸರ ಸಂರಕ್ಷಣೆ ಕಾಯ್ದೆ ಅಂತ ಬರ್ತದಲ್ಲ, VIP ಅಂತ ನೆನಪಿಟ್ಟಿದ್ರೆ ನೆನಪೈತಿ. VIP ಅಂದ್ರೆ ವನ್ಯಜೀವಿ ಕಾಯ್ದೆ 1972, ಈ ಇನ್ಕ್ರೀಸಿಂಗ್ ಆರ್ಡರ್ನಾಗ ಬರ್ತದೆ. VIP ಅಂದ್ರೆ ವನ್ಯಜೀವಿ ಕಾಯ್ದೆ ಯಾವಾಗ 1972. ಅದಾದ್ಮೇಲೆ A ಅಂತ ಬರ್ತದೆ. A ಅಂದ್ರೆ ಅರಣ್ಯ ಕಾಯ್ದೆ ಯಾವ ಇಯರ್ 1980. 86ದಾಗ ಯಾವ್ದು ಬರ್ತದೆ VIP ಅಂತ ಹೇಳಿ. VIP ಅಂತ ಹೆಂಗಿರ್ತದೆ ಹಂಗೆ VIP ಅಂತ ನೆನಪಿಟ್ಕೋರು. V ಅಂದ್ರೆ ಯಾವ್ದು ವನ್ಯಜೀವಿ ಕಾಯ್ದೆ ಯಾವಾಗ 1972. ಅರಣ್ಯ ಕಾಯ್ದೆ ಯಾವಾಗ 1980. ಅರಣ್ಯ ಆದ್ಮೇಲೆ ಪರಿಸರ ಯಾವ್ದಂದ್ರೆ 86. ಈ 86 ಕಾಯ್ದೆ ಒಳಗೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಈಗ ಹಳಿದ ಎಲ್ಲ ಕ್ವಶನ್ನಾಗ ಏನು ಕೇಳಿದ್ರೆ ಎಕೋ ಸೆನ್ಸಿಟಿವ್ ಝೋನ್ನ ಯಾವ ಆ್ಯಕ್ಟ್ ಅಂಡರ್ ಪಾಸ್ ಮಾಡ್ತಾರೆ ಅಂತ ಕೇಳಿದ್ರು. ನೆಕ್ಸ್ಟ್ ಏನು ಕೇಳ್ಬೋದು ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಯಾವ ವಲಯದಾಗ ಬರ್ತೈತೆ ಅಂತ ಕೇಳ್ಬೋದು. CBZ ಅಂತ ಹೇಳಿದ್ದು ನೆನಪೈತಿ, ಕೋರ ಬಪ್ಪರ ಮತ್ತು CBT. ಕೋರ ಬಪ್ಪರ ಟ್ರಾನ್ಸಿಷನ್ ಝೋನ್ ಬರ್ತೈತಲ್ಲ, ಎಕೋ ಸೆನ್ಸಿಟಿವ್ ಝೋನ್ನ ಯಾವ ಒಂದು ವಲಯದಾಗ ಡಿಕ್ಲೇರ್ ಮಾಡ್ಬೋದು ಅಂತ ಕೇಳ್ಬೋದು. ಯಾವ ವಲಯದಾಗ ಬರ್ತೈತೆ ಹೇಳ್ರಿ. ಕೋರ್ದಾಗ ಏನೂ ಬರಂಗಿಲ್ಲ ಅಂತ ಹೇಳಿದ್ನಿ. ಕೋರ್ದಾಗ ಏನೂ ಬರಂಗಿಲ್ಲ ನೆನಪಿಟ್ಕೋರಿ. ಕೋರ್ನ ಅಂದ್ರೆ ಪೂರ್ತಿ ರೆಸ್ಟ್ರಿಕ್ಟೆಡ್. ಬಫರ್ ಝೋನ್ಯಾಗ ಅಟ್ಟ ಎಕೋ ಸೆನ್ಸಿಟಿವ್ ಝೋನ್ನ ಡಿಕ್ಲೇರ್ ಮಾಡ್ತಿರ್ತಾರೆ ನೆನಪಿಟ್ಕೋರೆ. ಇದು ಕ್ವಶನ್ ಯಾಕಂದ್ರೆ ಈಗ ಭಾಳ ಸರಿ ಕೇಳಿದ್ದೇನೆಂದ್ರೆ ಎಕೋ ಸೆನ್ಸಿಟಿವ್ ಝೋನ್ನ ಯಾವ ಕಾಯ್ದೆ ಅಂಡರ್ ಮಾಡ್ತಾರೆ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಏನಾರ ಅಡಾಪ್ಟ್ ಮಾಡಿ ಏನು ಕೇಳ್ಬೋದು ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ನ ಯಾವ ವಲಯದಾಗ ಬರ್ತೈತೆ ಅಂತ ಕೇಳ್ಬೋದು. ನ್ಯಾಷನಲ್ ಪಾರ್ಕ್ದು 3 ವಲಯಗಳು ಹೇಳಿದ್ ನೋಡ್ರಿ. ಯಾವ ಬರ್ತಾವ ಅಂದ್ರೆ CBT ಅಂತ ಬರ್ತದೆ. CBT ಅಂದ್ರೆ ಕೋರ ಬಫರ ಏನು ನೋಡತ್ರಿ, ಕೋರ ಬಫರ ಟ್ರಾನ್ಸಿಷನ್ ಝೋನ್ ಅಂತ ಬರ್ತದೆ. ಕೋರ್ ಝೋನ್ ಎದಕ್ಕೆ ಇರ್ತದೆ ಹೇಳ್ರಿ. ಏನು ಮಾಡ್ತಾರೆ ಕೋರ್ ಝೋನ್ ಒಳಗೆ? ಏನು ಮಾಡಕ್ಕೆ ಹ್ಯೂಮನ್ ಇಂಟ್ರಾಕ್ಷನ್ ಅಥವಾ ಏನೂ ಇರಂಗಿಲ್ಲ. ಯಾವುದಂದ್ರೆ ಕೋರ್ ಝೋನ್ಯಾಗ. ಮತ್ತೆ ಎಲ್ಲರ ನಾಳೆ ಕ್ವಶನ್ ಕೇಳಿದಾಗ ಮಾನಿಟರ್ ಮಾಡ್ತಾರೋ ಇಲ್ಲಾಂದ್ರೆ ಮಾನಿಟರ್ ಮಾಡ್ಬೋದು ನೆನಪಿಟ್ಕೋರಿ. ಏನೂ ಮಾಡಂಗಿಲ್ಲತ್ತಲ್ಲ. ಯಾಕಂದ್ರೆ ಕೋರ್ ಝೋನ್ದಾಗ ಯಾವ್ದಾರ ಸ್ಪೀಸೀಸ್ ಇರ್ತದೆ ಅದ್ರ ಬಗ್ಗೆ ಗೊತ್ತಂಗಾಗೋದು ನಾವು ಏನೂ ಮಾಡಂಗಿಲ್ಲ ಅಂದ್ರೆ. ಅಲ್ಲಿ ಮಾನಿಟರ್ ಅಷ್ಟೇ ಮಾಡ್ತಾರೆ, ರಿಸರ್ಚ್ ಮಾಡಂಗಿಲ್ಲ ಅಥವಾ ಏನರ ಒಳಗೆ ಇದನ್ನು ಬಿತ್ತನೆ ಮಾಡಿ ಬೆಳೆದು ಇಲ್ಲಿ ಏನು ಬೆಳಿತೈತೆ ನೋಡಂಗಿಲ್ಲ. ಇಂಥವು ಏನು ಮಾಡಲ್ಲ, ಬರೀ ಮಾನಿಟರ್ ಮಾಡ್ಬೋದು. ಬಫರ್ ಝೋನ್ಯಾಗ ಏನೇನು ಮಾಡ್ತಾರಂದ್ರೆ ಎಕೋಸೆನ್ ನಾವು ಈಗ ಏನು ಇದನ್ನು ಮಾಡ್ತಾರಲ್ರಿ, ಏನಂತಾರೆ ಅದಕ್ಕೆ ಸಫಾರಿ, ಏನು ವೈಲ್ಡ್ ಲೈಫ್ ಸಫಾರಿಗೆ ಟೂರಿಸಮ್ ಸೆಕ್ಟರ್ ಅಥವಾ ಎಕೋ ಟೂರಿಸಮ್ ಎಲ್ಲ ಮಾಡ್ತಿರ್ತಾರಲ್ಲ, ಇವು ಯಾವ ಝೋನ್ಯಾಗ ಬರ್ತಾವಂದ್ರೆ ಬಫರ್ ಝೋನ್ಯಾಗ. ಆ ಬಫರ್ ಝೋನ್ಯಾಗ ಯಾವ್ದನ್ನ ಡಿಕ್ಲೇರ್ ಮಾಡ್ಬೋದು ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ನ ಡಿಕ್ಲೇರ್ ಮಾಡ್ಬೋದು. ಟ್ರಾನ್ಸಿಷನ್ ಝೋನ್ ಅಂತ ಬಂದ್ರೆ ಎಲ್ಲ ಮಾಡ್ಬೋದು. ಮಾನವ ಚಟುವಟಿಕೆಗಳು ಮಾಡ್ಬೋದು, ಬಿತ್ತನೆ ಮಾಡ್ಬೋದು, ಇವೆಲ್ಲ ಟ್ರಾನ್ಸಿಷನ್ ಝೋನ್ಯಾಗ ಬರ್ತಾವೆ. ಎಕೋ ಸೆನ್ಸಿಟಿವ್ ಝೋನ್ ಯಾವುದಕ್ಕೆ ಯಾವ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳತ್ತಿದ್ನ ಹೇಳ, ಯಾವ್ದಾ ಸೇರ್ಜಂಗ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದೆ? ಹಿಮಾಚಲ್ ಪ್ರದೇಶ. ಇದು ಎದಕ್ಕೆ ನ್ಯೂಸ್ನಾಗ ಇತ್ತಂದ್ರೆ ಈ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ರು ಅದನ್ನು. ಬಟ್ ರೀಸೆಂಟಾಗಿ ಏನು ಮಾಡಿದ್ರೆ ಎಕೋ ಸೆನ್ಸಿಟಿವ್ ಝೋನ್ನ ಹಾಕಿಲ್ಲ ಅಂತ ತೆಗ್ದಾರ ಅದ್ರ ಮೇಲಿಂದ. ಅದ್ರ ಸಲ್ಮಂದ್ ನ್ಯೂಸ್ನಾಗ ಇತ್ತು. ನೆನಪಿರ್ತೈತಲ್ಲ ಎಕೋ ಸೆನ್ಸಿಟಿವ್ ಝೋನ ಯಾವ ಕಾಯ್ದೆ ಪ್ರಕಾರ ಜಾರಿಗೆ ಮಾಡ್ತಾರಂದ್ರೆ 1986. ಯಾವ ಕಾಯ್ದೆ ಇರ್ತಾರೆ ಅದಕ್ಕೆ? ವನ್ಯಜೀವಿ ಕಾಯ್ದೆ. ಯಾವ ಇಯರ 1972. ಅರಣ್ಯ ಕಾಯ್ದೆ. ಓಕೆ ನೆನಪಿರ್ತಾವಲ್ಲ. ನೆಕ್ಸ್ಟ್ ಇವು ಹೇಳ್ರಿ ನೋಡು 3 ಪ್ಲೇಸಸ್ ಹೇಳ್ತಾನೆ. ಜೊನ್ನಾಗಿರಿ, ಯರಾಗುಡ್ಡಿ ಮತ್ತು ಪಗಡಿ ರಾಯಿ ಅಂತ ಬರ್ತದೆ. ಇವು 3 ಹಳ್ಳಿಗಳ ಡೈರೆಕ್ಟ್ ಕೇಳಿ ಏನು ಅದಾವ ಅಂತ ಕೇಳ್ಬೋದು. ಇನ್ನೊಮ್ಮೆ ಹೇಳಿ, ಇನ್ನೊಮ್ಮೆ ಹೇಳ್ತ ನೋಡು. ಜೊನ್ನಾಗಿರಿ ಒಂದೇದ, ಜೊನ್ನಾಗಿರಿ, ಯರಾಗುಡ್ಡಿ ಮತ್ತು ಪಗಡಿ ರಾಯಿ ಅಂತ ಬರ್ತದೆ. ಇವು ಎದ್ರ ಸಲ್ಬಂದ್ ಅದಾವ ಹೇಳ್ರಿ ನ್ಯೂಸ್ನಾಗ? ಶಾಸನಗಳ ಪತ್ತೆ ಆಗ್ಯಾವು ಅಥವಾ ಪ್ರೈವೇಟ್ ಗೋಲ್ಡ್ ಮೈನ್ ಮಾಡತ್ತಾರ. ಇವು ಎರಡ್ರಾಗ ಒಂದು ಹೇಳ್ರಿ ಯಾವ್ದಾ? ಇವು ಹಳ್ಳಿಗಳು ಡೈರೆಕ್ಟ್ ಹೆಸರು ಹಾಕಿರ್ತಾರೆ ನೋಡ್ರಿ. ಎದಕ್ಕಂದ್ರೆ ನಮ್ಮಲ್ಲಿ ಕರ್ನಾಟಕದಾಗ ಹಟ್ಟಿ ಅಂದರೆ ಎಲ್ಲಿ ಬರ್ತೈತಿ? ರಾಯಚೂರ್ದಾಗ. ಇದನ್ನು ಯಾವ್ದು ಕೋಲಾರದ ಯಾವ್ದು ಬರ್ತದೆ? KGF. ಕೋಲಾರ ಗೋಲ್ಡ್ ಮೈನ KGFನಾಗ ಬರ್ತೈತಲ್ಲ. ಇವೆಲ್ಲ ಗೌರ್ಮೆಂಟ್ ಅಂಡರ್ ಅದಾವೆ. ಹಟ್ಟಿ ಚಿನ್ನದ ಗಣಿ ನೀವು ಯಾವ್ದ್ರ ಅಂಡರ್ ಐತಂದ್ರೆ ಗೌರ್ಮೆಂಟ್ ಅಂಡರ್. ಬಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಪ್ರೈವೇಟ್ ಗೋಲ್ಡ್ ಮೈನ್ ಅಂತ ಮಾಡತ್ತಾರೆ. ಪ್ರೈವೇಟ್ ಗೋಲ್ಡ್ ಮೈನ ಇಂಡಿಯಾದಾಗ ಫಸ್ಟ್ ಟೈಮ್. ಸ್ಟ್ಯಾಟಿಕ್ದಾಗೂ ಕೇಳ್ಬೋದು. ಫಸ್ಟ್ ಟೈಮ್ ಅಂತ ಹೇಳತ್ನ ಇಂಡಿಯಾದಾಗ ಎಲ್ಲಿ ಕಡೆ ಪ್ರೈವೇಟ್ ಗೋಲ್ಡ್ ಮೈನ್ ಅಂತಿಲ್ಲ. ಪ್ರೈವೇಟ್ ಗೋಲ್ಡ್ ಮೈನ್ ಏನು ಇದನ್ನ ಇರ್ತೈತೆ ಅಂದರೆ ಯಾವ ಸಂಸ್ಥೆ ಕೊಟ್ಟಿರ್ತೀವಲ್ಲ ಅವ್ರು ಗೋಲ್ಡ್ ಅಭಿವೃದ್ಧಿ ಮಾಡಿದ್ದು ಎಲ್ಲಿ ಬೇಕಾದ ಎಕ್ಸ್ಪೋರ್ಟ್ ಮಾಡೋದು. ಗೌರ್ಮೆಂಟ್ ಅಂಡರ್ ಇರ್ತೈತಿ, ಗೌರ್ಮೆಂಟ್ ಕಂಟ್ರೋಲ್ನಾಗ ಇರ್ತೈತಿ. ನಮ್ದು ರಾಯಚೂರ್ದು ಹಟ್ಟಿ ಐತಲ್ಲ ಗೌರ್ಮೆಂಟ್ ಕಂಟ್ರೋಲ್ದಾಗ ಐತಿ. ಬಟ್ ಈಗ ಏನು ಮಾಡತ್ತಾರೆ ಇಂಡಿಯಾದಾಗ ಅಂದ್ರೆ ಫಸ್ಟ್ ಟೈಮ್ ಪ್ರೈವೇಟ್ ಗೋಲ್ಡ್ ಮೈನ್ಸ್ಗಳು ಸಿಕ್ಕಾವು. ಎಲ್ಲಿ ಅಂದ್ರೆ ರೀ ಆಂಧ್ರ ಪ್ರದೇಶದಾಗ. ಇವು 3 ಪ್ಲೇಸ್ಗಳು ಡೈರೆಕ್ಟ್ ಕೇಳಿ ಇಲ್ಲಿ ಶಾಸನಗಳ ಪತ್ತೆ ಆಗ್ಯಾವು. ಯಾವ ಒಂದು ಸ್ಟೇಟ್ನಾಗ ಬರ್ತಾವೆ ಹೆಂಗೆ ಬೇಕಾದ್ ಕೇಳ್ಬೋದು. ಯಾವ ಹೇಳಿ ಪ್ಲೇಸ್ ನೋಡು ನೆನಪದನ್? ಜೊನ್ನಾಗಿರಿ, ಇರಾಗುಡ್ಡಿ, ಜೊನ್ನಾಗಿರಿ, ಇರಾಗುಡ್ಡಿ, ಪಗಡಿ ರಾಯಿ ಅಂತ ನೆನಪಿಟ್ಕೋ ಸಾಕಲ್ಲ. ಯಾವ ಸ್ಟೇಟ್ನಾಗ? ಆಂಧ್ರ ಪ್ರದೇಶದಾಗ. ಏನು ಮಾಡ್ತಾರೆ ಇಲ್ಲಿ? ಪ್ರೈವೇಟ್ ಗೋಲ್ಡ್ ಮೈನ್. ಇನ್ನೊಮ್ಮೆ ಹೇಳ್ರಿ ಪ್ಲೇಸ್ಗಳು ನೆನಪಿರುತ್ತಾನೆ ಬಿಡಾಗಿರಿ. ಜೊನ್ನಾಗಿರಿ, ಇರಾಗುಡ್ಡಿ. ಯಾಕಂದ್ರೆ ಇವು ಕೇಳಿರ್ತಾರ ಭಾಳ ಸರಿ ಹಿಂಗೆ ಹಡಗು ಇದನ್ನದು ಕೇಳಿರ್ತಾರೆ ನೆನಪೈತಲ್ಲ. ಬಂದರಗಳದ್ದು ಕೇಳಿದಾಗ ಇವು ಏನದಾವು ಅಥವಾ ಏನು ವಿಶೇಷತೆ ಇವ್ತರದ ಅಂತ ಹೇಳಿ ಇವು 3 ಪ್ಲೇಸ್ ಕೊಟ್ಟು ಇವು ಏನೋ ಹೊಸ ಬಂದರಗಳು ಅಥವಾ ಹೊಸ ಹಡಗುಗಳ ಹಿಂಗೆ ಕೇಳ್ತಿರ್ತಾರೆ. ಯಾವ 3 ಪ್ಲೇಸ್ ಹೇಳ್ರಿ? ಜೊನ್ನಾಗಿರಿ, ಇರಾಗುಡ್ಡಿ, ಪಗಡಿ ರಾಯಿ. ನೆನಪಿರ್ತಾವೆ. ಯಾವ ಸ್ಟೇಟ? ಕೋಡ್ ಮಾಡಿಬಿಟ್ಟಾನ ಏನು? ಜಿಪ್ಪ. ಜಿಪ್ ಕೋಡ್ನಾಗ ಹೇಳ. ಜಿ ಅಂದ್ರೆ ಜೆ ಬರ್ತೈತೆ. ಜುನ್ನಾಗಿರಿ ಜೇದಿಂದ ಬರ್ತದೆ. ಜೇದಿಂದ JUNN ತಾಯಿ ಬರ್ತೈತಿ. ಜಿಪ್ಪತ್ ನೆನಪಿಡ. ಹಂಗೂ ನೆನಪಿಡ್ರಿ. ಒಟ್ಟು ಕೋಡ್ ನೆನಪಿಡ್ರಿ. ಜಿಪ್ಪತ್ ಇಟ್ಟ ನೋಡಿ. ಜುನ್ನಾಗಿರಿ, ಇರಾಗುಡ್ಡಿ, ಪಗಡಿ ರಾಯಿ. ಯಾವ ಸ್ಟೇಟ? ಆಂಧ್ರ ಪ್ರದೇಶ. ನೆನಪಿರ್ತದೆ. ವರಾಕಲ್ ಅನ್ನೋದು ಎಲ್ಲಿ ಬರ್ತೈತೆ ಅಂದ್ರೆ ಕೇರಳ. ಇದು ಎದ್ರ ಸಂಬಂಧ?
ಪೂರ್ತಿ ನೆನಪಿಟ್ಕೋರಿ, ಕ್ವಶನ್ ಕೇಳಿರ್ತಾರ ಯಾವ್ದಕ್ಕಂದ್ರೆ ಏನ ಗೋದು ಏನದು ಈ ವರಾಕಲ್ ಎದಕ್ಕೆ ನ್ಯೂಸ್ನಾಗ ಬರ್ತದೆ? ಟುವರ್ಡ್ಸ್ ಜೀರೋ ವೇಸ್ಟ್ ಯಾರು ತಂದಿದ್ದಂದ್ರೆ UNEP ಮತ್ತು ಯುನೈಟೆಡ್ ಹ್ಯಾಬಿಟೇಟ್. ಓಕೆ ನೆಕ್ಸ್ಟ್ ಏನತ್ತ ನೆಕ್ಸ್ಟ್ ಪ್ರೊಜೆಕ್ಟ್ ಮಾವಿನ್ ಅಂತ ಬರ್ತದೆ. ಇದು ಯಾವ ಕಂಟ್ರಿದ ಹೇಳ್ರಿ ಪ್ರೊಜೆಕ್ಟ್ ಮಾವಿನ್? ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ ಒಂದು ಕಂಟ್ರಿದ ಪ್ರೊಜೆಕ್ಟ್ ಮಾವಿನ್ ಅಂತಿತ್ತು, ರೀಸೆಂಟಾಗಿ ನ್ಯೂಸ್ನಾಗ ಐತಿ. ಯಾವ ಕಂಟ್ರಿದ? USA. ಎದ್ರ ಸಲ್ಮ ಮಾಡ್ತಾರೆ ಹೇಳ್ರಿ ಪ್ರೊಜೆಕ್ಟ್ ಮಾವಿನ್ ಅನ್ನೋದು? ಪ್ರೊಜೆಕ್ಟ್ ಮಾವಿನ್ ಕೇಳತ್ತ. ಪ್ರೊಜೆಕ್ಟ್ ಮಾವಿನ್ ರೀಸೆಂಟಾಗಿ ನ್ಯೂಸ್ನಾಗ ಐತಿ, ಮಾರ್ಚ್ ಸಲ್ಬಂದ ಅಲ್ರಿ ಪ್ರೊಜೆಕ್ಟ್ ಮಾವಿನ್. ಅದ್ರ ಸಲ್ಬಂದ ಮಾಡ್ತಾರನ? ಅದ್ರ ಅಂಡರ್ ಕಂಟ್ರೋಲ್ ಮಾಡ್ಯಾರ. ಈಗ ಇರಾನ್ ಮೇಲೆ ಇದು ಪ್ರೊಜೆಕ್ಟ್ ಮಾವಿನ್ ಅಂತ ಅವ್ರು ಎದಕ್ಕೆ ಮಾಡ್ಯಾರ ಅಂದ್ರೆ ಅದು ಇದನ್ನು ಮಾವಿನ್ ಮಿಷನ್ ಹತ್ತಿರ್ಬೋದು. ನೀವು ಹೇಳೋದ ಮಾರ್ಚ್ದ ಮಾವಿನ್ ಮಿಷನ್, ಎರಡೂ ಕನ್ಫ್ಯೂಸ್ ಆಗ್ಬೇಡ್ರಿ. ಪ್ರೊಜೆಕ್ಟ್ ಮಾವಿನ್ ಹತ್ತ ಇದನ್ನು USA ಮಾಡಿದ್ದು ಮೊದಲ ಮಾಡಿಟ್ಟಿದ್ರಿ. ಎದ್ರ ಸಲ್ಮ ಮಾಡ್ತಾರಂದ್ರೆ ಇದು ಪ್ರೊಜೆಕ್ಟ್ ಮಾವಿನ ರೀಸೆಂಟಾಗಿ ನ್ಯೂಸ್ನಾಗ ಬಂದಿದ್ದು ಹೇಳ್ತಾನೆ. ಸೈಬರ್ ಅಟ್ಯಾಕ್ಸ್ ಹಾಕಿರ್ತಾವಲ್ಲ, ಸೈಬರ್ ಅಟ್ಯಾಕ್ಸ್ ಆಗಲಿ ಅಥವಾ ಡ್ರೋನ್ದಿಂದ ಏನಾರ ಅಟ್ಯಾಕ್ ಮಾಡೋದಿರ್ತಲ್ಲ ಅದ್ರ ಬಗ್ಗೆ ಒಂದು ಸೈಬರ್ ಸೆಂಟರ್ ಅಂತ ಮಾಡಿದ್ರು ಅವರು. ಪ್ರೊಜೆಕ್ಟ್ ಮಾವಿನ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಒಂದು ಸೆಂಟರ್ ಮಾಡ್ಯಾರ. ಅಮೆರಿಕಾದಾಗ ಕೂತು ಯಾವ ಕಂಟ್ರಿ ಮೇಲೆ ಹೆಂಗೆ ದಾಳಿ ಮಾಡಬೇಕು, ಎಲ್ಲಿ ಬಾಂಬ್ ಹೋಗಿದ್ರೆ ಎಷ್ಟು ಜನ ಸಾಯ್ತಾರೋ ಎಲ್ಲ ಡಾಟಾ ಯಾರು ಕೊಡ್ತಾರಂದ್ರೆ ಅಮೆರಿಕಾದವ್ರು. ಯಾರಿಗೆ ಕೊಡತ್ತಾರಂದ್ರೆ ಈಗ ಇಸ್ರೇಲ್ದವ್ರು ಕೊಡತ್ತಾರ. ಇರಾನ್ ಮೇಲೆ ಅಟ್ಯಾಕ್ ಮಾಡತ್ತಾರಲ್ಲ, ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೇಕಾರೆ GPS ಸಿಗ್ನಲ್ ಅಂತ ಬರ್ತೈತೆ. ಯಾರ್ದೈತೆ ಅದು GPS? ಅಮೆರಿಕಾದವ್ರದ್ದು ಐತೆ. ಆ ಸಿಗ್ನಲ್ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ತಾರಂದ್ರೆ ಇರಾನ್ ಕಂಟ್ರಿ ಒಳಗೆ ಎಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿ ಮಾಡತ್ತಾರ ಅಥವಾ ಎಲ್ಲಿ ಜಾಸ್ತಿ ಜನ ಕೊಲ್ಬೋದು ಅಂತ ಹೇಳಿ ಟಾರ್ಗೆಟ್ನ ಅಮೆರಿಕಾದವ್ರು ಕಂಟ್ರೋಲ್ ಮಾಡ್ತಾರೆ. ಒಂದು ಕಂಪ್ಯೂಟರ್ ಸೆಂಟರ್ ಐತಿ. ಅದನ್ನ ಕಂಪ್ಯೂಟರ್ ಸೆಂಟರ್ ಯಾವ ಪ್ರೊಜೆಕ್ಟ್ ಅಂಡರ್ ಡೆವಲಪ್ ಮಾಡಿದ್ರು ಅಂದ್ರೆ ಪ್ರೊಜೆಕ್ಟ್ ಮಾವಿನ್ ಅಂಡರ್. ನೆನಪಿಟ್ಕೋರಿ, ಪೂರ್ತಿ ಆರ್ಟಿಫಿಷಿಯಲ್ ಆಗಿ ಡೆವಲಪ್ ಮಾಡ್ಯಾರ. ಎದರ ಸಲ್ಬಂದ ಅಂದ್ರೆ ಪೂರ್ತಿ ಕಂಪ್ಯೂಟರ್ ಕಂಟ್ರೋಲಿಂದ ಅಲ್ಲಿಂದ ಅವ್ರು ಡಾಟಾ ಕೊಡ್ತಾರೆ, ಎಲ್ಲರಿಗೆ ಹೇಳ್ತಾರೆ ಇಲ್ಲಿ ಅಟ್ಯಾಕ್ ಮಾಡ್ರಿ, ಇಲ್ಲಿ ಅಟ್ಯಾಕ್ ಮಾಡ್ರಿ. ನಮ್ಮ ಆಪರೇಷನ್ ಸಿಂಧೂರ್ ಟೈಮ್ನಾಗ ಹೆಂಗೆ ಅಟ್ಯಾಕ್ ಮಾಡಿದ್ದಿಲ್ಲ ನಾವು, ಸೇಮ್ ಅವರು ಪ್ರೊಜೆಕ್ಟ್ ಮಾವಿನ್ ಅಂತ ಮಾಡ್ರಿ. ಇನ್ನು ಮಾವಿನ್ ಮಿಷನ್ ಅಂತ ಬಂದರೆ ಈಗ ಹೇಳ್ರಿ, ಎರಡೂ ಕನ್ಫ್ಯೂಸ್ ಆಗ್ಬಿಡ್ರಿ. ಪ್ರೊಜೆಕ್ಟ್ ಮಾವಿನ್ ಬೇರೆ, ಮಾವಿನ್ ಮಿಷನ್ ಬೇರೆ. ನಮ್ಮ ಆಪರೇಷನ್ ಸಿಂಧೂರ್ ಟೈಮ್ನಾಗ ಆಪರೇಷನ್ ಮಹಾದೇವನತ್ತು ಮಾಡಿದ್ರಿ. ಎದ್ರ ಮಾಡಿದ್ರಿ ಹೇಳ್ರಿ? ಏನು ಮಾಡಿದ್ರು? ಎರಡಕ್ಕೂ ಡಿಫ್ರೆನ್ಸ್ ಏನು? ಸಿಂಧೂರ್ ಟೈಮ್ನಾಗ ಆಪರೇಷನ್ ಸಿಂಧೂರ ಆತ, ಆಪರೇಷನ್ ಮಹಾದೇವ ಆತ. ಆಪರೇಷನ್ ಸಿಂಧೂರ ಪಾಕಿಸ್ತಾನ ಮೇಲೆ ಹೋಗಿ ಅಟ್ಯಾಕ್ ಮಾಡ್ರಿ. ಮಹಾದೇವ್ದಾಗ ಏನು ಮಾಡ್ರಿ? ಯಾತ್ರೆಗಳಿಗೆ. ಅದು ಸಿಂಧೂರ್ಗೆ ಸಂಬಂಧಿಸೈತೆ ಅಂತ ಹೇಳಿನಿ. ಎರಡು ಸಿಂಧೂರ್ ಆಪರೇಷನ್ಗೆ ಇದು ನೆನಪಿಟ್ಕೋರಿ. ಆಪರೇಷನ್ ಸಿಂಧೂರ್ ಟೈಮ್ನಾಗ ಏನು ಮಾಡ್ರಿ ಅಂದ್ರೆ ಅವ್ರು ಏಪ್ರಿಲ್ 22 ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ಪಾಕಿಸ್ತಾನದಾಗ ಹೋಗಿ ಅಟ್ಯಾಕ್ ಮಾಡಿದ್ದು ಯಾವುದಂದ್ರೆ ಆಪರೇಷನ್ ಸಿಂಧೂರ್ದಾಗ. ಆಪರೇಷನ್ ಮಹಾದೇವ್ದಾಗ ಏನು ಮಾಡ್ರಿ ಅಂದ್ರೆ ಅವ್ರು ಅಟ್ಯಾಕ್ ಮಾಡಿದ್ದು ಟೆರರಿಸ್ಟ್ಗಳು ಏನು 3 ಜನ ಇದ್ರಲ್ಲ ಅವ್ರನ್ನ ಆಪರೇಷನ್ 4 ಜನನ ಆಪರೇಷನ್ ಮಹಾದೇವ್ದಾಗ ಅವ್ರನ್ನ ಹುಡುಕಿ ಕೊಂದಾರ. ಅದು ಯಾವುದಂದ್ರೆ ಆಪರೇಷನ್ ಮಹಾದೇವ್, ನೆನಪಿಟ್ಕೋರಿ. ಬಟ್ ಆಪರೇಷನ್ ಸಿಂಧೂರ್ ಟೈಮ್ನಾಗ ಏನು ಮಾಡಿದ್ರೆ ಅಂದ್ರೆ ಅವ್ರು ನಮ್ಮಲ್ಲಿ ಅಟ್ಯಾಕ್ ಮಾಡಿರತ್ತ, ಅದಕ್ಕೆ ತಿರುಗಿ ಕೊಡ್ಬೇಕಲ್ಲ, ತಿರುಗೇಟತ್ತ. ಅದ್ರ ಸಲ್ಬಂದ ಅಲ್ಲಿ ಹೋಗಿ ಏರ್ಕ್ರಾಫ್ಟ್ಗಳ್ದು ಇದನ್ನು ಬೇಸ್ಗಳು ಇರ್ತಾವಲ್ಲ ಅವ್ನು ಡೆಮಾಲಿಷ್ ಮಾಡಿದೆ ಅಂದ್ರೆ ಆಪರೇಷನ್ ಸಿಂಧೂರ್. ಅದು ಬಂದಾಗ ಆಪರೇಷನ್ ಸಿಂಧೂರ್ ಬುಕ್ ಯಾರ್ದು ಹೇಳ್ರಿ ನೋಡಿ? ಹೇಳಿದ್ದೆಲ್ಲ ಬುಕ್ ಒಂದು ಬರ್ತದೆ ಸಿಂಧೂರ್ ಅತ್ತ, ದಿಲ್ಲಿ ವಾನ್. ಈಗ ಹೇಳ್ರಿ ಆಪರೇಷನ್ ಸಿಂಧು ಅತ್ತ ಅಟ್ಟ ಯಾಕೆ ಮಾಡ್ತಾರ? ಇರಾನ್ದಿಂದ ನಿರಾಶ್ರಿತರನ್ನು ಭಾರತಕ್ಕೆ ತಂದಿದ್ದು ಯಾವುದಂದ್ರೆ ಅರ್ಮೇನಿಯಾದಿಂದ. ಅದ ಯಾವುದು ಆಪರೇಷನ್ ಸಿಂಧು. ಯಾವೆರಡು ಕಮ್ಯುನಿಕೇಷನ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಆಪರೇಷನ್ ಸಿಂಧೂರ್ ಟೈಮ್ನಾಗ? ಸಂಭವ್ ಮೆಸೇಜಿಂಗ್ ಆ್ಯಪ್ ಬಂದ್ರೆ ಯಾವ್ದು? M-Sigma ಓಕೆ. ನೆಕ್ಸ್ಟ್ ಇದು ಹೇಳ್ರಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬಂದ್ರೆ ಯಾರು ಬರ್ತಿದ್ದು ಬುಕ್ಕ? TM ಕೃಷ್ಣ. ಓಕೆ. ಒನ್ ಹೆಲ್ತ್ ಸಮ್ಮಿಟ್ ಅಂತ ಮಾಡ್ತಾರೆ ರೀಸೆಂಟಾಗಿ. ಯಾವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಮ್ಮಿಟ್ ಒಳಗೆ ಒನ್ ಹೆಲ್ತ್ ಸಮ್ಮಿಟ್ ಅಂತ ತರ್ತಾರೆ. ಈಗ ನಮ್ಮಲ್ಲಿ ಹೆಂಗೆ ಲೈಫ್ ಮಿಷನ್ ಕೇಳ್ತಿರ್ತಾರೆ ನೋಡ್ರಿ, ಲೈಫ್ ಮಿಷನ್ ಯಾವಾಗಾದ್ರೂ ಕೇಳ್ತಾರೆ. ಎದಕ್ಕೆ ಹೇಳ್ರಿ? ಯಾವ ಕಾಪ್ನ್ಯಾಗ ಮಾಡ್ತಾರೆ? COP20 ಒಳಗೆ ಲೈಫ್. COP21ದಾಗ ಲೈಫ್ ಅಂತ ಮಾಡಿದ್ರಲ್ಲ, ಹೆಂಗೆ ಕೇಳ್ತಾರಲ್ಲ. ರೀಸೆಂಟಾಗಿ G7 ಸಮ್ಮಿಟ್ ಎಲ್ಲಾಗಿತ್ತ? G7 ಸಮ್ಮಿಟ್ ಎಲ್ಲಾಗಿತ್ತ ರೀಸೆಂಟಾಗಿ? ಎಲ್ಲಿ? ಕೆನಡಾದಾಗ ಆತ ರೀಸೆಂಟಾಗಿದ್ದ. ಫ್ರಾನ್ಸ್ನಾಗ ಮೋದಿ ಹೋಗಿದ್ರಲ್ಲ ಫ್ರಾನ್ಸ್ಗೆ, ಅಲ್ಲಿ ಆಗಿತ್ತಲ್ಲ. ಅವಾಗ ಏನು ಮಾಡ್ಯಾರ? ಒನ್ ಹೆಲ್ತ್ ಸಮ್ಮಿಟ್ ಅತ್ತು ಮಾಡ್ಯಾರ. ಇದನ್ನ ಪಾರ್ಟ್ ಆಫ್ ಇದನ್ನು ಯಾವ ಒಂದು ಸಮ್ಮಿಟದ ಭಾಗ ಆಗಿ ಒನ್ ಹೆಲ್ತ್ ಸಮ್ಮಿಟ್ ತೆಗ್ತಾರಂದ್ರೆ G7 ಕಂಟ್ರಿ ಹೇಳ್ರಿ. ನೆನಪಿಲ್ಲ? ಜ್ಯೂಸ್ ವಿತ್ ಗರ್ಲ್ ಫ್ರೆಂಡಾ? ಹೇಳ ಕೊಡ್ರ ಹೇಳ. G7 ಕಂಟ್ರೀಸಾ? ಏನು ಕನ್ಫ್ಯೂಸ್ ಆತ ಹೇಳ? ಫ್ರಾನ್ಸ್ನಾಗ ಮಣ್ಣು ಹೋಲಿಲ್ಲ? ಮಣ್ಣು ಆಗೈತೆ ಫ್ರಾನ್ಸ್ನಾಗ 26. ಮತ್ತು ಈಗ ಏಪ್ರಿಲ್ದಾಗ ನೀವು ಮಣ್ಣು ಮಾಡ್ಯಾರ ನೋಡು. ಹೊಡಿ 26ರಾಗ ಆಗೈತೆ G7 ಹೊಡಿ ನೋಡು. ಫ್ರಾನ್ಸ್ನಾಗ ಆಗೈತೆ ಅವಾಗ ಅವಾಗೈತಿ. ಒಬ್ರು ಹೇಳ್ರಿ, ಒಬ್ರು ಆಗೈತತ್ತೀರಿ, ಒಬ್ರು ಆಗಿಲ್ಲತ್ತೀರಿ. 25 26 ಜೂನ್ದಾಗ ಆಗ್ಬೇಕನ? ಅದು ಫ್ರಾನ್ಸ್ನಾಗಲ್ಲ? ಫ್ರಾನ್ಸ್ನಾಗ ಅಂತ ಅದ್ರದೊಳಗೆ ಫ್ರಾನ್ಸ್ನಾಗ ಅಂದ್ರೆ ಅಲ್ಲೇ ಕರೆಕ್ಟ್. ಫ್ರಾನ್ಸ್ ಒಳಗೆ ಒಟ್ಟು ಒನ್ ಹೆಲ್ತ್ ಸಮ್ಮಿಟ್ ಯಾವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗೆ ರಿಲೇಟೆಡ್ ಐತಂದ್ರೆ G7 ಸಮ್ಮಿಟ್. ಎಲ್ಲಿ ನಡೆಯೋದೈತಲ್ಲ ಇನ್ನು. ಮತ್ತು ನರೇಂದ್ರ ಮೋದಿ ಮೊನ್ನೆ ಹೋಗಿದ್ದೆ ಅಲ್ಲಿ ಕೆನಡಾ ಕಂಡ್ರೆ. ಅವ್ನು G7 ಸಮ್ಮಿಟ್ ಅಟೆಂಡ್ ಮಾಡಕತ್ತು ಹೋಗಿದ್ದಿಲ್ಲ ಏನು? ಬ್ರಿಕ್ಸು
ಎ ಸೇಫ್ಟಿ ನಮ್ಮಲ್ಲಿ ಆಗೈತಿ. ಅದು ಇನ್ನೊಮ್ಮೆ ಚೆಕ್ ಮಾಡ್ತೀನಿ ತಡಿ ನಾನು. ನಾ ಚೆಕ್ ಮಾಡಿದೆ, ಬಿಡ್ರಿ ಕನ್ಫ್ಯೂಸ್ ಬೇಡ, ನಾನು ಚೆಕ್ ಮಾಡ್ತೀನಿ. ಮೊನ್ನೆ ಅದು ಕೇಳಿದ್ದು ನ್ಯೂಸ್ನಾಗ. ಯಾವ್ದು ಬಂದಿದ್ದು? ಹಾಂ, G7 ಸಮ್ಮಿಟ್. G7 ಇದನ್ನ ಹೇಳ್ರಿ ಕಂಟ್ರೀಸ್. ಹಾಂ, ಮ್ಯಾಪ್ ಮೇಲಾರ ನೆನಪಿಟ್ಕೋತೀರಿ? ಮ್ಯಾಪ್ ಮೇಲಾರ ನೆನಪು ಹೇಳ್ತು ನೋಡ್ರಿ. ನಾರ್ತ್ ಅಮೇರಿಕಾದಿಂದ 2 ಕಂಟ್ರಿ. ಏನಾಯ್ತು ಮಹೇಶ? ಹೇಳ ಆಗೈತೆ ಆಗಿಲ್ಲ? ಹಾಂ, ಫ್ರಾನ್ಸ್ನಾಗ ಆಗೈತಿ. ಇದ್ರ G7 ಪಾರ್ಟ್ ಆಗಿ ಮೊದಲ ಮಾಡ್ಯಾರ ನಿನ್ನ? ಓಹೋ, ಸ್ಪೆಷಲೈಸ್ಡ್. ಅದಕ್ಕಿಂತ ಮೊದಲು ಮಾಡ್ರೆ ಅದಕ್ಕೆ ಅಟೆಂಡ್ ಮಾಡಿದ್ರ ಮೋದಿ? ಫ್ರಾನ್ಸ್ನಾಗ ಆಗೈತಿ, ಕರೆಕ್ಟ್. ಅದು ನೋಡಿ ಹೇಳ್ತೀನಿ ನಾನು, ಸುಮ್ ಕನ್ಫ್ಯೂಸ್ ಆಗ್ಬೇಡ್ರಿ. G7ದಾಗ 7 ಕಂಟ್ರಿಗಳು ಬರ್ತಾವ್ರಿ. G7 ಅಂದ್ರೆ ಗ್ರೂಪ್ ಆಫ್ 7 ಅಂತ ಕರಿತೀವಿ. 7 ಕಂಟ್ರಿ ಒಳಗೆ ನಾರ್ತ್ ಅಮೇರಿಕಾದಿಂದ 2 ಕಂಟ್ರಿಗಳು ನೆನಪಿಟ್ಕೋರಿ. ಯಾವ 2 ಕಂಟ್ರಿ? ಅಮೇರಿಕಾ ಮತ್ತು ಕೆನಡಾ. ಇದನ್ನ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಐತ್ಲ, ನಾರ್ತ್ ಅಮೇರಿಕಾದ ಖಂಡ ಏನೈತ್ಲ, ಅದ್ರೊಳಗಿನೂ 2 ಕಂಟ್ರಿ ಬರ್ತಾವೆ. ಯಾವ ಅಂದ್ರೆ USA ಮತ್ತು ಕೆನಡಾ. 2 ಅದು. ಇನ್ನು 5 ಉಳಿತಾವೆ. 5 ಉಳ್ದಾಗ ಯುರೋಪ್ದಾಗ ಬರ್ರಿ. ಯುರೋಪ್ದಾಗ 2 ನೋಡು. ಯಾವ್ದು? ಫ್ರಾನ್ಸ್ ಮತ್ತು ಇಟಲಿ. ಜರ್ಮನಿ ಒಂದು ಬರ್ತದಲ್ಲ ಅಲ್ಲೇ. ಹಾಂ, ಜರ್ಮನಿ, ಫ್ರಾನ್ಸ್, ಇಟಲಿ, ಮತ್ತೊಂದು ಯಾವ್ದು ಬರ್ತದಲ್ಲಿ? UK. ಹಾಂ, ಲಂಡನ್. 4 ಅಲ್ಲೇ ಬರ್ತಾವೆ. 4 ಇಲ್ಲೊಂದು 2 ಜಪಾನ್ ಒಂದು ಉಳಿತೈತೆ ಲಾಸ್ಟ್. ಕರೆಕ್ಟ್. ಇಲ್ಲಿ ಯಾವ್ದು? ನಾರ್ತ್ ಅಮೇರಿಕಾ ಕಾಂಟಿನೆಂಟ್ದಾಗ 2 ಕಂಟ್ರಿ ನೆನಪಿಳ್ತಾವೆ. ಯಾವ ಹೇಳ್ರಿ? USA ಮತ್ತು ಕೆನಡಾ. ಇಲ್ಲಿ ಆದಮೇಲೆ UK ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ 0 ಡಿಗ್ರಿ UK ಮೇಲೆ ಹಾದೋಕತ್ತಲ್ಲ. ಅದು ಮೊದಲು UK ಆದ್ಮೇಲೆ ಕೆಳಗೆ ಬರೋದು ಯಾವುದಂದ್ರೆ ಫ್ರಾನ್ಸ್ ಬರ್ತೈತೆ. ಅದ್ರ ಮಗ್ಲು ಜರ್ಮನಿ. ಅದ್ರ ಕೆಳಗೆ ಇನ್ನೊಂದು ಬಂದ್ರೆ ಇಟಲಿ. 4 ನೆನಪಿರ್ತಾವೆ. ಯಾವ? UK, ಫ್ರಾನ್ಸ, ಜರ್ಮನಿ, ಇಟಲಿ ನೆನಪಿರ್ತೈತಲ್ಲ. UK, ಫ್ರಾನ್ಸ, ಜರ್ಮನಿ, ಇಟಲಿ. ಎಷ್ಟು? 6 ಅದು. ಇನ್ನೊಂದು ಯಾವ್ದು ಉಳಿತಾ? ಜಪಾನ್. ಅದು ಅಲ್ಲ. ಇವು ಯಾವುದಂದ್ರೆ G7 ಸಮ್ಮಿಟ್ ಒಳಗೆ ಕೇಳ್ತಾರೆ ನೋಡ್ರಿ. G7 ಗ್ರೂಪ್ ಆಫ್ ಎಲ್ಲಿ ಅದಾವ ಅಂದ್ರೆ ಎಲ್ಲಿ ನಡೀತೈತಿ 2026 ಅಂದ್ರೆ 1 ಹೆಲ್ತ್ ಸಮ್ಮಿಟ್ ಆಲ್ರೆಡಿ ನಡೆದೈತಲ್ಲ ಫ್ರಾನ್ಸ್ನಾಗ. 1 ಹೆಲ್ತ್ ಸಮ್ಮಿಟ್ ಯಾವುದ್ರದೊಂದು ಭಾಗ ಆಗೈತೆ ಅಂದ್ರೆ G7 ನೆನಪಿರ್ತೈತಲ್ಲ. ನೆಕ್ಸ್ಟ್ ಈಗ ಹೇಳಿ, ಇಂಡಿಯಾದಾಗ ಫಸ್ಟ್ ಟೈಮ್ ಪಾಡ್ ಟ್ಯಾಕ್ಸಿ ಸರ್ವಿಸ್ ಅಂತ ತರತ್ತಾರೆ. ಎಲ್ಲಿ ತರತ್ತಾರೆ? ಪಾಡ್ ಟ್ಯಾಕ್ಸಿ ಸರ್ವಿಸ್. ಪಾಡ್ ಟ್ಯಾಕ್ಸಿ ಅಂತ ಕೇಳತ್ನ ಹೇಳ್ರಿ. ಎಲ್ಲಿ ಬರ್ತದೆ ಪಾಡ್ ಟ್ಯಾಕ್ಸಿ? ಆಪ್ಷನ್ ಕೊಡ್ತೀನಿ ಇನ್ನೊಮ್ಮೆ. ಪಾಡ್ ಟ್ಯಾಕ್ಸಿ ಸರ್ವಿಸ ಎಲ್ಲಿ ತರತ್ತಾರೆ? ಆಪ್ಷನ್ ಕೊಡ್ತೀನಿ. ಡೆಲ್ಲಿ, ಮುಂಬೈಯ, ಚೆನ್ನೈಯ, ಕರ್ನಾಟಕ. 3ರಾಗ ಒಂದು ಹೇಳ್ರಿ. ಇನ್ನೊಮ್ಮೆ ಕೇಳತ್ನ ಪಾಡ್ ಟ್ಯಾಕ್ಸಿದು ಎಲ್ಲಿ ಮಾಡತ್ತಾರ ಹೇಳ್ರಿ. ವಾಟರ್ ಟ್ಯಾಕ್ಸಿ ಅಂತ ಎಲ್ಲಿ ಮಾಡ್ರ? ವಾಟರ್ ಟ್ಯಾಕ್ಸಿ ಅಂತ ಹೇಳಿದ್ನ ಎಲ್ಲಿ ಮಾಡಿದ್ರು? ವಾಟರ್ ಮೆಟ್ರೋ ಕೇಳತ್ತಿಲ್ಲ, ವಾಟರ್ ಟ್ಯಾಕ್ಸಿ ಕೇಳತ್ತಾನೆ. ಕನ್ಫ್ಯೂಸ್ ಆಗ್ಬೇಡ್ರಿ ಎಲ್ಲ. ಎಲ್ಲಿ ಮಾಡ್ರ? ಇವು 3 ಟ್ಯಾಕ್ಸಿಗಳು ಬಂದಾಗ ಹೇಳ್ತಾನೆ ನೋಡ್ರಿ. ಒಮ್ಮೆ ಇನ್ನೊಮ್ಮೆ ಟ್ಯಾಕ್ಸಿಗಳು ಬಂದಾಗ ಹೇಳ್ತಾನೆ. ಒಮ್ಮೆ ಕೇಳ್ರಿ ಕರೆಕ್ಟಾ. ಒಂದೇದ ಪಾಡ್ ಟ್ಯಾಕ್ಸಿ. ಪಾಡ್ ಟ್ಯಾಕ್ಸಿ ಅಂದ್ರೆ ಏನು ಹೇಳ್ರಿ ಮೊದಲು? ಪಾಡ್ ಟ್ಯಾಕ್ಸಿ ಅಂದ್ರೆ ಏನು ಬರ್ತದೆ? ಈಗ ಟ್ಯಾಕ್ಸಿಗಳು ಪ್ರೆಸೆಂಟ್ ಅದಾವಲ್ಲ ಮುಂಬೈದಾಗ ನೋಡ್ರಿ. ಮುಂಬೈಗೆ ಟ್ಯಾಕ್ಸಿ ಏನೈತಿಲ್ಲ ಮುಂಬೈಗೆ ಶಾನ್ ಅಂತ ಕರೀತಾರೆ. ಮುಂಬೈದಾಗ ಹೈಯೆಸ್ಟ್ ಟ್ಯಾಕ್ಸಿಗಳನ್ನ ಯೂಸ್ ಮಾಡ್ತಾರೆ. ಈ ಪಾಡ್ ಟ್ಯಾಕ್ಸಿ ಅಂತ ಹೆಂಗೆ ತರತಾರೆ ಅಂದ್ರೆ, ಈಗ ಮೆಟ್ರೋ ರೈಲ, ಮೋನೋ ರೈಲ್ ಅಂತ ಬರ್ತಾವೆ. ಇವು ರೈಲ್ಗಳಿಗೆಲ್ಲ ಟ್ರ್ಯಾಕ್ ಮಾಡಿಬಿಟ್ಟಿರ್ತಾರಲ್ಲ. ಪಾಡ್ ಟ್ಯಾಕ್ಸಿ ಒಳಗೆ ಹೆಂಗಂದ್ರೆ ಪ್ರೈವೇಟ್ ಇರ್ತೈತಿ. ಈಗ ಟಾಮ್ ಟ್ರೈನ್ ಅಂತ ಬರ್ತಾವೆ. ನೆನಪೈತಲ್ಲ, ಪಶ್ಚಿಮ ಬಂಗಾಳದಾಗ ಅದು ಬರ್ತಾವೆ. ನಗರಗಳದಾಗ ಅಡ್ಡಾಡ್ತಾವಲ್ಲ ಟಾಮ್ ಟ್ರೈನ್ ಅಂತ. ಸೇಮ್ ಹಂಗೆ ಪಾಡ್ ಟ್ಯಾಕ್ಸಿಗಳು ಮಾಡ್ತಾರೆ. ಇವು ಪಾಡ್ ಟ್ಯಾಕ್ಸಿದಾಗ ಏನಂದ್ರೆ 4 ರಿಂದ 5 ಮಂದಿ ಹೆಂಗೆ ನಾವು ಈಗ ರಿಕ್ಷಾ ಮಾಡ್ಕೊಂಡು ಹೋಗ್ತಿಲ್ಲ ಇದಕ್ಕೆ ಬಸ್ ಸ್ಟ್ಯಾಂಡ್ಗೆ ಅದು ಹೋಗ್ಬೇಕಾರ, ಸೇಮ್ ಹಂಗೆ ಅದ್ರೊಳಗೆ ಟ್ಯಾಕ್ಸಿ ಒಳಗೆ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇದ್ರದ್ದು ಏನು ಅಡ್ವಾಂಟೇಜ್ ಇರ್ತದೆ ಅಂದ್ರೆ ಹೈಯೆಸ್ಟ್ ಸ್ಪೀಡ್ ಒಳಗೆ ಯಾವುದು ಟ್ರಾಫಿಕ್ ಹತ್ತಂಗಿಲ್ಲ, ಏನು ಹತ್ತಲ್ಲ. ಇದಕ್ಕೊಂದು ಟ್ರ್ಯಾಕನ್ನ ಬೇರೆ ಇರ್ತೈತಿ. ಇಲ್ಲಿ ಹೆಂಗೆ ನಮ್ಮ ಚಿಗರಿಗೆ ಒಂದು ಟ್ರ್ಯಾಕ್ ಬೇರೆ ಕೊಟ್ರಲ್ಲ, ಸೇಮ್ ಪಾಡ್ ಟ್ಯಾಕ್ಸಿಗೆ ಟ್ರ್ಯಾಕ ಬೇರೆದು ಕೊಡ್ತಾರೆ. ಇದನ್ನ ಎಲ್ಲಿ ಮಾಡತ್ತಾರಂದ್ರೆ ಮುಂಬೈದಾಗ. ನೆನಪಿಟ್ಕೋರಿ. ಫಸ್ಟ್ ಇಂಡಿಯಾದಾಗ ಫಸ್ಟ್ ಪಾಡ್ ಟ್ಯಾಕ್ಸಿ ಸರ್ವಿಸ್ ಎಲ್ಲಿ ತರತ್ತಾರ ಅಂದ್ರೆ ಮುಂಬೈದಾಗ. ಇನ್ನು ಬೆಂಗಳೂರು ಇದನ್ನು ಡೆಲ್ಲಿದು ಏನು ಕನ್ಫ್ಯೂಸ್ ಆಗಿದೆ ಅಂದ್ರೆ, ಡೆಲ್ಲಿದಾಗ ಏನಿರ್ತಾರೆ ಅಂದ್ರೆ ಟ್ಯಾಕ್ಸಿ ಬಾಟ್ ಅಂತ ತರ್ತಾರೆ. ಟ್ಯಾಕ್ಸಿ ಬಾಟ್ 2 ಕನ್ಫ್ಯೂಸ್. ಪಾಡ್ ಟ್ಯಾಕ್ಸಿ ಗೊತ್ತಾತ ಎಲ್ಲಿ ಅಂದ್ರೆ ಮುಂಬೈ. ಎದಕ್ಕೆ ತರ್ತಾರೆ ರೀ ಪಾಡ್ ಟ್ಯಾಕ್ಸಿ? ಟ್ರಾಫಿಕ್ ಕಡಿಮೆ ಮಾಡಾಕ ಟ್ಯಾಕ್ಸಿ ತಂದಾರ. ಎಂಥದಂದ್ರೆ ಪಾಡ್ ಟ್ಯಾಕ್ಸಿ. ಇದೇನಂದ್ರೆ ರೈಲ್ ಟ್ರ್ಯಾಕ್ ಹೆಂಗೆ ಇರ್ತದಲ್ಲ ಸೇಮ್ ಇದಕ್ಕೊಂದು ಟ್ರ್ಯಾಕ್ ಇರ್ತದೆ. ಪ್ರೈವೇಟ್ ಆಗಿ ಹೆಂಗೆ ಚಿಗರಿ ಬಸ್ಸಿಗೆ ಟ್ರ್ಯಾಕ್ ಕೊಟ್ಟಿವಲ್ಲ ಸೇಮ್ ಹಂಗೆ ಟ್ರ್ಯಾಕ್ ಇರ್ತದೆ. ಅದ್ರೊಳಗೆ ಅತಿ ಹೈಯೆಸ್ಟ್ ಸ್ಪೀಡ್ ಒಳಗೆ ಜನ ಹೋಗೋದು ಬರೋದು ಮಾಡ್ಬೋದತ್ತ. ಪಾಡ್ ಟ್ಯಾಕ್ಸಿ ಸ್ಟೋನ್ ತರತ್ತಾರೆ. ಎಲ್ಲಿ ಫಸ್ಟ್ ಹಾಕ್ಯಾರಂದ್ರೆ ಮುಂಬೈದಾಗ. ಇದಾದ್ಮೇಲೆ ಟ್ಯಾಕ್ಸಿ ಬಾಟ್ ಅಂತ ಬರ್ತದೆ ಡೆಲ್ಲಿದಾಗ. ಕನ್ಫ್ಯೂಸ್ ಆಗ್ಬೇಡ. ಟ್ಯಾಕ್ಸಿ ಬಾಟ್ ಎದಕ್ಕೆ ಹೇಳ್ರಿ ಡೆಲ್ಲಿ ಒಳಗೆ? ಯಾವ್ದ್ರದ್ದು ಫ್ಯೂಯಲ್ ಕಡಿಮೆ ಮಾಡಾಕ? ವಿಮಾನಗಳದ್ದು. ಇದು ವಿಮಾನಗಳದ್ದು ನ್ಯೂಸ್ನಾಗ ಐತೆ ನೋಡಿ. ರೀಸೆಂಟ್ ಆಗಿದ್ದೆ ಎಲ್ಲಿ ಅಹಮದಾಬಾದ್ದಾಗ ಕ್ರ್ಯಾಶ್ ಆಗಿತ್ತಲ್ಲ, ಅದ್ರ ಮೇಲೆ ಕೇಳ್ಬೋದಾ ಸಸ್ಟೈನೇಬಲ್ ಏರ್ ಫ್ಯೂಯಲ್ ಅತ್ತು ತರತ್ತಾರ. ಹೇಳಿದ್ನಲ್ಲ ಸಸ್ಟೈನೇಬಲ್ ಏರ್ ಫ್ಯೂಯಲ್ ಅಂತ ಬಂದೈತ. ಸಸ್ಟೈನೇಬಲ್ ಏರ್ ಫ್ಯೂಯಲ್ ಅಂದ್ರೆ ಏನ್ರಿ? ವಿಮಾನಗಳ ಇಂಧನಗಳನ್ನು ಇದನ್ನ ಮಾಡ್ಬೇಕಂದಾರ. ಯಾವ ಒಂದು ಇಂಧನ ಬಳಸಿ ವಿಮಾನದೊಳಗೆ ಮರ್ಜ್ ಮಾಡ್ಬೇಕಂದಾರ? ಯಾವ್ದ? ಅಡುಗೆ ಎಣ್ಣೆ ಅಥವಾ ಅಡುಗೆದು ವೇಸ್ಟ್ ಎಣ್ಣೆನು ಅಥವಾ ಅಡುಗೆ ಚಲೋ ಎಣ್ಣೆನು ಯೂಸ್ ಮಾಡ್ಕೊಂಡ ಎಥನಾಲ್ ಬ್ಲೆಂಡಿಂಗ್ ಅಂತ ಕೇಳಿರಲ್ಲ. ಪ್ರೆಸೆಂಟ್ ಎಥನಾಲ್ ಬ್ಲೆಂಡಿಂಗ್ ಮಾಡ್ತಾರೆ ಪೆಟ್ರೋಲ್ ಒಳಗೆ. ಎಷ್ಟೈತ್ರಿ ಈಗ ಪ್ರೆಸೆಂಟ್? 20% ಐತೆ. ಅದನ್ನು 85% ಮಾಡಬೇಕತ್ತು. ಇದನ್ನು ಮಸೂದೆ ಮಾಡತ್ತಾರೆ. 85% ಯೂಸ್ ಮಾಡ್ಕೋಬೇಕಂತೇಳಿ. ಅದು ಇನ್ನೂ ಅಪ್ರೂವಲ್ ಆಗಿಲ್ಲ. ಪ್ರೆಸೆಂಟ್ ಅಂತೂ ಎಲ್ಲ ಪೆಟ್ರೋಲ್ ಪಂಪ್ನಾಗ ಏನು ಪೆಟ್ರೋಲ್ ಹಾಕಿಸ್ತೀವಲ್ಲ ಅದ್ರೊಳಗೆ ಇಥನಾಲ್ ಬ್ಲೆಂಡ್ ಆಗಿರ್ತೈತೆ. ಎಷ್ಟು ಪರ್ಸೆಂಟ್ ಅಂದರೆ 20%. ಹಿಂಗೆ ಏನು ಮಾಡತ್ತಾರೆ, ವಿಮಾನದ ಇಂಧನ ಜಾಸ್ತಿ ರೇಟ್ ಐತಿ. ವೈಟ್ ಫ್ಯೂಯಲ್ ಯೂಸ್ ಮಾಡ್ತೀವಲ್ಲ ಅದ್ರದ್ದು ಕಾಸ್ಟ್ ಜಾಸ್ತಿ ಇರೋದ್ರಿಂದ ಏನಾದ್ರು ಏರ್ಕ್ರಾಫ್ಟ್ ಕಾಸ್ಟು ಜಾಸ್ತಿ ಐತಿ. ಅದಕ್ಕೆ ಏನು ಮಾಡತ್ತಾರೆ, ಅದ್ರೊಳಗೆ ಅಡುಗೆ ಎಣ್ಣೆ ಮರ್ಜ್ ಮಾಡಿ ಎಲ್ಲರ ಮಾಡಿರ್ತೇಳಿ ಕಾಸ್ಟ್ ಕಡಿಮೆ ಆಕೈತೆ. ಅಂದ್ರೆ ಎಲ್ಲ ಜನ ವಿಮಾನದಾಗ ಅಡ್ಡಾಡ್ಬೋದು ಅಂತೇಳಿ ಮಾಡತ್ತಾರೆ. ಸಸ್ಟೈನೇಬಲ್ ಏರ್ ಫ್ಯೂಯಲ್ ಅಂತ ಕರೀತಾರೆ. ಈ ವಿಮಾನಗಳು ಬಂದು ಇಳಿಸಿದ ಮೇಲೆ ಬರೀ ತೆಗೆದು ಟ್ರಾಫಿಕ್ ಬೇರೆ
ಬೇರೆ ಕಡೆ ಹಚ್ಚೋ ಟೈಮ್ನಾಗ ಹೈಯೆಸ್ಟ್ ಪೆಟ್ರೋಲ್ನ ಕನ್ಸ್ಯೂಮ್ ಮಾಡ್ತಿರ್ತಾವೆ. ಅದ್ರ ಸಂಬಂಧ ಏನು ಯೋಜನೆ ತರ್ತಾರಂದ್ರೆ ಟ್ಯಾಕ್ಸಿ ಬಾಟ್ ತರ್ತಾರೆ. ಆ ಟ್ಯಾಕ್ಸಿ ಬಾಟ್ದಾಗ ಏನು ಮಾಡ್ತಾರೆ ಹೇಳ್ರಿ, ಮುಂದಿನ ಗಾಲಿ ಒಂದು ಏನು ಮಾಡ್ತಾರೆ ಅಂದ್ರೆ ಟ್ಯಾಕ್ಸಿ ಒಳಗೆ ಎತ್ತಿಡ್ತಾರೆ. ಆ ಟ್ಯಾಕ್ಸಿ ಎಳ್ಕೊಂಡು ಹೋಗಿ ಅದು ಎಲ್ಲಿ ಇದನ್ನು ವಿಮಾನ ನಿಂದ್ರಿಸೋದು ಇರ್ತದೆ, ಆ ಟ್ರಾಫಿಕ್ ಜಾಗದಾಗ ಪಾರ್ಕಿಂಗ್ ಏರಿಯಾದಾಗ ನಿಂದಿರ್ತದೆ. ಅದರಿಂದ ಫ್ಯೂಯಲ್ ಕಡಿಮೆ ಆಗ್ತದೆ. ಅದಕ್ಕೆ ಟ್ಯಾಕ್ಸಿ ಬಾಟ್ ಅಂತ ಕರೀತಾರೆ. ಇನ್ನು ಮತ್ತೆ ಯಾವ ಟ್ಯಾಕ್ಸಿ ಕನ್ಫ್ಯೂಸ್ ಆಗುತ್ತೆ, ವಾಟರ್ ಟ್ಯಾಕ್ಸಿ ಕನ್ಫ್ಯೂಸ್ ಆತಲ್ಲ. ವಾಟರ್ ಟ್ಯಾಕ್ಸಿನೂ ಎಲ್ಲಿ ತಂದಾರಂದ್ರೆ ವಾಟರ್ ಟ್ಯಾಕ್ಸಿನೂ ಮುಂಬೈದಾಗ, ಪಾಟ್ ಟ್ಯಾಕ್ಸಿನೂ ಮುಂಬೈದಾಗ. ವಾಟರ್ ಟ್ಯಾಕ್ಸಿದ ಪಾಟ್ ಟ್ಯಾಕ್ಸಿಗೆ ಡಿಫ್ರೆನ್ಸ್ ಏನು? ವಾಟರ್ ಟ್ಯಾಕ್ಸಿ ಅದಕ್ಕೆ ತರ್ತಾರೆ ಮುಂಬೈದಾಗ. ಹೇಳಿದ್ನೆಲ್ಲ ಎರಡು ಬಂದರ್ಗಳ ನವಿ ಮುಂಬೈದಿಂದ ಓಲ್ಡ್ ಮುಂಬೈ ಕನೆಕ್ಟ್ ಏನು ಮಾಡ್ತಾರಲ್ರಿ, ಹೆಂಗಿತ್ತಂದ್ರೆ ಟ್ಯಾಕ್ಸಿ ಒಳಗೆ ಹೋದ್ರೆ ಟ್ರಾಫಿಕ್ ಜಾಸ್ತಿ ಆಕೈತೆ ಅಂದ್ರೆ ವಾಟರ್ ಟ್ಯಾಕ್ಸಿ ಅಂದ್ರೆ ವಾಟರ್ದು ಟ್ಯಾಕ್ಸಿ ಇರಂಗಿಲ್ಲ. ಏನು ಗಾಡಿಗಳು ಇರ್ತಾವಲ್ಲ ಅದು ಇದನ್ನ ಹಡಗ್ನಾಗ ಇಟ್ಕೋತಾರೆ, ಆಚೆ ಕಡೆ ಹೋಗಿ ಗಾಡಿ ಬಿಡ್ತಾರೆ. ನೀವು ಪ್ರೈವೇಟ್ ಕಾರ್ನಾಗ ಹೋಗೋದಿದ್ರೆ ಆ ಕಾರ್ ಅದ್ರೊಳಗೆ ಹಚ್ಚೋದು, ಆಚೆ ಕಡೆ ಹೋಗೋದು, ಅದಕ್ಕೆ ಟ್ಯಾಕ್ಸಿ ಇರ್ತಾರೆ. ವಾಟರ್ ಟ್ಯಾಕ್ಸಿ ಎಲ್ಲಿದೆ? ಮುಂಬೈದಾಗ. ಇನ್ನು ಯಾವ್ದು ಕನ್ಫ್ಯೂಸ್ ಆಗೈತೆ? ವಾಟರ್ ಮೆಟ್ರೋ ಎಲ್ಲಿ ಬರ್ತೈತಿ? ಕೇರಳದಾಗ. ಇದು ವಾಟರ್ ಮೆಟ್ರೋದ ವಿಶೇಷತೆ ಏನೈತೆ ಅಂದ್ರೆ ಮೆಟ್ರೋ ಟ್ರ್ಯಾಕ್ ಎಲ್ಲರ ನೀರಿನ ಮೇಲೆ ಹಾಕ್ಯಾರ ತಂದಿರಿ. ಮತ್ತೆ ಎಲ್ಲರ ಮೆಟ್ರೋ ಟ್ರ್ಯಾಕ್ ಏನು ನೀರಿನ ಮೇಲೆ ಇರಂಗಿಲ್ಲ. ಹಡಗ್ಗಳಿಗೆ ಏನು ಹೆಸರು ಕೊಟ್ರೆ ಅಂದ್ರೆ ವಾಟರ್ ಮೆಟ್ರೋ ಅಂತ ಕೊಟ್ರೆ. ಯಾಕಂದ್ರೆ ಮೆಟ್ರೋ ಹೆಂಗೆ ನಮ್ಮಲ್ಲಿ ಸ್ಪೀಡಾಗಿ ಹೋಗ್ತೈತಲ್ಲ, ಸೇಮ್ ಆ ವಾಟರ್ ಮೆಟ್ರೋ ಸ್ಟೇಷನ್ ಹೆಂಗೆ ಮಾಡ್ರೆ ಅಂದ್ರೆ ಮೆಟ್ರೋ ರೈಲ್ವೆ ನಿಲ್ದಾಣಗಳು ಹೆಂಗಿರ್ತಾವಲ್ಲ, ಆ ನದಿ ಮೇಲೆ ದಂಡಿಗೆ ಒಂದೊಂದು ಇದನ್ನು ಮಾಡ್ಯಾರ ಏನೋ ಸ್ಟೇಷನ್ಗಳು. ಆ ಸ್ಟೇಷನ್ದಾಗ ಹೋಗೋದು, ಅಲ್ಲಿ ಹತ್ತೋದು, ಆಮೇಲೆ ಬೇರೆ ಕಡೆ ಹೋಗಿ ಬಿಡ್ತೈತೆ ಅದು ಹಡಗು. ಅದಕ್ಕೆ ವಾಟರ್ ಮೆಟ್ರೋ ಅಂತ ಕರೀತಾರೆ. ಎಲ್ಲಿ? ಕೇರಳದಾಗ. ಅದು ಅಲ್ಲ ಕನ್ಫ್ಯೂಸ್ ಆಗಲಿಲ್ಲ. ಮತ್ತೆ ಯಾವ್ದು ಉಳಿತು? ಹಾಂ, ಭಾರತ್ ಟ್ಯಾಕ್ಸಿ ಒಂದು ಕರೆಕ್ಟ್. ಭಾರತ್ ಟ್ಯಾಕ್ಸಿ ಒಂದು ನೆನಪಿಟ್ಕೋ. ರೀಸೆಂಟಾಗಿ ಭಾರತ್ ಟ್ಯಾಕ್ಸಿ ಯಾರು ಲಾಂಚ್ ಮಾಡಿದ್ನ? ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಯಾವ ಮಿನಿಸ್ಟ್ರಿ ಗೊತ್ತಿಲ್ಲ? ಭಾರತ್ ಟ್ಯಾಕ್ಸಿ ಯಾರು ಮಾಡಿರೋದು ಗೊತ್ತಿಲ್ಲ? 2025 4 ಇಯರ್ಗಳು ಹೇಳಿದ್ನಿ. ಯಾವ ಇಯರ್ ಅಂತ ಘೋಷಣೆ ಮಾಡ್ತೀವಿ? 4 ಕ್ವಾಂಟಮ್ ಇಯರ, ಸಹಕಾರಿ ಸಂಘಗಳ ವರ್ಷ, ಮತ್ತೆರಡು ಹಿಮನದಿಗಳ ಗ್ಲೇಸಿಯರ್ ಹಿಮನದಿಗಳ ವರ್ಷ ಅಂತ ಕರಿತೀವಿ. ಇನ್ನೊಂದು ಪೀಸ್ ಆ್ಯಂಡ್ ಟ್ರಸ್ಟ್ ಅಂತ ಕರಿತಿಲ್ಲ. ಇದ್ರೊಳಗೆ ಕ್ವಾಂಟಮ್ ಸಲ್ಮನ್ ಕ್ವಾಂಟಮ್ ಕಂಪ್ಯೂಟರ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಕೋಆಪರೇಟಿವ್ ಮಿನಿಸ್ಟ್ರಿ ಇಯರ್ ತಂದಾಗ ಕೋಆಪರೇಟಿವ್ ಮಿನಿಸ್ಟ್ರಿದವ್ರು ಏನು ಲಾಂಚ್ ಮಾಡ್ತಾರೆ ಅಂದ್ರೆ ಭಾರತ ಟ್ಯಾಕ್ಸಿ ಅಂತ ಮಾಡ್ರಿ. ಭಾರತ ಟ್ಯಾಕ್ಸಿ ಎದಕ್ಕೆ ಮಾಡ್ತಾರೆ ಹೇಳ್ರಿ? ಇದನ್ನೇ ಓಲಾ ಊಬರ್ ಅದಲ್ಲ, ಓಲಾ ಊಬರ್ದವ್ರು ಡೇದಾಗ ಒಂದು ಚಾರ್ಜ್ ಹಚ್ತಾರ, ರಾತ್ರಿ ಒಂದು ಚಾರ್ಜ್ ಹಚ್ತಿರ್ತಾರಲ್ಲ, ಅದಕ್ಕೆ ಏನು ಮಾಡೋದು? ಭಾರತ ಟ್ಯಾಕ್ಸಿ ಅಂದ್ರೆ ಕೋಆಪರೇಟಿವ್ ಮಿನಿಸ್ಟ್ರಿ ಅಂಡ್ರೆ ಇರ್ತೈತೆ. ಅವ್ರು ಇನ್ಕ್ರೀಸ್ ಮಾಡಕ್ಕೆ ಬರಂಗಿಲ್ಲ. ಹೆಂಗೆ ನಮ್ಮಲ್ಲಿ ಗೌರ್ಮೆಂಟ್ ಬಸ್ಗಳು ಇರ್ತಾವಲ್ಲ, BMTC ಆಗಲಿ, KSRTC ಆಗಲಿ, ಸೇಮ್ ಹಂಗೆ ಭಾರತ ಟ್ಯಾಕ್ಸಿ ಅಂತ ಬರ್ತೈತೆ. ಪ್ರೈವೇಟಾಗಿ ಬುಕ್ ಮಾಡ್ಕೋಬೋದು ಭಾರತ ಟ್ಯಾಕ್ಸಿ. ಯಾವ ಮಿನಿಸ್ಟ್ರಿ ಅಂದ್ರೆ? ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್. ಇನ್ನೊಂದು ಯಾವ್ದು ಉಳಿತು? ಹಾಂ, ವಾಟರ್ ಆಂಬುಲೆನ್ಸ್ ಒಂದು ಕರೆಕ್ಟ್. ವಾಟರ್ ಆಂಬುಲೆನ್ಸ್ ಎಲ್ಲಿ ಮಾಡಿದ್ರು? ನಮ್ಮ ಕರ್ನಾಟಕದಾಗ ಮಾಡ್ರಿ. ವಾಟರ್ ಆಂಬುಲೆನ್ಸ್ ಅಂದ್ರೆ ಏನು ಹೇಳ್ರಿ? ನೋಡು, ನೀರು ತೊಗೊಂಡು ಹೋಗೋದಾ? ಎಸ್, ವಾಟರ್ ಆಂಬುಲೆನ್ಸ್ ಅಂದ್ರೆ ಮತ್ತೆ ಅದನ್ನು ನೆನಪಿಟ್ಕೋರಿ. ನೀರನ್ನ ಜಲ್ದಿ ಹೋಗಿ ಮಂದಿ ಕೊಡೋದತ್ತದು ಅಲ್ಲ. ವಾಟರ್ ಆಂಬುಲೆನ್ಸ್ ಅಂದ್ರೆ ಏನ? ಹಡಗ್ನಾಗ ನಾವು ನಡು ಎಲ್ಲರ ಟ್ರೆಕ್ಕಿಂಗ್ ಅಂತ ಹೋಗಿರ್ತೀವೋ, ಅಲ್ಲಿ ಎಲ್ಲರ ಜಾರಿ ಒಳಗೆ ಬಿದ್ದು ಮುಳುಗಾತಿದ್ವಿ ಅಂತೇಳಿ ಅವಾಗ ಎಮರ್ಜೆನ್ಸಿ ವಾಟರ್ ಆಂಬುಲೆನ್ಸ್ ಅಂತ ಇಟ್ಟಿರ್ತಾರೆ ಅವ್ರ ಹಡಗ. ಅದನ್ನ ಸ್ಪೀಡಾಗಿ ಹೋಗಿ ಅವ್ರನ್ನ ರಿಕವರ್ ಮಾಡ್ಕೊಂಬರ್ತಾರೆ, ರೆಸ್ಕ್ಯೂ ಮಾಡ್ಕೊಂಬರ್ತಾರೆ. ಅದಕ್ಕೆ ವಾಟರ್ ಆಂಬುಲೆನ್ಸ್ ಅಂತ ಕರೀತಾರೆ. ಮುಗಿದಲ್ಲ ಭೀಮಾ? ಮತ್ತದಾವ ನೆಕ್ಸ್ಟ್ ಇದು ಪಾಟ್ ಟ್ಯಾಕ್ಸಿ ಆತಲ್ರಿ. ಪಾಟ್ ಟ್ಯಾಕ್ಸಿ ಬಂದರೆ ಎಲ್ಲಿ ಬರ್ತದೆ ಅಂದ್ರೆ ಮುಂಬೈ. ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಬರತ್ತೆ ಹೇಳ್ರಿ? ಅಹಮದಾಬಾದ್ ಟು ಮುಂಬೈ. ಇನ್ನೊಂದು ಇದು ಹೈಪರ್ ಲೂಪ್ ಟ್ರೈನ್ ಹತ್ತು ತರತಾರೆ. ಎಲ್ಲಿಂದ ಎಲ್ಲಿಗೆ? ಹೈಪರ್ ಲೂಪ್ ಟ್ರೈನ್ ಅಂತ ಹೇಳಿದ್ಲ. ಚೆನ್ನೈದಾಗ ಯಾಕೆ ಬರ್ತದೆ? ಹೈಪರ್ ಲೂಪ್ ಹೇಳಿದ್ನಿ, ವಾಕ್ಯೂಮ್ದಿಂದ ಹೋಗ್ತೈತೆ ಡೈರೆಕ್ಟ್ ಮುಂಬೈ ಟು ಪುಣೆ. ಇದನ್ನು ನೆನಪಿಟ್ಕೋರಿ. ಈ ರೀಸೆಂಟಾಗಿ ಬಜೆಟ್ ಒಳಗೆ ಮಂಡನೆ ಮಾಡ್ಯಾರ. 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ಬರ್ತಾವೆ. 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ಹೇಳಿದ್ನಲ್ಲಿ 7. ಒಂದೇದಲ್ಲಿ ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಡೆಲ್ಲಿ ಟು ವಾರಣಾಸಿ ಅಂದ್ರೆ ಒಂದು ಮತ್ತು 2 ಪ್ಲೇಸ್ 2 ಇಲ್ಲಿ ಅದು ತಂಗಿರಿ 7 ಅದಾವ. 7ರಾಗ ಡೆಲ್ಲಿದಿಂದ ವಾರಣಾಸಿಗೆ ಒಂದು ಹೈ ಸ್ಪೀಡ್ ರೈಲ್ ಕಾರಿಡಾರ್. ವಾರಣಾಸಿ ಟು ಸಿಲಿಗುರಿ ಇನ್ನೊಂದು ಹೈ ಸ್ಪೀಡ್ ರೈಲ್ ಕಾರಿಡಾರ್ 2 ಅದು. ಇನ್ನು ಸೌತ್ದಾಗ ಬರ್ತಾವೆ 4. ಮುಂಬೈ ಟು ಪುಣೆ, ಮುಂಬೈ ಟು ಪುಣೆ 1, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಚೆನ್ನೈ. ಹಾಂ ಕರೆಕ್ಟ್. ಕನ್ಫ್ಯೂಸ್ ಆಗಲಿಲ್ಲಲ್ಲ? ಹೇಳ್ರಿ. ಒಂದೇದಲ್ಲಿ ನೋಡ್ರಿ ಎಲ್ಲಿಂದ? ಡೆಲ್ಲಿದಿಂದ ವಾರಣಾಸಿ. ಬಿಡ್ರಿ, ಡೆಲ್ಲಿದಿಂದ ವಾರಣಾಸಿ 1, ವಾರಣಾಸಿದಿಂದ ಸಿಲಿಗುರಿ 2, ಅದಾದಮೇಲೆ ಇಲ್ಲಿ ಪುಣೆ ಮುಂಬೈಗೆ ಬರ್ರಿ. ಮುಂಬೈದಿಂದ ಪುಣೆಕ 3ನೇದ, ಪುಣೆದಿಂದ ಹೈದರಾಬಾದ್ಕ 4ನೇದ, ಪುಣೆದಿಂದನ ಬೆಂಗಳೂರ್ಕ 5ನೇದ. ಇನ್ನು ಬೆಂಗಳೂರದಿಂದ ಯಾವುದಂದ್ರೆ ಸಾರಿ ಏನು ಕನ್ಫ್ಯೂಸ್ ಉಲ್ಟಾ ತಪ್ಪು ಹೇಳಿನೇನ? ತಡಿ ತಡಿ ಇನ್ನೊಮ್ಮೆ. ಮುಂಬೈ ಟು ಪುಣೆ, ಪುಣೆದಿಂದ ಹೈದರಾಬಾದ, ಪುಣೆದಿಂದ ಹೈದರಾಬಾದ್ ಒಂದತ್ತ, ಹೈದರಾಬಾದ್ದಿಂದ ಚೆನ್ನೈ ಆತ, ಮತ್ತು ಚೆನ್ನೈದಿಂದ ಬೆಂಗಳೂರು ಒಂದು ಐತಲ್ಲ, ಮತ್ತು ಬೆಂಗಳೂರದಿಂದ ಮುಂಬೈ ಕನೆಕ್ಟ್ ಇಲ್ಲ. ಹಾಂ ಸಾರಿ, ಹೈದರಾಬಾದ್ ಟು ಬೆಂಗಳೂರು ಕನೆಕ್ಟೆಡ್ ಐತೆ. ಅದು ಅಲ್ಲಿ 7 ಕಾರಿಡಾರ್ ಹೇಳ್ರಿ ನಮ್ಮ. ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ, ಆಮೇಲೆ ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಹಾಂ ಗೊತ್ತಾದಲ್ಲ. 7 ರೈಲ್ ಕಾರಿಡಾರ್ ಯಾವ ಬಜೆಟ್ನಾಗ ತಂದಾರ? ಮಣ್ಣಿ ತಂದಾರ ರೀಸೆಂಟಾಗಿ. 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಥರ ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಆತನ ಟೈಮ್ ರೀಸೆಂಟಾಗಿದೆ ಹೇಳ್ರಿ. ರೀಸೆಂಟಾಗಿ ಅಣಮ್ ಎ ತಂದಾರ.
ಅಣ್ಣಮ್ ಮತ್ತು ಕರೀತಾರೆ. ಇದು ಯಾರ್ದು IIT ದವ್ರು ತರ್ತಾರೆ ಹೇಳ್ರಿ, ಅಣ್ಣಮ್ AI ಅಂತ. ಈ ಕ್ವಶನ್ ಕೇಳ್ಯಾರ ರೀಸೆಂಟಾಗಿ. ಇದನ್ನ ನೆನಪೈತಾನೆ ಯಾವ್ದಂದ್ರೆ ಯಾವ್ದು ಕೇಳಿದ್ರು ಕ್ವಶನ್ ತಡಿ, ಭಾರತ್ ವಿಸ್ತಾರತ್ ಕೇಳಿದ್ರು ನೋಡಿ ಮೊನ್ನೆ. ಭಾರತ್ ವಿಸ್ತಾರತ್ ಇವೆಲ್ಲ ಗೌರ್ಮೆಂಟ್ ಇನಿಷಿಯೇಟಿವ್ ಅಗ್ರಿಕಲ್ಚರ್ ಸೆಕ್ಟರ್ಗೆ ಅದಾವ. ಹಾಂ ಭಾರತ್ ವಿಸ್ತಾರ ರೀಸೆಂಟಾಗಿ ಕ್ವಶನ್ ಕೇಳಿದ್ರತ್ ಹೇಳತ್ನ. ಈಗ ಅನಮ್ AI ಅಂತಂದ್ರೆ ಇವೆಲ್ಲ ಅಗ್ರಿಕಲ್ಚರ್ ಸೆಕ್ಟರ್ದು 4 ಹೇಳ್ತಾನೆ ನಿಮಗೆ. ಅನಮ್ AI ಅಂತಂದ್ರೆ ಯಾವ IIT ದವ್ರು ಡೆವಲಪ್ ಮಾಡ್ತಾರೆ ಇದನ್ನು? IIT ಮದ್ರಾಸ, IIT ಖರಗ್ಪುರ, IIT ರೂಪಾರ, ಮೂರಾಗ ಒಂದು ಹೇಳ್ರಿ. IIT ರೂಪಾರ್ದವ್ರು ತರ್ತಾರೆ ಪೂರ್ತಿ ಹೇಳ್ತಾನೆ. ಅನಮ್ AI ಎದಕ್ಕೆ ತಂದಾರ ಅಂದ್ರೆ ರೀಸೆಂಟಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಏನಿರ್ತೈತಿರಲಿ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದಿಂದ ಅಗ್ರಿಕಲ್ಚರ್ಗೆ ಯಾವ ಭೂಮಿಗೆ ಅಥವಾ ಯಾವ ಬೆಳೆಗೆ ಎಷ್ಟು ನೀರು ಬೇಕಾಗೈತಿ, ಅಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಅನ್ನೋದು ಇಸ್ರೇಲ್ ಟೆಕ್ನಾಲಜಿ ಹೆಂಗೆ ಬರ್ತೈತಿಲ್ಲ ಅದನ್ನ ಪೂರ್ತಿ ಕೃತಕ ಬುದ್ಧಿಮತ್ತೆ. 1 ಎಕರೆ ಜಮೀನು ಇರ್ತೇಳಿ ಒಂದು ನಟ್ ನಡು ಗುಡಿಸಲದ್ದು ಒಂದು ಮನೆ ಹೊಡಿತಾರೆ, ಅದರೊಳಗೆ ಪೂರ್ತಿ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇನ್ಸ್ಟಾಲ್ ಮಾಡ್ತಾರೆ. ಅದನ್ನ ಇನ್ಸ್ಟಾಲ್ ಮಾಡಿ ಈಗ ಹೆಂಗೆ ಡ್ರಿಪ್ ಇರಿಗೇಷನ್ ಮಾಡಿರ್ತೀವಲ್ಲ, ಡ್ರಿಪ್ ಇರಿಗೇಷನ್ದಾಗ ಎಲ್ಲೆಲ್ಲಿ ನೀರು ಬಿದ್ದತಿ ಎಲ್ಲೆಲ್ಲಿ ನೀರು ಬಿದ್ದಿಲ್ಲ ಅಂತ ಗೊತ್ತಾಗಲ್ಲ. ಬಟ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದಾಗ ಏನಾಕತ್ತೆ ಅಂದ್ರೆ ಯಾವ ಬೆಳೆ ಸೈಡ್ ಅಥವಾ ಯಾವ ಕಡೆ ನೀರು ಹೆಚ್ಚೈತಿ ಯಾವ ಕಡೆ ಕಡಿಮೆ ಐತಿ ಇದನ್ನೆಲ್ಲ ಇದನ್ನ ಮಾಡಕ್ಕೆ ಅನಮ್ AI ಮಾಡ್ಯಾರ. ಯಾರು ಮಾಡ್ಯಾರ ಅಂದ್ರೆ IIT ರೂಪಾರ. IIT ರೂಪಾರ ಎಲ್ಲಿ ಬರ್ತದೆ? ಪಂಜಾಬ್ದಾಗ ಬರ್ತದೆ. ಗೊತ್ತಾತ? ಅನಮ್ AI ಯಾರು ಮಾಡ್ಯಾರ ಅಂದ್ರೆ IIT ರೂಪಾರ. ಇದು ನೆನಪಿಟ್ಕೋರಿ. ಈಗ ಯಾಕಂದ್ರೆ 2026 ಲಾಂಚ್ ಮಾಡಿದ್ದು. ಈಗ ನಾಳೆ PSIದಾಗ SAದೊಳಗೆ ಎಲ್ಲರ ಅಗ್ರಿಕಲ್ಚರ್ ಸೆಕ್ಟರ್ದು ಕೇಳಿರ್ತೀನಿ, ಇವನ್ನೆಲ್ಲ ಹಾಕಿ ಬರೀರಿ. ಯಾಕಂದ್ರೆ ಹೈಲೈಟ್ ಪಾಯಿಂಟ್ಗಳು ಇವು 1 ಮಾರ್ಕ್ಸ್ ಪಕ್ಕ ಹಾಕ್ತಿರ್ತಾರೆ. ಅನಮ್ AI ಯಾರು ಲಾಂಚ್ ಮಾಡ್ಯಾರ ಅಂದ್ರೆ IIT ರೂಪಾರ 2026 ಬರ್ತದೆ. ಇದ್ರ ಕೀ ಪಾಯಿಂಟ್ಗಳು ಹೇಳ್ತಾನೆ ನೋಡ. ಅನಮ್ AI ಅಂತ ಬರ್ತೇಳಿ ಇದೆ. ಅಥವಾ ಡೈರೆಕ್ಟ್ ಏನು ಕೇಳ್ಬೋದು ಅಂದ್ರೆ ಗ್ರೀನ್ ಎಕೋಸಿಸ್ಟಮ್ ಅಂತ ಮಾಡ್ಯಾರ. ಇತ್ತೀಚೆಗೆ ಯಾವ IIT ದವ್ರು ಮಾಡ್ಯಾರತ್ತು ಕೇಳ್ಬೋದು. ಗ್ರೀನ್ ಎಕೋಸಿಸ್ಟಮ್ ಅಂತ ಯಾರು IIT ದವ್ರು ಮಾಡ್ಯಾರ ಅಂದ್ರೆ ರೂಪಾರ IIT ದವ್ರು. ಗ್ರೀನ್ ಎಕೋಸಿಸ್ಟಮ್ ಯಾಕಂದ್ರೆ ಇದೇನು ಅನಮ್ AI ಐತಲ್ರಿ ಎಲ್ಲ ಈಗ ಇದನ್ನು ರೈತರಿಗೆ ಇರ್ತೈತಿಲ್ಲ, ರೈತರಿಗೆ ಇದನ್ನು ಪ್ರಾಕ್ಟಿಕಲ್ ಡಾಟಾ ಕೊಡ್ತಿರ್ತೈತೆ. ಆ ಟೈಮ್ಗೆ ಯಾವ ಬೆಳಿಬೇಕು ಯಾವ ಬೆಳಿಬಾರ್ದು ಅಂತೇಳಿ. ಒಂದೇದಾತ ಅನಮ್ AI ಇದು. ಅದ್ರದ ಕೀ ಕಾಂಪೋನೆಂಟ್ಸ್ ಹೇಳ್ತ ಅವ್ರು ಏನೇನು ಮಾಡ್ತಾರತ್ತ. ಒಂದೇದು ಅನಮ್ AI ಗೊತ್ತಾತ ಯಾವ IIT ರೂಪಾರ್. ನೆಕ್ಸ್ಟ್ ಸ್ವಾನ್ ವೆದರ್ ಸ್ಟೇಷನ್ಸ್ ಅಂತ ಬರ್ತದೆ. ಇದು ಸ್ವಾನ್ ವೆದರ್ ಸ್ಟೇಷನ್ಸ್ ಯಾವ IIT ದವ್ರು ಮಾಡಿರತ್ತು ಕೇಳ್ಬೋದು. ಯಾರ್ದ್ರಿ ಸ್ವಾನ್ ಇದನ್ನು ವೆದರ್ ಸ್ಟೇಷನ್ಸ್ ಅಂತ? ಇದು IIT ರೂಪಾರ್. ಇದು ಎದಕ್ಕೆ ಮಾಡ್ತಾರಂದ್ರೆ ಹೇಳ್ರಿ, ಎದಕ್ಕೆ ಮಾಡ್ತಾರೆ? ಸ್ವಾನ್ ಅಂದ್ರೆ ನಾಯಿ ಅಂತ ಹಾಕಿಬಿಡ್ತೀವಲ್ಲ, ಇದು ನೆನಪಿಟ್ಕೋರಿ. ಸ್ವಾನ್ ವೆದರ್ ಸ್ಟೇಷನ್ಸ್ ಅಂತ ಐತಿ. ಇದು ಸ್ವಾನ್ ವೆದರ್ ಸ್ಟೇಷನ್ IIT ರೂಪಾರ ಎಲ್ಲಿ ಬರ್ತೈತಿ? ಪಂಜಾಬ್ದಿಂದ 100 ಹಳ್ಳಿಗಳನ್ನ ಕನ್ಸಿಡರ್ ಮಾಡ್ಯಾರ. ಅದ್ರೊಳಗೆ ಸ್ಟೇಷನ್ಗಳನ್ನ ಲಾಂಚ್ ಮಾಡ್ಯಾರ. ಈಗ ಹೆಂಗೆ ನಮ್ಮ ಆಕಾಶವಾಣಿ ಸೆಂಟರ್ ಧಾರವಾಡ ನ್ಯೂಸ್ನಾಗ ಐತಲ್ಲ ಸ್ಥಳಾಂತರ ಮಾಡ್ತಾರೆ ಅಂತೇಳಿ, ಹಂಗೆ AI ಸೆಂಟರ್ಗಳು ಮಾಡಿರ್ತಾರೆ. ಎಲ್ಲಿ ಅಂದ್ರೆ 100 ಹಳ್ಳಿ ಒಳಗೆ. ಎದಕ್ಕೆ ಮಾಡಿರ್ತಾರೆ ಅಂದ್ರೆ ಆ ಹಳ್ಳಿ ಒಳಗೆ ಏನು ಬೆಳಿತಿರ್ತಾರಲ್ಲ ಆ ರೈತರಿಗೆಲ್ಲ ಪ್ರಾಕ್ಟಿಕಲ್ ಈಗ ಏನು ಎಕೋಸಿಸ್ಟಮ್ ಜನ್ರೇಟ್ ಮಾಡ್ಬೇಕಾರೆ ಅದ್ರದ್ದು AI ಈಗ ನಾವು ಏನು ಮಾಡ್ತಾರೆ ಅಂದ್ರೆ ಎಕೋಸಿಸ್ಟಮ್ ಅಂತೇಳಿ ಅದನ್ನು ಮಾಡಿ ಹೋದ್ಮೇಲೆ ಅದ್ರದ್ದು ಏನಾರ ಪ್ರಾಬ್ಲಮ್ ಬಂದರೆ ಯಾರು ಕೇಳ್ಬೇಕು? ಆ ಸೆಂಟರ್ ಬೇಕಲ್ಲ, ಅದಕ್ಕೆ ವೆದರ್ ಸೆಂಟರ್ ಅಂತ ಕರಿತೀವಿ. ಯಾವುದಂದ್ರೆ ಸ್ವಾನ್ ವೆದರ್ ಸೆಂಟರ್. ಆ ವೆದರ್ ಟೈಮ್ನಾಗ ಯಾವ ಮಳೆ ಆಕತಿ ಯಾವ ಮಳೆ ಇಲ್ಲ ಇದೇನ ಆ ಸೆಂಟರ್ದಿಂದ ಹೇಳ್ತದೆ. ಈಗ ನಮ್ಮಲ್ಲಿ ಕರೆಂಟ್ ಹೋದ ಕೂಡಲೇ ಇನ್ನು ಟೋಲ್ ಫ್ರೀ ನಂಬರ್ಗೆ ಹಚ್ತೀವಿ ನೋಡಿ 1912 ಹಚ್ತೀವಲ್ಲ. 1912 ಈಗ ನಮ್ದು ಯಾವ್ದು ಹೆಸ್ಕಾಮ್ ಬರ್ತೈತಲ್ಲ, ಹೆಸ್ಕಾಮ್ಗೆ ಹೆಂಗೆ ಸೆಂಟರ್ ಇರ್ತೈತಲ್ಲ ಟೋಲ್ ಫ್ರೀ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹಂಗೆ ವೆದರ್ ಮಂದಿ ಯಾವ್ದಾರ ಒಂದು ಸೆಂಟರ್ಗಳು ಮಾಡ್ಯಾರ. ಯಾವುದಂದ್ರೆ ಸ್ವಾನ್ ವೆದರ್ ಸಿಸ್ಟಮ್ ಅಂತ. ಯಾವ IIT ದವ್ರ? IIT ರೂಪಾರ್. ಗೊತ್ತದು. ಇನ್ನೊಂದು ಯಾವ್ದು AI ಅಂದ್ರೆ ಇನ್ನೊಂದು ಒಂದೇದೇ ಹೇಳಿಲ್ಲ, ಅನಮ್ AI ಮತ್ತು ಸ್ವಾನ್ ವೆದರ್ ಸ್ಟೇಷನ್ ಎರಡು ಯಾವ IIT ಅಂಡರ್ ಬರ್ತಾವಂದ್ರೆ ಎರಡು ಎದಕ್ಕೆ ಸಂಬಂಧಿಸ್ಯಾವಂದ್ರೆ ಯಾವ್ದು ಏನಾತ? ಸಾಕಾ ಸೌಂಡ್ ಬರ್ತಂದೆ. ಹಾಯ್ ಈಗ ಹೇಳ್ರಿ ಒಂದೇದು ಯಾವ್ದು? ಅನಮ್ AI ಆತ. ಅನಮ್ AI ಎದ್ರ ಸಂಬಂಧದ ಗೊತ್ತಾತ್ರಿ? ಎದಕ್ಕೆ ಹೇಳ್ರಿ? ಅಗ್ರಿಕಲ್ಚರ್ ಒಳಗೆ AI ಟೆಕ್ನಾಲಜಿನ ಯೂಸ್ ಮಾಡ್ಕೋಬೋದು ಅಂತ ನೆನಪಿಟ್ಕೊಂಡ್ಬಿಡ್ರಿ. ಅದ್ರ ಮೇಲೆ ನೀವು ಆಪ್ಷನ್ ಹಾಕ್ಬೋದು. ಆಪ್ಷನ್ ಅದಾದ್ಮೇಲೆ ಸ್ವಾನ್ ವೆದರ್ ಸಿಸ್ಟಮ್ ಅಂತ ಬಂದದ. ಅದನ್ನು IIT ರೂಪಾರ್ದವ್ರು ಮಾಡ್ತಾರೆ. ಎದ್ರ ಸಲ ಅಂದ್ರೆ ವೆದರ್ ಬಗ್ಗೆ ಏನೋ ಡಾಟಾ ಕೊಡ್ತಾರೆ. ಅದಾದ್ಮೇಲೆ ಇನ್ನೊಂದು ತರ್ತಾರೆ ಕೃಷಿ ಇಂಟೆಲಿಜೆನ್ಸ್ ಕಾಲ್ ಸೆಂಟರ್ಸ್ ಅಂತಂದ್ರೆ. ಕೃಷಿ ಇಂಟೆಲಿಜೆನ್ಸ್ ಕಾಲ್ ಸೆಂಟರ್ ಇದ್ರೊಳಗೆ ಏನು ಮಾಡ್ತಾರೆ ಅಂದರೆ AI ಇದನ್ನ ಇರ್ತಾರೆ, AI ಹ್ಯೂಮನ್ಗಳು ಇರ್ತಾರೆ. AI ಹೈಬ್ರಿಡ್ ಹ್ಯೂಮನ್ ಅಂತ ಕರಿತೀವಿ. ಈಗ ನಾವು ಏನಾರ ಕಾಲ್ ಮಾಡಿದಾಗ ಯಾರ ಹಚ್ಚಿ ಕಡೆಯಿಂದ ಮನುಷ್ಯರ ಮಾತಾಡ್ತಾರಲ್ಲ, ಬಟ್ ಇದು AI ಕಾಲ್ ಸೆಂಟರ್ ಒಳಗೆ ಏನಿರ್ತದೆ ಅಂದರೆ AI ರೋಬೋಟ್ಗಳು ಇರ್ತದೆ. ಹೆಂಗೆ ನಮ್ಮಲ್ಲಿ AI ಆ್ಯಂಕರ್ಗಳನ್ನ ತಂದಿರಲ್ಲ ಹಂಗೆ AI ರೋಬೋಟ್ಗಳನ್ನ ಲಾಂಚ್ ಮಾಡ್ಯಾರ. ಯಾವ್ದ್ರೊಳಗೆ ಅಂದ್ರೆ ಕೃಷಿ ಇಂಟೆಲಿಜೆನ್ಸ್ ಕಾಲ್ ಸೆಂಟರ್. ಇದನ್ನು ಯಾರು ಲಾಂಚ್ ಮಾಡ್ಯಾರ ಅಂದ್ರೆ IIT ರೂಪಾರ್. ಗೊತ್ತದು? IIT ರೂಪಾರ್ದು 3 ಹೇಳ್ರಿ ಇನಿಷಿಯೇಟಿವ್. ಅನಮ್ AI ಮತ್ತು ಸ್ವಾನ ಮತ್ತು ಇನ್ನೊಂದು ಕಾಲ್ ಸೆಂಟರ್ ಯಾವ್ದು? ಇಂಟೆಲಿಜೆನ್ಸ್ ಕಾಲ್ ಸೆಂಟರ್ ಅಂತ ಕರಿತೀವಿ. ಇದಾದ್ಮೇಲೆ ನೆನಪಿಟ್ಕೋರಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದು ಓನ್ಲಿ IIT ರೂಪಾರ್ದವ್ರು ತಂದಿದ್ದು. ಸೆಂಟ್ರಲ್ ಗೌರ್ಮೆಂಟ್ದವ್ರು ಅಗ್ರಿಕಲ್ಚರ್ ಸೆಕ್ಟರ್ಗೆ ತಂದಿದ್ದು 3 ಯತ್ನ. ಭಾರತ್ ವಿಸ್ತಾರ ಅಂತೂ ರೀಸೆಂಟಾಗಿ ನ್ಯೂಸ್ನಾಗಿತ್ತು ನೆನಪೈತಲ್ಲ. ಭಾರತ್ ವಿಸ್ತಾರ ಎದಕ್ಕೆ ತರ್ತಾರಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಬೇಕಾ, ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡ್ಬೇಕು ಅನ್ನೋದು ಯಾವುದಂದ್ರೆ ಭಾರತ ವಿಸ್ತಾರ ಅಂತ ಹೇಳ್ತಾರೆ. ಅದ್ರ ಜೋಡ ಇನ್ನೊಂದು ಅಗ್ರಿ ಸ್ಟಾಕ್ ಅಂತಂದ್ರೆ ಇದು ಅಗ್ರಿ ಸ್ಟಾಕ್ ಎದಕ್ಕೆ ತಂದಾರ ಅಂತ ಕೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ದವ್ರು ತರ್ತಾರೆ. ಇವು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಬರ್ತಾರೆ. ಒಂದು ಮಿನಿಸ್ಟ್ರಿ ಕೇಳ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡರ್ ಬರ್ತೈತಿ. ಬಟ್ ಆ್ಯಪ್ ಜನರೇಟ್ ಆಗಿದ್ದು ಏನಿರ್ತಾವಲ್ಲ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರ್ ಬರ್ತಾವೆ. ಗೊತ್ತಾತಲ್ಲ? ಇದು ಅಗ್ರಿ ಸ್ಟಾಕ್ ಅನ್ನೋದ ಒಂದು ಡಾಟಾ. ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರ್ತಲ್ಲ ಅವ್ರ ಅಂಡರ್ ಬರ್ತದೆ. ಒಂದೇದು ಹೇಳ್ರೆ ಭಾರತ್ ವಿಸ್ತಾರ. ಗೊತ್ತಾತ? ಭಾರತ್ ವಿಸ್ತಾರ ಅಲ್ಲ ಅದು. ನೆಕ್ಸ್ಟ್ ಅಗ್ರಿ ಸ್ಟಾಕ್ ಅಂತ ಬರ್ತೈತಿ. ಇದು ಅಗ್ರಿ ಸ್ಟಾಕ್ ಎದಕ್ಕೆ ಮಾಡ್ಯಾರ ಅಂತ ಕೇಳ್ಬೋದು. ಹೇಳ್ರಿ ನಾವು ಏನ ಅಗ್ರಿ ಸ್ಟಾಕ್
ಇದು ಹೆಸರು ಕ್ವಶನ್ ಕೇಳ್ಕೊಡ್ಲಿ ಅಗ್ರಿ ಸ್ಟಾಕ್ ಅಂದ್ರೆ ವೇರ್ ಹೌಸ್ಗಳು ಮಾಡ್ತೈತೆ ಅಂತ ಬರ್ತದೆ. ಬಟ್ ಅಗ್ರಿ ಸ್ಟಾಕ್ನಾಗ ವೇರ್ ಹೌಸ್ ಮಾಡಂಗಿಲ್ಲ. ನೆನಪಿಟ್ಕೋರಿ ಏನು ಮಾಡ್ತಾರೆ ಅಂದ್ರೆ ಇದ್ರೊಳಗೆ ಅಗ್ರಿಕಲ್ಚರ್ ಮಾಡೋರ್ದು ಡಾಟಾನ ಕಲೆಕ್ಟ್ ಮಾಡಿ ಇಡ್ತಾರೆ. ಯಾವ ರೈತರ ಯಾವ ಒಂದು ಡಿಸ್ಟಿಕ್ ಒಳಗೆ ಯಾವ ವಿಲೇಜ್ ಒಳಗೆ ಯಾವ ಬೆಳೆ ಬೆಳಿತಾರೆ ಅನ್ನೋದೈತಲ್ಲ ಆ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಅಗ್ರಿ ಸ್ಟಾಕ್ ಅಂತ ಕರಿತೀವಿ. ಅದಕ್ಕೆ ಸ್ಟಾಕ್ ಅಂದ್ರೆ ಅದ್ರದ್ದು ಪೂರ್ತಿ ಡಾಟಾ ಯಾವ್ದ್ರೊಳಗೆ ಅವೈಲೇಬಲ್ ಇರ್ತದ್ರ ಇದನ್ನ ಅಗ್ರಿ ಸ್ಟಾಕ್ ಅಂತ ಬರ್ತದಲ್ಲ ಅದ್ರೊಳಗೆ ಡಾಟಾ ಕಲೆಕ್ಟ್ ಮಾಡೋ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ತಂದಿದ್ದು. ಯಾವ ಮಿನಿಸ್ಟ್ರಿ ಅಂದ್ರ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಹೋಮ್ ಮಿನಿಸ್ಟ್ರಿ ಅಲ್ವ, ಮಿನಿಸ್ಟ್ರಿ ಆಫ್ ಅಗ್ರಿ. ನೆಕ್ಸ್ಟ್ ಇದೇ ಹೇಳ್ರಿ ಕ್ರಾಪ್ ಸ್ಪೈ ಅಂತ ಬರ್ತದೆ. ಇದೊಂದು ಹೇಳ್ರಿ ಕ್ರಾಪ್ ಸ್ಪೈ ಅಂತ ಒಂದು ಬರ್ತದೆ ಲಾಸ್ಟ್. ಇದೊಂದು ಕ್ರಾಪ್ ಸ್ಪೈ ಎದಕ್ಕೆ ತರ್ತಾರೆ ಹೇಳ್ರಿ? ಕ್ರಾಪ್ ಸ್ಪೈ ಅಂತ ಹೆಸರಿನಾಗ ಐತೆ ನೋಡಿ. ಕ್ರಾಪ್ ಸ್ಪೈ ಅಂತ ತರ್ತಾರೆ. ಎದ್ರ ಸಲ್ಮನ್ ತರ್ತಾರೆ? ಇದೊಂದು ಆ್ಯಪ್ ಐತೆ ಕ್ರಾಪ್ ಸ್ಪೈ. ಸ್ಪೈಗಳು ಎದಕ್ಕೆ ಇರ್ತಾರೆ ಹೇಳ? ಇಂಡಿಯಾದಾಗ ಸ್ಪೈಗಳನ್ನ ಬಿಡ್ತಾರಲ್ಲ, ಬೇರೆ ಕಂಟ್ರಿ ಒಳಗೆ ಬಿಡ್ತಾರೆ ಗೊತ್ತಲ್ರಿ. ಸ್ಪೈಗಳನ್ನ ಎದಕ್ಕೆ ಬಿಟ್ಟಿರ್ತಾರೆ? ಏನರ ಡಾಟಾನ ಕಲೆಕ್ಟ್ ಮಾಡೋ ಸಲ್ಮನ್. ಇದು ಅಗ್ರಿ ಯಾವ್ದು ಹೇಳಿ ಕ್ರಾಪ್ ಸ್ಪೈ ಅಂತ ಹೇಳಿದಿಲ್ಲ. ಕ್ರಾಪ್ ಸ್ಪೈ ಅಂದರೆ ಯಾವುದೋ ಒಂದು ಕ್ರಾಪ್ನ ಹಾಕಿ ನಾವು ಬೆಳೆದಿವು ಅದ್ರ ಸಲ್ಮಂದ 15 ದಿನದ ತನಕ ನಾವು ಅದನ್ನ ಕ್ರಾಪ್ ಸ್ಪೈನ ಬಿಡ್ಬೋದು. ಹೆಂಗಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತದೆ. ಹೆಂಗೆ ಎಕ್ಸಾಂಪಲ್ ಕೊಡ್ತು ನೋಡಿ. ಈಗ ದ್ರಾಕ್ಷಿ ಹಾಕಿದವ್ರು ತಾಟ ಹಿಡ್ಕೊಂಡು ಬಡ್ಕೋತ ಹೋಗಿರ್ತಾರೆ ನೋಡ್ರಿ, ಹಕ್ಕಿಗಳು ಹೋಗ್ಲತ್ತ, ಹೌದಲ್ಲ, ಹೋಗ್ಲತ್ ಮಾಡ್ತಿರ್ತಾರಲ್ಲ, ಯಾಕೆ ದ್ರಾಕ್ಷಿನ ಹಾಳು ಮಾಡ್ತಾವ ಅಂತೇಳಿ. ಸೇಮ್ ಹಂಗೆ ಇದು ಕ್ರಾಪ್ ಸ್ಪೈನ್ ಎಲ್ಲರ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರಿ ಅಂತೇಳಿ ಆ್ಯಪ್ ಅದಕ್ಕೆ ಅಲೋ ಮಾಡಿದ್ದು ಅಂತೇಳಿ ಅವ್ರು ಏನು ಮಾಡ್ತಾರೆ, ವೆದರ್ನ ಡಿಟೆಕ್ಟ್ ಮಾಡಿ ಅದ್ರೊಳಗೆ ಯಾವ ಇನ್ಸೆಕ್ಟ್ಗಳು ಬಂದು ಅಟ್ಯಾಕ್ ಮಾಡ್ತಿರ್ತಾವೋ ಅಥವಾ ಯಾವ ಸ್ಪೀಸೀಸ್ಗಳು ಬರ್ತಾವಲ್ಲ ಅದ್ರ ರಿಲೇಟೆಡ್ ಅದನ್ನ ಟ್ಯಾಕಲ್ ಮಾಡೋ ಸಲ್ಮಂದ ಕ್ರಾಪ್ ಸ್ಪೈ ಅಂತ ಕರಿತಾವೆ. ಈಗ 3 ಹೇಳ್ರಿ ಸೆಂಟ್ರಲ್ ಗೌರ್ಮೆಂಟ್ದು. ಭಾರತ್ ವಿಸ್ತಾರ ಒಂದು. ನೆಕ್ಸ್ಟ್ ಅಗ್ರಿ ಸ್ಟಾಕ್ದಾಗ ಏನು ಮಾಡ್ತಾರೆ? ಡಾಟಾ ಕಲೆಕ್ಟ್ ಮಾಡಿ ಇಡ್ತಾರೆ. ಕ್ರಾಪ್ ಸ್ಪೈ ಅದಕ್ಕಂದ್ರೆ ಬೆಳೆಗಳ ಸಲ್ಮ 15 ದಿನದ ತನಕ ನಾವು ಅಲೋ ಮಾಡಿದೈತೆ. 15 ದಿನ ಎಲ್ಲ ಡಾಟಾನ ಕಲೆಕ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಯಾವ ಇನ್ಸೆಕ್ಟ್ ಬರ್ತೈತಿ, ಯಾವ ಹಕ್ಕಿ ಬರ್ತೈತಿ, ಅದಕ್ಕೆ ಏನು ಮಾಡಬೇಕು ಅಂತೆಲ್ಲ ಅವರ ವರದಿ ಕೊಡ್ತಾರೆ. ಇದಾದ್ಮೇಲೆ IIT ರೂಪಾರ್ದು 3 ಹೇಳ್ರಿ. IIT ರೂಪಾರ್ದು 3 ಹೇಳಿ ಪಡ ಅನ್ನಮ್ ಎ. ನೆಕ್ಸ್ಟ್ ಅಗ್ರಿ ಸ್ಟಾಕ್. ನೆಕ್ಸ್ಟ್ ಸ್ವಾನ್ ಏನ ಸ್ವಾನ್ ವೆದರ್ ಸೆಂಟರ್ಸ್ ಅಂತ ಬರ್ತಾವೆ. ಓಕೆ ಸಾಕ್ಲಾ ನೀರು ಸಾಕು ಇಲ್ಲಿ ಅದ ಬರ್ತಿರ್ಬೇಕು ಇವತ್ತು. ಲೈವ್ ಮಾಡಿಲ್ಲ ನಾವು, ಬ್ಯಾಡ.